ನಮಸ್ಕಾರ ಸ್ನೇಹಿತರೆ, ನಾನು ಜಯರಾಜ್ ನಾಯ್ಡು ಮಾತಾಡ್ತಿದ್ದೀನಿ. ಈ ಸವಿತಾ ಅನ್ನೋರನ್ನ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿರ್ಬೋದು. ಪಾಪ ಆ್ಯಕ್ಚುಲಿ ಇವ್ರ ಪೇಜನ್ನು ನಾನು ಫಾಲೋ ಮಾಡ್ತಾಯಿದ್ದೀನಿ. ನಿನ್ನೆ ಒಂದು ಯೂಟ್ಯೂಬಲ್ಲಿ ಬಂದು ಅವ್ರ ಕಷ್ಟ ಕೇಳ್ಕೊಂಡಾಗ ಅವರ ಸ್ವಂತ ತಮ್ಮ ಅವ್ರ ಸ್ವಂತ ಮನೆಯಲ್ಲಿ ದನದ ಕೊಟ್ಟಿಗೆಯಲ್ಲಿ ರೂಮ್ ಮಾಡ್ಕೊಳಕ್ಕೆ ಹೋದಾಗ ಇವ್ರ ಮೇಲೆ ಹಲ್ಲೆ ಮಾಡೋಕ್ಕೆ ಹೋಗಿ ಕೇಸೆಲ್ಲ ಆಗಿದೆ. ಸ್ವಂತ ತಮ್ಮ ಇವ್ರನ್ನ ಮನೆ ಸೇರಿಸದೇ ಇರ್ತಕ್ಕಂಥ ಪರಿಸ್ಥಿತಿ. ಕಾನೂನಿಗೆ ಏನು ಬೇಕೋ ಅದನ್ನು ಮಾಡಿಕೊಂಡು ಅಪ್ಪನ ಮೂಲಕ ಹೋಗಿ ನನ್ನ ಆಸ್ತಿಗೆ ಬರಬಾರ್ದು ಅಂತ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಅದು ಅಪ್ಪನ ಮೂಲಕನೇ ಅಪ್ಪ ಹೋಗಿ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಬಿಡದಿ ಸ್ಟೇಷನ್ನು ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದಾಗ ಇದು ಸಿವಿಲ್ ಮ್ಯಾಟ್ರ್ ಸರ್, ಇದು ನೀವು ಕೋರ್ಟಲ್ಲೇ ಬಗೆಹರಿಸ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಈಗ ಇವ್ರ ತಮ್ಮ ನನ್ನ ಹೆಸರೇನು ಮಂಜುನಾಥ್ ಅಂತೇಳಿ ಇವ್ರ ಮನೆ ಬರ್ತಕ್ಕಂಥದ್ದು ಬಿಡದಿ ಹತ್ರ. ಯಾವ ಊರದು? ಬನ್ನಿಕುಪ್ಪೆಯಲ್ಲಿ. ಯಾರ ಮನೆ ನೀವು? ಬಜ್ಜಯ್ಯ ಊರಿಂದ ಆಚೆ ಇದೆ ಬಜ್ಜಯ್ಯ ಅಂತೇಳಿ. ದಯವಿಟ್ಟು ಆ ಬಜ್ಜಯ್ಯ ಏನಾದರೂ ನಿಮಗೆ ಯಾರು ಗೊತ್ತಿದ್ರೆ ಎಲ್ಲಡಿಗೆ ಯಾಕೆ ಹೋಗಿರವ ಹೀಗೆ. ಯಾಕೆಂದರೆ ಸ್ವಂತ ಮಗಳಿಗೆ ಅವಯ್ಯ ಆ ದನದ ಕಟ್ಟಿಗೆ ಬಿಟ್ಕೊಡಲ್ಲ ಅಂತೇಳಿ ಕಂಪ್ಲೇಂಟ್ ಕೊಡ್ತಾರಂತ ಹೋಗಿ. ಏನು ಅವಯ್ಯೇನು ಸಂಪಾದನೆ ಮಾಡಿದ್ದಲ್ಲ, ಅದು ಅವರಪ್ಪನ ಆಸ್ತಿ. ಅದಕ್ಕೆ ಹಕ್ಕದಾರಳು ಇವಮ್ಮ ಬರ್ತಾರೆ. ಆದರೂ ಸಹ ಎಷ್ಟು ಟಾರ್ಚರ್ ಕೊಡಬೇಕೋ ಅಷ್ಟನ್ನೂ ಕೊಟ್ಟಿದ್ದಾರೆ. ಹಾಗೆ ಇವಳ ಗಂಡ, ಇವ ಅಮ್ಮನ ಗಂಡ ಇದ್ದಾರಲ್ಲ, ಅವನು ಪುಣ್ಯಾತ್ಮ ರಾತ್ರಿ ನಿದ್ದೆ ಬಂದಿಲ್ಲ ಅಂತ ಒಂದು ಮಗು ಹುಟ್ಟಿಸ್ಬಿಟ್ಟ. ಆಕ್ಸಿಡೆಂಟ್ ಆಗಿ ಅಂತ ಬಿಟ್ಟು ಹೋದ. ಅವನು ತಗೊಂತೀನಿ ಲೈನಿಗೆ. ನೋಡೋಣ, ಈಗ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದಾಯಿತು. ಒಂದು ನಿಮಿಷ ಸವಿತಾರೆ, ಈಗ ನಿಮಗೇನಾಗಬೇಕು? ನನಗೆ ತಿಳಿದಿರೋ ಪ್ರಕಾರ ಸ್ವಲ್ಪ ಜನ ಸಹಾಯ ಮಾಡ್ತಾಯಿದ್ರು ನಿಮಗೆ ಸೋಷಿಯಲ್ ಮೀಡ್ಯಾದಲ್ಲಿ. ಅದಕ್ಕೆ ಬದುಕ್ತಾ ಇರೋದು ನಾನು ಇವಾಗಲೂ. ಎಷ್ಟು ಜನ ಹೆಲ್ಪ್ ಮಾಡಿದ್ದಾರೆ ಗೊತ್ತಾ? ನಾನು 1 ವರ್ಷ ಆಯ್ತು ಮನೆ ಬಿಟ್ಟು. ಎಷ್ಟೋ ಸಾರಿ ನನಗೆ ದುಡ್ಡಿಲ್ಲ ಅಂದ್ಕೊಳ್ಳೋ ಟೈಮಲ್ಲಿ 500,000 ರೂಪಾಯಿ ಈ ಥರ ಎಲ್ಲ ಕಳಿಸಿ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಸೋಷಿಯಲ್ ಮೀಡ್ಯಾ ನಂಗೆ ತುಂಬಾ ಉಪಯೋಗ ಆಯಿತು. ಅಂದರೆ ಅಷ್ಟು ಚೆನ್ನಾಗಿ ಪಾಸಿಟಿವ್ ಆಗಿ ನಾನು ಬಳಸ್ಕೊಂಡಿದ್ದೀನಿ. ಬಟ್ ನನ್ನ ನೋಡೋರು, ನನ್ನ ಕೆಲಸಗಳು ನೋಡೋರು ಕೂಡ ಅದೇ ಥರ ನನ್ನನ್ನು ನೋಡ್ತಾ ಇದ್ದಾರೆ ಒಳ್ಳೆ ದೃಷ್ಟಿಯಿಂದ. ಅದೊಂದು ಖುಷಿಯಾದ ವಿಷಯ ಸರ್. ದರಿದ್ರ ಬಂತು ಅಂದ್ರೆ ಒದ್ಕೊಂಬರ್ತಾವಂತೆ. ಒಂದು ಕಡೆ ದರಿದ್ರ ಹಿಂಗಾಯಿತು, ಏನೋ ಬದುಕೋಣ ಅಂತ ಹೋದ್ರೆ ಮನೆಯಲ್ಲಿ ಮಣ್ಣಿನ ಮಾಡೋಕ್ಕೆ ಹೋದರೆ ಆ ಮನೆ ಓನರು ಖಾಲಿ ಮಾಡುವಂತಾರೆ. ಈ ಕಡೆ ಹುಡಿಸಿದನಲ್ಲ ಅಂತ ಅಪ್ಪ ಅಂತೇಳಿ ಅಲ್ಲಿಗೆ ಹೋದ್ರೆ ಅವನು ಸೇರ್ಸೋಕೆ ರೆಡಿ ಇಲ್ಲ ಸರ್. ಹುಟ್ಟದಾಗಿಂದ ನಿಜವಾಗ್ಲೂ ತುಂಬ ಬಡತನದಲ್ಲೇ ಬಂದು ಆ ಬಡತನ ನಮಗೆ ಬುದ್ಧಿ ಚೆನ್ನಾಗಿ ಕಲಿಸಿತ್ತು. ಆದರೆ ಏನು ಮಾಡೋದು, ಬುದ್ಧಿ ಕಲ್ತಾದ್ಮೇಲೂ ಸರಿಯಾಗಿ ನಾವು ಅಣ್ಣ ತಮ್ಮ ಅಂತ ನಂಬ್ಕೊಂಡು ಇವತ್ತು ಮೋಸ ಹೋಗಿ ಇವಾಗ ಒಳ್ಳೆ ಲೈಫ್ ಸಿಗುತ್ತೆ ಅಂತ ಮದುವೆ ಆಯಿತು. ಮದುವೆ ಆದಮೇಲೆ ಆ ಲೈಫು ಇನ್ನೂ ಎಗ್ಗುಟ್ಟು ಹೋಗ್ಬಿಟ್ಟು ಇವತ್ತು ನಾನು ಬಿದಿಲ್ಲಿ ಇಟ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಅದು ವೀಲ್ ಚೇರಲ್ಲಿ ಅರ್ಧ ಬಾಡಿ ಇದ್ದರೂ ಇಲ್ಲದೆ ಇರೋ ಥರ ನನಗೇನು ಅಂದರೆ ಫೀಲ್ ಆಗೋದು ಬರೀ ಹೊಟ್ಟೆಯಿಂದ ಮೇಲ್ಗಡೆ ಅಷ್ಟೇ. ಇನ್ನು ಅರ್ಧ ಬಾಡಿ ಇದ್ದರೂ ಒಂದೇ ಇಲ್ಲದೆ ಇದ್ರು ಒಂದೇ. ಬಟ್ ಆದರೂ ಲೈಫ್ ಲೀಡ್ ಮಾಡ್ತಾಯಿದ್ದೀನಿ. ತುಂಬ ಕಷ್ಟ ಆಗ್ತಿದೆ, ಹೇಳ್ಕೊಳಕ್ಕಾಗದೇ ಇರೋಷ್ಟು ನೋವು. ಅಂದರೆ ನಮ್ಮ ಜನದ ಪ್ರಕಾರ ಹಿಂಗಾಗ್ಬಿಟ್ಲೆ ಭಿಕ್ಷೆ ಎತ್ಕೊಳ್ಬೇಕು ನಾವು. ನನ್ನ ಗಂಡನೇ ಹೇಳ್ತೇನಲ್ಲ, ಭಿಕ್ಷೆ ಎತ್ಕೊಂಡು ಬದುಕ್ತಿದ್ಯಾ ಅಂತ. ಹಂಗಾದ್ರೆ ನಾವು ನೀಟಾಗಿ ದುಡಿತೀವಿ ಅಂದರೂ ನಮ್ಮ ಸಮಾಜ ನಮ್ಮನ್ನು ಒಪ್ಪೋದೇ ಇಲ್ಲ ಸರ್. ಇವಾಗ ನಾನು ಎಷ್ಟೋ ಜನ ಕೆಟ್ಟ ದಾರಿ ತುಳಿಯೋಕ್ಕೆ ನಂಗೆ ಒಂದು ದಾರಿ ಮಾರ್ಗ ತೋರಿಸಿದ್ರು. ನಾನು ಹಂಗೆ ಬದುಕೋಕ್ಕೆ ಇಷ್ಟ ಇಲ್ಲ ಸರ್ ನನಗೆ. ಅದಕ್ಕೆ ಇಷ್ಟು ಕಷ್ಟ ಆದರೂ ಹಿಂಗೆ ಬದುಕ್ತಾ ಇದ್ದೀನಿ, ಒಂಟಿಯಾಗಿ ಬದುಕ್ತಾ ಇದ್ದೀನಿ. ಬಟ್ ನಾನು ಯಾರು ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ಒಂದೇ ನಿಮಿಷ, ನಿಮ್ಮ ಪುಣ್ಯಾತ್ಮ ಅಣ್ಣನ ನಂಬರು ಇಲ್ಲಿ ಹಾಕೋದು ಬೇಡ, ನೀವೇ ಡಯಲ್ ಮಾಡಿ. ಹೇಳೋದು ಬೇಡ, ಡಯಲ್ ಮಾಡಿ. ನನ್ನ ದುಡ್ಡು ನನ್ನ ಹತ್ರನೇ ಇಸ್ಕೊಂಡು ನನಗೆ ಮೋಸ ಮಾಡ್ತಾರೆ ಇವರೆಲ್ಲ. ಆ ವಿಡಿಯೋ ನೋಡಿದೆ, ಅವನಿಗೆ ಹೊಡೆಯಕ್ಕೆ ಹೋಗ್ತಾನೆ. ನಾನು ವಿಡಿಯೋ ಹಿಂಗೆ ಅಡಿಕೆ ಇಳಿಸಿದ್ದೀನಲ್ಲ, ಅವಾಗೆಲ್ಲ ನನಗೆ ಹೊಡೆಯಕ್ಕೆ ಬಂದಿರೋದು, ಫೋನು ಕಿತ್ಕೊಳ್ಳೋಕೆ ಬಂದಿರೋದು. ಕಿತ್ಕೊಂಡು ಏನು ಹೊಡೆದೇ ಆಗ್ತಿದ್ನೋ ಇಲ್ಲ ನನಗೆ ಹೊಡಿತಿದ್ನೋ ಗೊತ್ತಿಲ್ಲ. ಹಂಗೂ ಇಲ್ಲಿ ಮಂಟೆಗೆ ತೆಗೆದಿತ್ತು ನಂಗೆ ನಿನ್ನೆ ತಪ್ಪಿಸ್ಕೊಂಡ ಏಟಿಂದ.
ಅವನು ಯಾವ ಕಂಪ್ನಿಲಿ ಕೆಲಸ ಮಾಡ್ತಾನೆ ಅಂತ ಗೊತ್ತಿದ್ರೆ ಸ್ವಲ್ಪ ವರ್ಕ್ ಮಾಡಿ. ಹೆಸರೇನು? ಮಂಜುನಾಥ್ ಅಂತ ಸರ್. ಮಂಜುನಾಥ್ ಗೌಡ. ಅಣ್ಣ ಸ್ವಲ್ಪ ಸೌಂಡ್ ಮಾಡಬೇಡಿ, ಅಣ್ಣ ಸೌಂಡ್ ಮಾಡಬೇಡಿ. ಕಟ್ ಮಾಡ್ತಿದ್ದಾರೆ, ನೋಡ್ತಾ ಇರ್ಬೇಕೇನೋ ಮೋಸ್ಟ್ಲಿ. ಯಾವ ಫೋನ್ ಅಣ್ಣ ಸ್ವಲ್ಪ ಸೌಂಡ್ ಮಾಡಬೇಡಿ ಎಂದೆ. ಈಗ ಯಾವ ಫೋನ್ ಬಂದ್ರು ಎತ್ತಲ್ಲ. ಅವರು ಕಾಂಟ್ರಾಕ್ಟ್ ತಗೊಂಡಿರೋರು, ಮನೆಗೆ ಕಾಂಟ್ರಾಕ್ಟ್ ತಗೊಂಡಿರೋಂಥವ್ರಿಗೆ ಅವರು ಒಬ್ರು ಲೇಡಿ ನನಗೆ ಫೇಸ್ಬುಕ್ಕಲ್ಲಿ ಸಿಕ್ಕಿರೋಂಥವ್ರು, ಅವ್ರನ್ನು ಸೇರಿಸಿ ಕಂಪ್ಲೇಂಟ್ ಮಾಡಿದ್ದಾರೆ ಸರ್. ಮಾಡಲಿ. ಅವ್ರು ಏನು ಮಾಡಿದ್ದಾರೆ ಸರ್? ಮನೆ ಕಟ್ಟಕ್ಕೆ ಅಲ್ಲ ಮಾಡಲಿ ಬಿಡಿ. ಈಗ ಅರೆಸ್ಟ್ ಮಾಡಿದ್ರಾ ಪೊಲೀಸ್ನವರು? ಇಲ್ಲ ಇಲ್ಲ ಅಲ್ವಾ? ಇಲ್ಲ. ಆದ್ರೆ ಅವ್ರನ್ನು ತಗೊಬಂದು ಇದನ್ನ ಮಾಡಿಸ್ಬೇಕು ಅಂತ ಹೇಳ್ತಾ ಇರೋದು. ಏನ್ ಮಾಡ್ತಾರೆ ಪಾಪ ಅವರು? ಎಲ್ಲಿಂದನೋ ಬಂದಿರ್ತಾರೆ, ದುಡ್ಡು ತಗೊಂಡು ಕೆಲಸ. ಅಲ್ಲ ತಗೊಂಡ್ಲಿ ಇನ್ಸ್ಪೆಕ್ಟರ್ ಅವ್ರದ್ದು FIR ತಗೊಂಡ್ಲಿ ನೋಡೋಣ. ತಗೊಂಡ್ಲಿ. ಈಗ ಹೇಳಿದಾರೆ ಲೀಗಲ್ ಮ್ಯಾಟ್ರ್ ಅಂತ, ಲೀಗಲ್ ಸಿವಿಲ್ ಮ್ಯಾಟ್ರ್ ಅಂತ ಅವ್ರು ಹೇಳಿದಾರೆ. ಅಲ್ಲಿ ಬೇಕಲ್ಲಿ ಮೋಸ ಮಾಡಿರೋರು ಅಲ್ಲೇ ಇರ್ತಾರೆ ಆರಾಮಾಗಿ. ಎತ್ತಾ ಇಲ್ಲ ಫೋನ್ ಎತ್ತಲ್ಲ. ಇವಾಗ ಯಾವ್ದಾದ್ರು ಹೊಸ ನಂಬರಿಂದ ಮಾಡಿಸ್ತಾಳೆ ಅಂತ ಎತ್ತಲ್ಲ. ನಿಮ್ಮ ಅಪ್ಪ ಇಲ್ವಾ ಸರ್? ಒಂದು ಹೇಳ್ತೀನಿ ನೋಡಿ ಸರ್, ನಮ್ಮ ಅಪ್ಪನ ದೇವರಾಣೆ ಬುದ್ಧಿ ಇಲ್ಲ. ಒಳ್ಳೆ ಅರಳು ಸರ್. ಬುದ್ಧಿ ಇಲ್ಲ ಅಂದ್ರೂ ಕಂಪ್ಲೇಂಟ್ ಕೊಡಕ್ಕೆ ಚೆನ್ನಾಗಿತ್ತಾ? ಹತ್ರ ನೀವು ಚೆನ್ನಾಗಿ ಮಾತಾಡಿ ಬಾ ನಿಮ್ ನನ್ನ ಕಡೆ ಅಂತ ಹೇಳಿದ್ರೆ ಹೊಂಟೋಗ್ಬಿಡ್ತಾರೆ ಅವರು. ಮೊದಲಿಂದನೂ ಹಂಗೆ ಸರ್ ಅವರು. ಅದಕ್ಕೆ ಒಂದು ಆಸ್ತಿ ಪತ್ರ ಇಲ್ಲ, ಅದ್ರ ಜೊತೆಗೆ ಒಂದು ಏನು ಆಸ್ತಿ ಪತ್ರ ಅಂದ್ರೆ ಏನು ಗೊತ್ತಿಲ್ಲ ಸರ್ ನಮ್ಮ ಅಪ್ಪನಿಗೆ. ನೈಸ್ ಮಾಡಿ ನಂಬರ್ ಹಾಕ್ಬಿಟ್ರೆ, ಮಂಜುನಾಥನ್ ನಂಬರ್ ಹಾಕ್ಬಿಟ್ರೆ ಸರ್. ಈಗ ನನ್ನ ಸಬ್ಸ್ಕ್ರೈಬರ್ ಇದಾರಲ್ಲ, ಫೋನ್ ಹೋದ್ರೆ ಅವ್ರದ್ದು ಎಷ್ಟು ಫೋನ್ ಹೋಗಿ ಫೋನ್ ಸ್ವಿಚ್ ಆಫ್ ಮಾಡಿಡುವ ಪರಿಸ್ಥಿತಿ ಬಂದ್ಬಿಡುತ್ತೆ. ಅಲ್ಲ ನೀವೇನಾರು ಹೋಗಿ ಆಸ್ತಿ ಕೇಳಿದಿರ? ಇಲ್ಲ, ಅದು ದನದ ದೊಟ್ಟಿಗೆ ಕೇಳಿರೋದು. ನಾನು ಭಾಗ ಕೇಳಿಲ್ಲ ಸರ್. ಮತ್ತೆ ಅವನೇ ಕಟ್ಕೊಂತ ಹೇಳಿದ್ದಿದ್ದು ಅದನ್ನ, ಅದಕ್ಕೋಸ್ಕರ ಹೋಗಿದ್ದೆ ಸರ್ ನಾನು. ದುಡ್ಡು ಕೊಡಕ್ಕೆ ಟೈಮ್ ಇದೆ. ಈಗ ಮನೆ ಕಟ್ಟಿದಾರಲ್ವಾ, ಅದು ಎಲ್ಲ ನನ್ನ ಮತ್ತೆ ನನ್ನ ಗಂಡನ ಇದು ಮತ್ತೆ ನಮ್ಮ ಅಣ್ಣಂದು ಮೂರು ಸೇರಿ ಮನೆ ಕಟ್ಟಿದ್ರು. ಗಂಡನ ನಂಬರ್ ಹೊಡೀರಿ ಸ್ವಲ್ಪ. ಇಲ್ಲಿ ಹೇಳೋದು ಬೇಡ, ಹೊಡೀರಿ ಹೇಳ್ತೀನಿ. ಯಾರೋ ಸ್ಪಾನ್ ತಾಳಿ ಹೊಡೀರಿ. ಅವ್ರು ಹೇಳೋದಿಷ್ಟೇ, ಏನಿಲ್ಲ ಮನೆ ಕಳಿಸಿ ಸರ್ ನಾವು ನೋಡ್ಕೋತೀವಿ. ಅವ್ನು ನೋಡ್ಕೊಳ್ಳೋದೆಲ್ಲ ನೋಡೇ ಬಂದಿರೋದಲ್ಲ ಸರ್, ಇಲ್ಲಿ ಬಿಟ್ಟೋಗಿರೋದಕ್ಕೆಲ್ಲ. ಅಮ್ಮ ಇಲ್ಲಮ್ಮ ಹೋಯ್ತು ಹೋಯ್ತು. ಡೈಲ್ ಮಾಡಿ. ಹೆಸರೇನು ಇವ್ರದ್ದು? ಬಬ್ಬು ಇವರೇನಾ? ಸ್ವಲ್ಪ ನೋಡಿ. ಅಣ್ಣ ಅವ್ರ ಗಂಡ ಯಾರು ನೋಡಿಲ್ಲಲ್ಲ? ಬೇರೆ ನಂಬರ್ ಇಲ್ಲ? ಇನ್ನೊಂದು ನಂಬರ್ ಇದೆ, ಇಲ್ಲ ಅಂತ ಗೊತ್ತಿಲ್ಲ. ಇಲ್ಲಿ ಹೇಳ್ಬಿಟ್ರೆ ಆಲ್ರೆಡಿ ಇಷ್ಟು ಜನ ನೋಡ್ತಾರೆ ಇಲ್ಲಿ, ಆಮೇಲೆ ಸತ್ತೋಗ್ಬಿಡ್ತಾನ ಅವನು. ನೇಣು ಹಾಕಿ ನಿಮ್ಮ ಹೆಸರು ಬರ್ದಿಟ್ಟು. ಅಷ್ಟು ಜನ ನೋಡ್ತಾ ಇರೋರೇನು ಸುಮ್ಮನೆ ಬಿಡ್ತಾರ? ಎಮ್ಮೆ ಥರ ಇದಾರಂತೆ ನಿಮ್ಮ ಯಜಮಾನರು. ಸರ್ ಎಂತ ಟಾರ್ಚರ್ ಕೊಟ್ಟಿದ್ದಾರೆ ಗೊತ್ತಾ ಸರ್? ಯಾರೋ ಗೊತ್ತಿಲ್ದವ್ರ ಮನೇಲಿ ಇಟ್ಕೊಂಡು ಸಾಕೋದು ಗೊತ್ತು. ನಾವು ಯಾರೋ ಅಂತ ಗೊತ್ತಿಲ್ವಾ ಸರ್ ಅವ್ರಿಗೆ? ಇಷ್ಟು ದಿನ ಅವ್ರ ಫ್ಯಾಮಿಲಿ ಸೇವ್ ಮಾಡಿದ್ ಇದೇನೋ ಸಿಕ್ಕಿದ್ದು ಅಷ್ಟೇ ನಮಗೆಲ್ಲ. ಅವ್ರ ಮಕ್ಕಳನ್ನ ಇಟ್ಕೊಂಡು ಸಾಕೋದು, ಅವ್ರ ಫ್ಯಾಮಿಲಿಯವ್ರ ಪಾದ ಪೂಜೆ ಮಾಡೋವರೆಗೂ ಅವ್ರು ಚಂದನೇ ಆಗಿರ್ತಾರೆ. ಈಗ ಕೈಯಲ್ಲಾಗಲ್ವಲ್ಲ, ಎಲ್ಲ ಬಿಟ್ಬಿಡ್ತಾರೆ ಬೀದಿಗೆ. ಸರ್ ನಾರ್ಮಲ್ ನಂಬರ್ ಅದೇ ಫಸ್ಟ್ ಹೇಳಿದ್ನಲ್ಲ, ನಂಬರ್ ಪರ್ಸನಲ್ ನಂಬರ್. ಪೂರ್ವಿಕಾ ಜಗದೀಶ್ ಅಂತ ಬರ್ತಿದ್ದು? ಪೂರ್ವಿಕಾನ ನಮ್ಮ ಪೂರ್ವಿ ಹೆಸರು, ನನ್ನ ಮಗನ ಹೆಸರು. ಸಿಗಾಕೇಬೇಕು, ನಮ್ಮಂತವ್ರ ಹತ್ರ ಸಿಗಾಕೇಬೇಕು. ಇವು ಏನು ಮಾಡ್ತೀರಾ?
SMD. ಹಲೋ ಜಗದೀಶ್ ಅವರೇ, ಬುಕ್ ಮಾಡಿದ್ರಾ? ಏನಮ್ಮ ಇದು? ಕಾಲರಲ್ಲಿ ಗೊತ್ತಾಗುತ್ತಲ್ಲ ಸರ್ ನಿಮ್ಮ ಹೆಸರು, ಅವ್ರು ನೋಡಿರ್ತಾರೆ ನಿಮ್ಮನ್ನ ಫೇಸ್ಬುಕ್ ಅಲ್ಲಿ. ನೀವು ಇನ್ನೊಂದ್ಸರಿ ಟ್ರೈ ಮಾಡಿ, ಎತ್ತಲ್ಲ ಫೋನ್. ಕಾಣಾಕ್ಷರು ನಾವು ಅವರಪ್ಪ, ಅದಕ್ಕೆ ಅಂತ ಬೇರೆ ಇಟ್ಕೊಂಡಿರ್ತೀವಿ ಸ್ಟೆಪ್ನಿಗಳನ್ನ. ನೋಡೋಣ. ಅಕಸ್ಮಾತ್ ನಾನು ಹೇಳೋದಮ್ಮ, ಆಯ್ತು ಇವ್ರು ಯಾರು ಹೆಲ್ಪ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಏನು? ಗೊತ್ತಿಲ್ಲ ಸರ್. ಆದ್ರೆ ಈಗ ನಿಮಗೆ ನಾನು ಎಲ್ಲಾದರೂ ಒಂದು ಕಡೆ ಜಾಗ ಮಾಡಿಕೊಟ್ರೆ ಇರಲ್ವ ನೀವು? ಯಾಕೆಂದರೆ ಒಂದು ದೋಣಿ ಮೇಲೆ ಹೋಗ್ಲೇಬಾರ್ದು ನಾವು. ಏನಾದ್ರು ಒಂದು ಹಲೋ ಜಗದೀಶ್ ಅವರು ನಮಸ್ತೆ. ಹಲೋ ಜಗದೀಶ್ ಅವರೇ ನಮಸ್ತೆ. ಹಲೋ ಹಲೋ ಸರ್ ಮಾತಾಡಿ ನೋಡಿ. ಏನು ಮಾಡಬೇಕು? ನಾವು ಮಾತಾಡ್ಬಿಟ್ರೆ ಹೇಳ್ತೀನಿ. ಯಾರ್ಯಾರೋ ಎಲ್ಲೆಲ್ಲ ಕೂತ್ಕೊಂಡು ನನ್ನ ಫ್ಯಾಮಿಲಿಯವ್ರು ಮಾತಾಡ್ತಾರಲ್ಲ, ಹೋಗಿ ಧೈರ್ಯವಾಗಿ ಬಂದು ನನ್ನ ಮುಂದೆ ನಾನು ಮಾತಾಡಿದಷ್ಟು ಧೈರ್ಯವಾಗಿ ಮಾತಾಡಲಿ ನೋಡೋಣ. ನಾನು ಯಾವುದೂ ಫೇಕ್ ಮಾಡ್ತಾ ಇಲ್ಲ ಇಲ್ಲಿ, ಧೈರ್ಯವಾಗಿ ಮಾತಾಡಲಿ ನೋಡೋಣ. ಯಾರ್ಯಾರಿಗೂ ಏನೇನೋ ಮಾಡೋಕ್ಕಾಗುತ್ತೆ. ಲೇಡೀಸ್ ಹತ್ರ ಮಾತಾಡ್ಸಿ ಯಾವಾಗ ಮಾತಾಡ್ತಾನೆ ಅಂತ. ಗೊತ್ತಾಗುತ್ತೆ ಗೊತ್ತಾಗುತ್ತೆ, ಬುದ್ಧಿವಂತವರೆಲ್ಲ. ಏನು ಮಾಡೋದು? ಇನ್ನೊಂದು ಹೇಳೋದು ಮಾಡ್ಬಿಟ್ಟೆ ಸರ್, ನೀವು ನನಗೆ ವೀಡಿಯೋ ಮಾಡಬೇಕಾದ್ರೆ ನಾನು ನೋಡೋ ಅಂಥವ್ರಿಗೆಲ್ಲ ರೀಚ್ ಆಗುತ್ತಾ? ನೀವು ಶೇರ್ ಮಾಡಿ ಕೇಳಿ. ನಿಮ್ಮ ಪೇಸ್ ಇದೆಯಲ್ಲ, ಪೇಸ್ ಶೇರ್ ಮಾಡಿ ಇವಾಗ ನಿಮ್ಮ ಇದನ್ನ ಲೈವ್ ಶೇರ್ ಮಾಡಮ್ಮ, ಅವ್ರಿಗೆ ಹೋಗುತ್ತೆ. ನಿಮ್ಮದು ಚಾನಲ್ ಸರ್ಚ್ ಮಾಡಿ ಸರ್. ಆಗಲೇ 7,000 ಜನ ನೋಡ್ಬಿಡಿಯಾರೆ. ಎಲ್ಲ ರೆಕಾರ್ಡ್ಸ್ ಇಟ್ಟಿದ್ದೀನಿ, ಬೈದಿರೋದು ಮಾಡಿರೋದು. ನನ್ನ ಮಗನ ಕರೆದ್ರೆ ಕಳಿಸಲ್ಲ, ನನ್ನ ಮಗನ ಕರ್ಕೊಬರಕ್ಕೆ ಹೋದ್ರೆ ಬೈಯೋದು. ನನ್ನ ಮಗನ ನಾನು ಸಾಕಿರೋದು ಸರ್ 4 ವರ್ಷ. ನನಗೆ ಆ್ಯಕ್ಸಿಡೆಂಟ್ ಮುಂಚೆ ಅವ್ನು 3 ವರ್ಷಕ್ಕೆ ಕಂಪ್ಲೀಟ್ ಆಗ್ತಿತ್ತು. ಅಲ್ಲಿವರೆಗೂ ಅವನು ಪ್ರತಿಯೊಂದು ಕೆಲಸ ನೋಡ್ಕೊಂಡು ಸಾಕಿರೋದು ನಾನು. ಯಾರು ಒಂದು ದಿನ ನೋಡ್ಕೊಂಡಿಲ್ಲ ಸರ್. ನಾನು ಫೋನ್ ಎತ್ತಿದ್ರೆ ನಾನು ಒಂದೇ ಕೇಳ್ತಿದ್ದೆ, ನಾನು ಈಗ ಟಾರ್ಚರ್ ಕೊಡೋದೇನು ದೊಡ್ಡದಲ್ಲ ಇವನಿಗೆ. ಮನುಷ್ಯ ಹೇಳೋದು ಏನು ಅಂದರೆ ಸರ್, ಇವಾಗ ಮದುವೆ ಆದಮೇಲೆ ಹೆಂಡ್ತಿನೂ ಫ್ಯಾಮಿಲಿ ಥರ ನೋಡಬೇಕಲ್ವ? ಮತ್ತು ಹೆಂಡ್ತಿಗೆ ಬೆಲೆ ಇಲ್ಲ ಅಂದಮೇಲೆ ಏನಕ್ಕೆ ಮದುವೆ ಆಗಬೇಕು? ಇಲ್ಲ, ಎಲ್ಲರೂ ಹೆಂಡ್ತಿನ ಇದ್ದಂಗೆ ಅಂತ ಕರೆಯೋದು ಏನಕ್ಕೆ? ಅರ್ಧ ದೇಹ ಇದ್ದಂಗೆ ನೋಡಿ. ಫೋನ್ ಎತ್ತಲ್ಲ ಅಂದರೆ ಹಲೋ ಹಲೋ ಜಗದೀಶ್ ಅವರೇ ನಮಸ್ತೆ. ನಿಮ್ಮ ಅಭಿಮಾನಿಗಳು ಸರ್. ಅಲ್ಲ, ಸವಿತಾ ಮೇಡಮ್ ಅವ್ರ ಗಂಡಲ್ವಾ ನೀವು? ಏನು ಸರ್, ಪಾಪ ಸವಿತಾ ಮೇಡಮ್ ಅವ್ರು ನೋಡಿದ್ರೆ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಳ್ತಿದ್ದಾರೆ, ನೀವು ನೋಡಿದ್ರೆ ಆರಾಮಾಗಿದ್ರಿ. ಏನು ಸರ್ ಇದು? ಸರ್, ನಾವಿಲ್ಲಿ ಒಂದು ಆಸರೆ ಫೌಂಡೇಶನ್ ಅಂತೇಳಿ ಒಂದು ಫೌಂಡೇಶನಿಂದ ಬಂದು ಕಾಲ್ ಮಾಡ್ತಾರ ಸರ್? ಏನು ಸರ್? ಹಲೋ, ಹೌದು ಜಯರಾಜ್ ನಾಯ್ಡು ಅವರೇ ಸರ್, ಕರೆಕ್ಟು
ಸರ್ ದಯವಿಟ್ಟು ಹೊರಗೆ ಬಂದು ಮಾತಾಡಿ ಸರ್. ಅಣ್ಣ ಸ್ವಲ್ಪ ಹೊರಗೆ ಬಂದು ಮಾತಾಡಿ ಸರ್ ಪ್ಲೀಸ್. ನೆಟ್ವರ್ಕ್ ಡ್ರಾಪ್ ಆಗ್ತದೆ, ಬನ್ನಿ ಸರ್. ಸರ್ ನೆಟ್ವರ್ಕ್ ಡ್ರಾಪ್ ಆಗ್ತಾಯಿದೆ ಸರ್. ನೋಡಿ ಹೇಳೇ ಬಿಡ ನೀವು ಜಯರಾಜ್ ನಾಡು ಅಂತ. ಇಲ್ಲ, ನಾನು ಕಂಡುಹಿಡಿತಾನಂತ ಬೇರೆ ನಂಬರಿಂದ ಮಾಡಿದೆ. ಅಂದರೆ ಲೈವ್ ನೋಡ್ತಾ ಇರ್ಬೋದು. ಹೌದಾ? ನಂದೆಲ್ಲ ನೋಡೋದು ಅವರೇನೆ, ನನ್ನ ಫ್ಯಾಮಿಲಿ ಜಾಸ್ತಿ ನೋಡೋದು, ಯಾರು ನೋಡಲ್ಲ. ನನಗೆ ಯಾರು ಆಗಲ್ಲ, ನನ್ನ ಫ್ಯಾಮಿಲಿ ಅವರೇ ತಾನೇ. ಅವ್ರು ಚೆನ್ನಾಗಿ ನೋಡ್ತಾ ಇರ್ತಾರೆ, ಪಿನ್ ಟು ಪಿನ್ ನೋಡ್ತಾರೆ. ನಾಳೆ ಏನು ಮಾಡ್ತಾಳೆ, ಇವಳು ಮೂವ್ ಏನು ಅನ್ನೋ ತಿಳ್ಕೊಳ್ಳೋದೇ ನನ್ನ ವಿಡಿಯೋಯಿಂದ ಅವರು. ಎಲ್ಲಿದ್ದಾನ ಅವನು? ಇರೋದು ಬೆಳಗಾವಿ ಅನ್ಸುತ್ತೆ. ಅವಳು ನೆಂಟು ಮನೆಗೆ ಬಂದು ಹೋದಂಗೆ ಹೋಗೋದು. ಕೆಂಗೇರಿ ಉಪನಗರ ಮನೆ ಮಾಡ್ಕೊಂಡಿರೋದು. 15 ದಿನಕ್ಕೋ ತಿಂಗಳಿಗೋ ಮಗನ ಯಾರನ್ನ ನೋಡ್ಕೊಳಕ್ ಬಿಟ್ಟಿರೋದು. ಹಲೋ ಸರ್, ಏನು ಸರ್ ಅದು ಪಾಪ ಅಮ್ಮಂದು ಏನು ಸರ್ ಕತೆ ಪಾಪ? ಹಾಂ ಅಲ್ಲ, ಗಂಡ ಸರ್ ನೀವು. ನಾನು ಈಗ ನನ್ನನ್ನ ರಿಜೆಕ್ಟ್ ಮಾಡ್ಬಿಟ್ಟು ಅವರು ದಾರಿ ಕಂಡ್ಕೊಂಡ್ಬಿಟ್ಟಿದ್ದಾರೆ. ಓಕೆ ಓಕೆ ನನ್ನ ಕಡೆ ನನ್ನ ಕಡೆ ಏನು ಹಾಕ್ಬೇಕಾದ್ರೆ ನಾನು ನೀವು ಏನು ಹೇಳ್ತೀರೋ ಅದಕ್ಕೆ ಅಗ್ರಿ ಸರ್. ಹಂಗಲ್ಲ ನಾವು ದಯವಿಟ್ಟು ಹೋಗೋದು. ಒಂದ್ ಸರ್ ನಾನು ಮಾತಾಡೋದು ಅವಕಾಶ ಕೊಡಿ ಸರ್. ಹಲೋ ಸರ್ ಹೇಳಿ ಸರ್, ಹೇಳಿ ಸರ್. ಈಗ ನಾವು ಗಂಡಾಗಿ ಏನ್ ಮಾಡ್ಬೇಕು, ಏನ್ ನಮ್ಗೆ ಕರ್ತವ್ಯ ಇದು ನಾವು ಮಾಡೋ ಸಿದ್ಧ. ಅವ್ರು ಗಂಡ ಎಂತ ಇರ್ತಾರೆ ಅಂತ ಕೇಳಿ ಫಸ್ಟ್ ಸಿಂಪಲ್. ಅಂದ್ರೆ ಯಾವ ತರ ನೀವು ಕೇಳ್ತಾ ಇರೋದು ಸರ್? ಈಗ ಅವ್ರು ಏನ್ ಲೋಕಾರೂಢಿ ಲೋಕಾರೂಢಿ ಎಲ್ಲರೂ ಹೆಂಗಿರ್ತಾರೋ ಹಂಗಿರ್ತಾರ ಮುಗೀತು. ಅಲ್ಲಿ ಬೇರೆ ಏನ್ ಟಾಪಿಕ್ ಇಲ್ಲ ಅಲ್ಲಿ. ಸಿಂಪಲ್ ಸರ್. ನಾವು ಒಂದು ನಿಮಿಷ ಹೇಳ್ತೀನಿ ಕೇಳಿ ಸರ್. ನಾವು ನಮಗೂ ಎಲ್ಲಾ ಜ್ಞಾನ ಇದೆ. ನಮ್ಮ ಮಾತು ಕೇಳೋದಿಲ್ಲ ಅಂದ್ರೆ ನಾವು ಮಾಡಕ್ಕಾಗತ್ತೆ ಹೋಗಿ ಅವ್ರ ಹತ್ರನ? ಇಲ್ಲ. ಈಗ ನೋಡಿ ಸರ್, ಒಂದ್ ನಿಮಿಷ ಜಗದೀಶ್ ಸರ್. ಕಾಂಟ್ಯಾಕ್ಟ್ ಮಾಡಿದಾರ ಅವರು ಸರ್? ಒಂದ್ ನಿಮಿಷ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಈಗ ಪ್ರೆಸೆಂಟ್ ಆಗಿ ನನ್ನ ಎದುರುಗಡೆ ಇದ್ದಾರೆ. ಇಲ್ಲ, ತೊಂದ್ರೆ ಇಲ್ಲ, ಏನ್ ಸಮಸ್ಯೆ ಇಲ್ಲ. ನಿನ್ನೆ ಸಹಿತನು ನಾವು ಏನೇನೋ ವಿಚಾರ ಹೇಳಿದಾಗ ಅವ್ರ ಅಣ್ಣ ಮಾತಾಡ್ಬೇಕಾದಾಗ ಯಾರಿಗೂ ಬೆಲೆ ಇಲ್ಲ ಅಂದ್ರೆ ನಾವು ಒಬ್ರು ಗಂಡಸಲ್ವಾ ಸರ್? ಹೌದು. ಒಬ್ಬ ಗಂಡಸಾಗಿ ಏನ್ ಬೆಲೆ ಕೊಡ್ಬೇಕಾದ್ರೆ ಕೊಟ್ಟು ಸಾಕು. ಅವ್ರು ಬೇರೆ ಏನ್ ಬೇಡ ಸರ್. ನಾನು ಏನು ಬೇರೆ ಏನು ಕೇಳ್ತಾ ಇಲ್ಲ ಅವ್ರ ಕಡೆಯಿಂದ. ನಾನು ಒಬ್ಬ ಗಂಡಸು ಅಂತ ಅವರಿಗೆ ಅವ್ರ ಮನ್ಸ ಬಂದು ಸಾಕು, ಬೇರೆ ಏನ್ ಬೇಡ. ಅವ್ರು ಹೇಳ್ತಾರೆ, ಅದಕ್ಕೆ ನಾನು ಕೇಳಿದೆ ಅದನ್ನ. ನಾನು ನೋಡಿ ಸರ್, ಈಗ ಹಿಂದೆ 1000 ಹಗರಣ ಆಗ್ಬಿಟ್ಟಿರ್ಲಿ ಸರ್. ಸರ್ ವಿಷಯ ನಾನು ಕೇಳಿ ಸರ್, ನನಗೆ ಹಿಂದೆ ಹಗರಣ ಬೇಡ. ಇವತ್ತು ನಿಮ್ಮದು ಮುಖಾರು ಬಂದರೆ ನೀವ್ ಎಲ್ಲಿ ಬರೋಕೆ ಬರ್ತೀನಿ ನಾನು, ಆಯ್ತಾ? ನೀವೇನ್ ಹೇಳಿದ್ರೆ ಅದು ಬದ್ಧ ಸರ್. ಒಂದ್ ನಿಮಿಷ ಕೇಳ್ತೀನಿ, ಒಂದೇ ನಿಮಿಷ ಹೇಳಿ. ಈಗ ನೋಡಿ, ನೀವೇನ್ ನನ್ನ ಶತ್ರು ಅಲ್ಲಲ್ಲ? ಇಲ್ಲ. ಹೌದು. ಆ ಹುಡುಗಿ ನಮ್ಮ ಚಿಕ್ಕಪ್ಪನ ಮಗಳಲ್ಲ ಅಲ್ವಾ? ಎಲ್ಲರಿಗೂ ಒಂದೇ ನ್ಯಾಯ ಇಲ್ಲಿ. ಹೌದು. ಈಗ ಆ ಹುಡುಗಿದು ನಿನ್ನೆ ವಿಡಿಯೋ ಒಂದು ವೈರಲ್ ಆಗಿ ಅವ್ರ ತಮ್ಮ ಒಡೆಯಕ್ಕೆಲ್ಲ ಹೋಗಿ ಈಗ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದೆ. ಓಕೆನಾ? ಆದರೆ ಮನೆಯಲ್ಲಿ ಗಂಡ ಅಂತ ಅಂದಾಗ ಆ ಹುಡುಗಿ ಹೇಳ್ತಾಳೆ, ನಿಮ್ಮ ಮೇಲೆ ಅಲಿಗೇಷನ್ ಮಾಡಿದಾಗ ನಾನು 1 ವರ್ಷನೂ ಒಪ್ಪಕ್ಕೆ ರೆಡಿ ಇಲ್ಲ. ಈಗ ನೀನು ಹೇಳಿದ ತಕ್ಷಣ ಎಲ್ಲ ಸತ್ಯ ಅಲ್ಲಮ್ಮ, ನಾನು ಜಗದೀಶ್ ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದೆ. ಹೌದು. ಯಾಕೆಂದ್ರೆ ಅವ್ರೇನಾದ್ರೂ ತದ್ವಿರುದ್ಧ ಮಾತಾಡಿದ್ರೆ ಮುಂದೆ ನೋಡೋಣ. ಈಗ ಅಲ್ಲಲ್ಲ, ಒಂದ್ ನಿಮಿಷ. ಈಗ ನಮ್ಮ ಮಾತಿಗೆ ಅವ್ರು ಬೆಲೆ ಕೊಟ್ಟಿಲ್ಲ ಅಂದಾಗ ನೀವ್ ಏನ್ ಬೇಕಾದ್ರೆ ಮಾತಾಡ್ಕೇಳಿ. ಈಗ ನಾವು ಕೇಳೋಣ, ನೀವು 5 ವರ್ಷ ಬಿಟ್ಟು ಹೋದ, ಆಕ್ಸಿಡೆಂಟ್ ಆದಾಗ ಬಿಟ್ಟು ಹೋದ ಸರ್ ಅಂತಂದ್ರೆ ನಾನು ಹೇಗ್ ನಂಬ್ಲಿ? ಈಗ ಮಗ ಯಾರ ಹತ್ರ ಇದೆ? ಅವ್ರ ಹತ್ರ ಇದೆ. ಹೌದು. ಈಗ ಮತ್ತೆ ಈ ಮಗುಗೆ ಏನ್ ಮಾಡ್ಬೇಕೀಗ? ಹಾ, ಈ ತಾಯಿ ಏನ್ ಮಾಡ್ಬೇಕು ಸರ್? ಗಂಡಸಾಗಿ ಬೇಡ, ನಂಗೆ ಗಂಡಾಗಿ ಬರ್ಲಿ ಸರ್. ನಾನ್ ಹೇಳ್ತಾ ಇರೋದು ನಾನೇನ್ ಬಿಟ್ಟು ಹೋಗಿಲ್ಲ ಅವ್ರಿಗೆ ಸರ್. ಈಗ ನೋಡಿ, ಲಾಸ್ಟ್ ಫೆಬ್ರವರಿ ಹೋಗಿರೋದವ್ರು. ಈ 4 ವರ್ಷ ತಕ್ಕ ಟ್ರೀಟ್ಮೆಂಟ್ ಮಾಡಿರೋ ಯಾರು, ನೋಡಿರೋ ಯಾರು, ಮುಟ್ಟಿರೋ ಯಾರು, ಎಲ್ಲ ಅವ್ರ ಅಣ್ಣನ ನಂಬರ್ ಕೊಡ್ತೀನಿ. ಈಗ ನಾವು ಒಂದ್ಸ ಅವ್ರು ದೊಡ್ಡವರು. ಈಗ ನೋಡಿ ಸರ್, ನಮ್ಮನೆ ನಾನು ಕದ್ ಮದುವೆ ಆಗಿಲ್ಲ, ಲವ್ ಮ್ಯಾರೇಜ್ ಮದುವೆ ಆಗಿಲ್ಲ. 4 ಜನ ದೊಡ್ಡವ್ರು ಅವ್ರೆ. ನಾವು 4 ಜನ ನಮ್ಮವ್ರು ಕಳಿಸ್ತೀನಿ, ನಾನು ಕರ್ಕೊಂಡ್ ಬರ್ತೀನಿ. 4 ಜನ ಏನ್ ಹೇಳ್ತಾರೆ ಅದಕ್ಕೆ ನಾವು ಬದ್ಧ. ಯಾವಾಗ ಕರೀರಿ, ಎನಿ ಟೈಮ್. ಡನ್. ನಾವು ಅವ್ರ ತರ ನಾವು ಅವ್ರ ಕಡೆ 4 ಜನ ಕರ್ಸ್ಲಿ. ಹೌದು. ಅವ್ರ 4 ಜನ ನ್ಯಾಯವಾಗಿ ಏನ್ ಹೇಳ್ತಾರೆ ಅದಕ್ಕೆ ನಾವು ಬದ್ಧ. ನಾವು 4 ಜನ ಅಂತಂದಿದ್ದೀವಿ, 4 ಜನ ಮುಂದೆ ಕೊಡ್ತೀವಿ. 4 ಜನ ಸಚಿವರು ಕರ್ಕೊಂಡು ಮುಂದೆ ಕೊಡ್ತೀನಿ. ನಾವು ಇವತ್ತು ಹೆಣ್ಣು ಕರ್ಕೊಂಡು ಕೊಡ್ಸಿದವ್ರು ಯಾರಿದಾರೋ ಅವ್ರೆಲ್ಲರೂ ಇವತ್ತು ನಮ್ ಜೊತೆ ಅವ್ರೆ, ಅವ್ರ ಜೊತೆ ಅವ್ರಿಗೂ ಅವ್ರೆ. 4 ಜನ ಏನ್ ಹೇಳ್ತಾರೋ ಅದನ್ನ ನಾವು ಬದ್ಧ. ಡನ್. ಈಗ ನಾವ್ ಹಿರಿಗೂ ಮುಟ್ಟು ಬೇರೆ ಮಾತಾಡ್ಬೇಡ, ನಾವು ನೀವು ಮಾತಾಡೋದೇ ಬೇಡ.
ದೊಡ್ಡವ್ರಿಗೆ ಏನ್ ಹೇಳ್ತಾರೆ ಅದು ಬದ್ಧ ನಾವು. ಸರ್ ದೊಡ್ಡವ್ರು ಮಾಡಿ ಹಿಂಗಾಗಿದೆಯಲ್ಲ, ನಾವು ನೀವು ಕುತ್ಕೊಂಡು ದೊಡ್ಡವ್ರು ಅಂದ್ರೆ ಈಗ ಆ ಹುಡುಗಿಗೆ ನ್ಯಾಯ ಕೊಡಬೇಕು ಅಷ್ಟೇ. ಈಗ ನೀವು ಹೇಳಿದ್ರೆ ಒಳ್ಳೆ ಸರ್ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಸರ್, ಅವ್ರ ಅಪ್ಪ ಬದುಕೇನೆ, ಅವ್ರ ಅಣ್ಣ ಬದುಕೇನೆ ಸರ್, ಆಯ್ತಾ, ಒಂದ್ ಹೇಳ ಸರ್, ಹೇಳಿ. ನನಗೆ ಅಪ್ಪ ಅನ್ನೋದು ಯಾವಾಗ ಹೋಗಿ ನಿನ್ನೆ ಕಂಪ್ಲೇಂಟ್ ಕೊಟ್ಟ ಮಗಳ ಮೇಲೆ ಅವಾಗೆ ಹೋಯ್ತು ಸರ್ ಒಂದು. ಸರ್ ಈಗ ನೋಡಿ ಸರ್, ಸಿಂಪಲ್ ಸರ್. ಸರ್ ಒಂದ್ ನಿಮಿಷ, ನಿಮಗೆ ಹುಟ್ಟಿರೋ ಮಗು ನೀವು ಹೋಗಿ ಕಂಪ್ಲೇಂಟ್ ಕೊಡ್ತೀರಾ? ನಿಮ್ಗೆಲ್ಲ ಫುಲ್ ಸರ್, ನಿಮ್ಗೆಲ್ಲ ಫುಲ್ ಅರ್ಥ ಆಗಂಗೆ ಹೇಳ್ತೀನಿ. ಅಲ್ಲಿ ಯಾರ್ದು ಏನ್ ತಪ್ಪಲ್ಲ ನೋಡಿ ಸರ್. ಇವ್ರು ನಡವಳಿಕೆ ಗಟ್ಟ ಇದ್ಬಿಟ್ರೆ ಎಲ್ಲ ಪ್ರಾಣ ಕೊಡ್ತಾರೆ. ನಡವಳಿಕೆ ಸರಿ ಇಲ್ಲ ಹಂಗಾರೆ ಇವರು ಎಲ್ಲಾರ ಮಾತಿಗೂ ಗೌರವ ಕೊಟ್ರೆ ಯಾರು ಕೊಡ್ತಾರೆ. ಯಾರು ಏನೋ ಅವ್ರು ದಡ್ರಲ್ಲ. ಕೂರಮ್ಮ ಅಲ್ಲಿ ಹೋಗಿ ಕೂರಿ, ಲೈವ್ ಇಲ್ವಲ್ಲಿ? ಅರ್ಥ ಮಾಡ್ಕೊಳ್ಳಿ ಸರ್, ಅರ್ಥ ಮಾಡ್ಕೊಳ್ಳಿ, ಪರವಾಗಿಲ್ಲ ಓಕೆ ಸರ್. ಅಲ್ಲಿ ಎಲ್ಲರೂ ಎಜುಕೇಟೆಡ್ ಇರೋದು, ಎಲ್ಲರೂ ತಿಳುವಳಿಕೆ ಇರೋದು, ದಡ್ಡರಲ್ಲ, ಎಲ್ಲರೂ ಬುದ್ಧಿವಂತರೇ, ಗೊತ್ತಾಯ್ತಾ? ಅಲ್ಲೇನು ದೊಡ್ಡ ಕೃಷಿ ಮುಂದೆ ನ್ಯಾಯ ಮಾಡಲ್ಲ, ಪಂಚಾಯತಿ ಮಾಡಲ್ಲ. 4 ಜನ ಪಂಚಾಯತಿ ಏನ್ ಹೇಳ್ತಾರೋ ಅದನ್ನ ನಾನು ತಲೆ ಬಾಗ್ತೀನಿ ಕೇಳಿದಲ್ಲ, ಅವ್ರ ಬಾಗ್ದವ್ರ ಕೇಳಿ. ಸಿಂಪಲ್. ನೀವು ಕೂರಿಸಿ ಯಾವ ತರ ನಿಮ್ಮ ಏನಮ್ಮ ಸರ್ ನ್ಯಾಯ ನೀತಿ ಮಾಡ್ಲಿ, ಆದ್ರೆ ತಲೆ ಇಲ್ದವನ್ನೆಲ್ಲ ಕರ್ಕೊಂಡ್ ಬಂದು ಏನೇನೋ ಬರ್ಲಿ, ತೊಂದ್ರೆ ಇಲ್ಲ. ಸರ್ ಈಗ ಒಂದ್ ನಿಮಿಷಮ್ಮ, ನೀನ್ ಸರಿಯಾಗಿದ್ದಾರೆ, ಸರಿಯಾಗೇ ಇದೀನಿ ಸರ್. ಯಾವನಾರ ಬರ್ಲಿ. ಈಗ ನೋಡಮ್ಮ, ಒಂದು ಬೇಕು ಅಂದ್ರೆ ಹಿಂಗಿರ್ಬೇಕು, ಬೇಡ ಅಂದ್ರೆ ಕಾನೂನು ಮೂಲಕ ನನಗೇನು ಡೈವರ್ಸ್ ಕೊಡ್ಬೇಕು ಅಥವಾ ಏನು ಕಾನೂನು ಮೂಲಕ ಕಟ್ಕೊಡ್ಬೇಕು, ಹೋಗ್ಬೇಕು. ನೋಡಿ ಒಂದ್ ನಿಮಿಷ, ಕಾನೂನಲ್ಲಿ ಗಂಡ ಏನಾದ್ರು ಬೇಡ ಅಥವಾ ಹೆಂಡತಿ ಏನಾದ್ರು ಬೇಡ ಅಂದ್ರೆ ಯಾವ ಕಾನೂನು ಒಪ್ಪಲ್ಲ. ಕೋರ್ಟಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ, ಹೌದಾ? ಸಿವಿಲ್ ಮ್ಯಾಟ್ರು, ಫ್ಯಾಮಿಲಿ ಮ್ಯಾಟ್ರು. ಈಗ ಈ ವ್ಯಕ್ತಿ ಹೇಳ್ತಾರೆ ಅಂತಂದಾಗ ಆಯ್ತು, ಅವ್ರು ನ್ಯಾಯಬದ್ಧವಾಗಿ ಹೇಳ್ತಾರೆ ಅಂತ ನನಗೆ ಅನಿಸುತ್ತೆ. ಆದ್ರೆ ಬಂದ್ರೆ ಮಾತ್ರ ಅಲ್ಲ, ಅದೇ ಹೇಳ್ತಾರದು, ಬಂದು ಕುತ್ಕೊಂಡು ಮಾತಾಡಿ, ನೋಡಮ್ಮ ನೀನ್ ಇರ್ಬೇಕು ಅಂದ್ರೆ ಹಿಂಗಿರು, ಬೇಡ ಅಂದ್ರೆ ನಿಂಗೆ ಏನ್ ಕೊಡ್ಬೇಕು ಹೇಳೋ, ನಾನು ಡೈವರ್ಸ್ ತಗೊಂತೀನಿ ಅಧಿಕೃತವಾಗಿ. ಅಷ್ಟೇ ಸರ್. ಈ ಟಾರ್ಚರ್ ಯಾರು ತಡ್ಕತಾರೆ ಅಲ್ವಾ ಸರ್? ನಾನು ಹೇಳಿದ್ರೆ ಕರೆಕ್ಟಾ ಸರ್? ಆಯ್ತಾ? ನಮ್ಮ ಮಗನ ಹಾಸ್ಪಿಟಲ್ ಕೆಲಸ ಆಯ್ತು ನಮ್ಮ ಕೈಲಿ. ಅವ್ರಿಗೆ ಏನ್ ಗೊತ್ತದು? ಏನ್ ಸರ್ ಗೊತ್ತು? 1,30,000 ತಿಂಗಳು ದುಡಿಬೇಕು, 1 ವರ್ಷ ದುಡಿಬೇಕು ಅಂದ್ರೆ ನನ್ ಕಷ್ಟ ಇರಲಿಲ್ಲ, ನನಗೆ ಗೊತ್ತು. ಕಂಡೋರ್ಗೆಲ್ಲ ಮಾಡಕ್ ಗೊತ್ತಿಲ್ಲ, ಕೇಳಿ ಸರ್. 35 ಲಕ್ಷ ಹಾಸ್ಪಿಟಲ್ ಎಷ್ಟಾಯ್ತು ಸರ್? 35 ದುಡ್ಡು ಬಂತು, ಮಾಡಿದ್ದಾರೆ. ಅವರೇ ಮಾಡಿದಂತಲ್ಲ. 12 ಲಕ್ಷ ಖರ್ಚಾಗಿದೆ. ಅವ್ರ ಅಣ್ಣನ ಮಗ ಮಾಡಿರೋದು ಇದು ಕೆಲ್ಸನ. ನಾನ್ ನನ್ನ ಮನೆ ಹೊರಗಡೆ ಅವಾಗ್ಲೇ ಹಾಕಿರೋ. ಈ ಚಿಕ್ಕ ಮಕ್ಕಳಿಂದ ಹಿಡ್ದೆ ಅವ್ರ ಫ್ಯಾಮಿಲಿ ಕೈಲಿ ಉಗಿಸ್ತಾರೆ. ನನಗೆ ಯಾಕೆ ಉಗಿಸ್ತಾರೆ ಕೇಳ್ಬೇಕು. ಈಗ ಆಯ್ತಮ್ಮ, ಒಂದೇಳ ಆಯ್ತು ಅಲ್ವಾ? ಮರ್ಯಾದಿಲ್ಲ. ಒಂದ್ ನಿಮಿಷ, ನಿನಗಿಲ್ಲ ತಾನೆ? ಅಲ್ಲ ನನಗಲ್ಲ, ನನಗೆ ಮರ್ಯಾದೆ ಕೊಡ್ತಾ ಇಲ್ಲ ತಾನೆ? ಅಂತರ್ದ್ರ ಸಂಸಾರನ ಮಾಡಕ್ ಸಾಕು, ಬೇಡ ಆಯ್ತಾ? ಈಗ ಅವ್ರು ಹೇಳಿದಾರೆ ಇರ್ಬೇಕು ಅಂದ್ರೆ ಹಿಂಗೆ ಸರ್. ನಾಯಿಗಿನ ಕಡೆ ಸರ್, ಮನೇಲಿ ನಾಯಿಗೆ ಊಟ ಹಾಕಲ್ಲ, ಹಂಗಾಗ್ತಾರ ಅವರು. ಎಂತ ನರಕ ನೋಡು. ಇಂಥ ಪರಿಸ್ಥಿತಿಲಿ ಒಬ್ಳು ಮನೆಯಿಂದ ಮನೆಗೆ ಹೋಗ್ಬಾರ್ದು ಅಂದ್ರೆ ಹಾಸ್ಪಿಟಲ್ ಬಿಟ್ಟೋದ್ಮೇಲೆ ಇಂಥ ಪರಿಸ್ಥಿತಿಲಿ ಇರೋಳು ಯಾವಳಾದ್ರೂ ಹೆಂಗ್ಸು ಒಂದ್ ಹೆಣ್ಣ ಹೊರಗಡೆ ಬರ್ತಾಳ. ಈಗ ಬ್ರದರ್ ಒಂದ್ ನಿಮಿಷ ಮಾತಾಡಿ ಬ್ರದರ್. ಒಂದ್ ಮಾತು ಹೇಳ್ತೀನಿ ಕೇಳಿ. ಹೆಣ್ಣನ್ನ ಅಯ್ಯೋ ಅನ್ಸ್ಕೊಂಡವನು ಯಾವನು ಬದುಕಿಲ್ಲ ಸರ್. ಅಲ್ಲ ಒಂದ್ ನಿಮಿಷ, ನಾನು ಹೇಳೋದು ಕೇಳಿ. ತಾಯಿಗಾಗಿರ್ಬೋದು, ಹೆಂಡತಿಗಾಗಿರ್ಬೋದು. ಈಗ ನಾನು ಒಂದು ಬಲವಂತ ಮಾಡಿ ಕರ್ಕೋಗಿ ಸರ್ ಅಂತ ನಾನು ಹೇಳಕ್ಕಾಗಲ್ಲ ಅಲ್ವಾ ಸರ್? ನೀವು ನಿಮ್ಮ ಹತ್ರಕ್ಕೆ ಬಂದಿರೋದು ಸರ್, ನನಗೆ 100ಕ್ಕೆ 100% ಸರ್ ತುಂಬಾ ಸಂತೋಷ. ಬಂದಿರೋದಕ್ಕೆ ಇಲ್ಲಲ್ಲ, ನಿಮ್ ಹತ್ರಕ್ಕೆ ಬಂದಿದ್ಯಲ್ಲ ಸರ್ ಈಗ ಈ ವಿಚಾರ ಸರ್, ತುಂಬಾ ಸಂತೋಷ ವಿಚಾರ ನನಗೆ. ನೀವೇನ್ ಹೇಳಿರು, ನೀವು 4 ಜನಕ್ಕೆ ನ್ಯಾಯ ಹೇಳೋರು, 4 ಜನ ಗೊತ್ತಿಲ್ಲ. ನನಗೆ ಸಂತೋಷ. ಈಗ ನನಗೆ ಆಗ್ಲೂ ಒಂದು ಮಾತಾಡಿದೆ, ನೀವೇನು ನನ್ನ ಶತ್ರು ಮಗ ಅಲ್ಲ. ಇಲ್ಲ ಸರ್. ಸರ್ ಈಗ 1 ನಿಮಿಷ ಕೇಳಿ, ಸಿಂಪಲ್ ಸರ್. ನಾನು ಹೇಳ್ತಾ ಇರೋದು ಈಗ ಏನ್ ಆಗ್ಬೇಕು, ಹೆಂಗಿರೋದು ಅಷ್ಟೇ ಸಾಕು. ನಾನು ಅದನ್ನ ಹೇಳ್ತಾ ಇರೋದು, ಇರ್ಬೇಕು ಅಂದ್ರೆ ಹಿಂಗ್ ಇರ್ಬೇಕು. ನಡೆದಿರೋ ಘಟನೆ ಎಲ್ಲ ನನಗೆ ಗೊತ್ತು ಸರ್. ಈಗ ಹೆಂಗ್ ಗೊತ್ತಾ, ಯಾವ್ಯಾವ ದಾರಿನ ಯಾವ್ಯಾವ ಬೇರೆ ನುಸ್ಕೊಂಬಾರ್ದು ಸರ್. ಸ್ಟ್ರೈಟ್ ಫಾರ್ವರ್ಡ್ ಇರ್ಬೇಕು. ಗೊತ್ತಾಯ್ತಾ? ಹೌದು. ಬುದ್ಧಿ ಇರ್ಬೇಕು ಮನುಷ್ಯನಿಗೆ, ಬುದ್ಧಿ ಕಳ್ಕೊಂಬಾರ್ದು. ನಾನು ನಿಮ್ಗೆ 10 ಲಕ್ಷ ಕಾಸು ಕೊಡ್ತೀನಿ, ನೀವ್ ಕೋಟ ಇಸ್ಕೊಂತ ಹೇಳ್ತೀಯಾ? ಒಪ್ಕೊಂಬರ್ಕಾಗತ್ತಾ? ಇಲ್ಲ. ಆ ಯೋಗ್ಯತೆ ಇದೆ ಕಲೆಕ್ಟ್ ಮಾಡಕ್ಕೆ ಅವ್ರಿಗೆ? ಎಲ್ಲವೂ ಕೋರ್ಟು ಕಾನೂನು ಅನ್ಕೊಂತ ಹೋದ್ರೆ ಎಲ್ಲವೂ ಹೌದು. ನಾನು ನಿನ್ನೆ ಮಧ್ಯಾಹ್ನ ಅವ್ರ ಅಣ್ಣ ನಾನು ಎಷ್ಟು ಎಫರ್ಟ್ ಹಾಕಿದೀವಿ. ಸ್ವಂತ ರೆಸ್ಟೋರೆಂಟ್ ಅಣ್ಣನ ನನ್ ಬಿಡಿ, ನಾನು ಸರಿ ಇಲ್ಲ ಬಿಟ್ಬಿಡೋಣ.
ಸ್ವಂತ ಅವ್ರ ಅಣ್ಣನ ಮಾತು ಕೇಳಿಲ್ಲ ಅಂತಂದ್ರೆ ಏನಂತ ಹೇಳ್ತಾರೆ? ನಿಜ ನಿಜ ನಿಜ. ಈಗ ದಯವಿಟ್ಟು ಭೂಮಿ ಮೇಲೆ ಈಗ ನನಗೆ ಭೂಮಿ ಮೇಲೆ ಬ್ರದರ್ ನನಗೆ ದಯವಿಟ್ಟು ನೀವು ಮರ್ಯಾದೆ ಕೊಡೋದಾದ್ರೆ ಸರ್ ನಾನು ನಿಮ್ಮ ಮತ್ತಕ್ಕೆ ಬಂದಿರೋದು ತುಂಬಾ ಸಂತೋಷ ಸರ್. ಒಂದಿನ ಕೂತ್ಕೊಳ್ಳೋಣ. ಯಾವಾಗ ರೇಟ್ ಮಾಡಿ ಸರ್? ನೀವು ಹೇಳಿದ್ ಕರೆಕ್ಟ್ ಆಗಿದೆ. ಅಲ್ಲ ಒಂದು ನಿಮಿಷ, ನೀವು ಹೇಳಿದ್ ಕರೆಕ್ಟ್ ಆಗಿದೆ. ಒಂದು ನಿಮಿಷ ಹೇಳ್ತಿ ಕೇಳಿ. ಯಾರ ಕರ್ಕೊಂಬರ್ಲಿ ಅವ್ರು? ಈಗ ನೀವು ಹೇಳಿದ್ ಕರೆಕ್ಟ್ ಆಗಿದೆ. ಇರಬೇಕು ಅಂದ್ರೆ ಹಿಂಗಿರ್ಬೇಕು, ಹೌದು ಬೇಡ ಅಂದ್ರೆ ಹಿಂಗೇನ್ ಬೇಕು. ರೈಟ್ ಸರ್, ರೈಟ್ ಸರ್, ಕರೆಕ್ಟ್ ಅಲ್ವಾ? ಹೌದು ಸರ್. ಅಷ್ಟೇ. ಓಕೆ ಸರ್, ಹಳೆ ಕತೆ ಬೇಡ ನನಗೆ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಣ್ಣ. ಕೇಳಿ ಹಾ. ನಿಮ್ಮಿಂದ ಒಂದು ಒಳ್ಳೇದಾಗ್ಲಿ. ಆಯ್ತಣ್ಣ. ಅಲ್ಲ ಅದೇ ಹೇಳಿದಾರ, ಡೂ ಆರ್ ಡೈ, ಡೂ ಆರ್ ಡೈ. ಬಿಡಕ್ ರೆಡಿನೇ ಇಲ್ಲ ಸರ್. ಹಾ ಸಿಂಪಲ್. ನಾನು ಅವರನ್ನ ಆಚೆ ಕಳಿಸೋಕೆ ರೆಡಿನೇ ಇಲ್ಲ. ಹಾ ನಾನು ಡೈವರ್ಸ್ ಗಳಗೂ ರೆಡಿ ಇಲ್ಲ. ಯಾಕಂದ್ರೆ ಡೈವರ್ಸ್ ಗಳಂತ ಪರಿಸ್ಥಿತಿ ಇಲ್ಲ ಅವರು. ನಾನು ಅವ್ರು ಸಾಯೋವರೆಗೂ, ಅವ್ರು ಬದುಕಿರೋವರೆಗೂ ನಾನೇ ಅದಕ್ಕೆ ಹೊರಸ್ತಾರ. ಓಕೆ ಓಕೆ ಓಕೆ. ಈಗ ಒಂದ್ ನಿಮಿಷ ಅದನ್ನ ಹೇಳ್ಬಿಡಿ ಮೇಡಮ್ಗೆ ಹೇಳಿ ಮಾತಾಡಿ ಪ್ಲೀಸ್ ಪ್ಲೀಸ್. ಯಾವತ್ತು ಮನೆ ತಂದು ಇಟ್ಕೊಂಡು ಅವಳಿಗೆ ಮುಗಿತಾ ನಾನು 100 ಜನ ಮುಂದೆ ಹೇಳ್ತೀನಿ. ನಾನು ನೋಡಿ ಸರ್, ಯಾರು ಕರ್ಕೊಂಡ್ ಮಳಿಗೆ ಅಫೇರ್ ಇದೆ ಅವ್ರಿಗೆ. ಅವ್ರು ಹೇಳ್ಬಾರ್ದನ್ನ. ಸುಮಾರು ಇದಾವೆ ಸರ್. ಅಫೇರಾ ಸಾಕ್ಷಿ ಇಟ್ಟಿದ್ದೀನಿ, ನೋ ಪ್ರಾಬ್ಲಮ್. ಅವೆಲ್ಲ ಸರ್ ಒಂದ್ ಹೇಳ್ತಿ ಕೇಳಿ ಸರ್, ನಾವು ನಮ್ಮ ಅಂತ ಕಿತ್ತೀವೋ ನಾನು ಆಯ್ತು ಒಂದ್ ಹೇಳ್ತಿ ಕೇಳಿ. ಹ್ಯಾಂಡಿಕ್ಯಾಪ್ಟು ನಾನು ಯಾರು ಕರ್ಕೊಂಡ್ ಮಡಿಕಬೇಕು ಸರ್? ಇಲ್ಲಿ ನೋಡಿ, ಅಪಾರ್ಟ್ಮೆಂಟ್ ಅಲ್ಲಿ ನಾನ್ ಮಂದಿ ಜೀವನ ಮಾಡಕ್ಕಾಗತ್ತಾ? ಕೇಳಿ, ಒಂದೇ ಒಂದ್ ಸಾರಿ ಕೇಳಿ. ನನ್ನ ಮಗನ್ ನಾನು ನೋಡಕ್ಕಾಗತ್ತಾ? ಯಾವತ್ತು ಕೆಳಗಡೆ ಸ್ಟಾಪ್ ಮಾಡಿ ಮಾತ್ನಾ ಅಂತ ಹೇಳಿ ಈಗ ಒಂದ್ ಕೆಲಸ ಮಾಡೋಣ. ಅದು ಇದು ಈಗ ಬೇಡ. ಈಗ ಅದನ್ನ ಅದ್ ಬೇಡ. ಒಂದ್ ಆಗ್ಬೇಕು ಅಂದಾಗ ಆಮೇಲೆ ಮಾತು ಕಲೆಗ್ ಗೊತ್ತಿರೋ ಸರ್, ಹೆಂಗ್ ಬೇಕಾದ್ರೆ ಆಯ್ತು ಬರ್ತಾರಲ್ಲ, ಬಂದ ಕುತ್ಕೊಂಡ್ ಮಾತಾಡ ಬಿಡಿ. ಒಂದ್ಸರಿ ಮಾತಾಡಿ, ಏನು ಮನುಷ್ಯ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ತುಂಬಾ ಜನ ಜೊತೆ ಆಯ್ತು, ಈಗ ಕುತ್ಕೊಂಡ್ ಮಾತಾಡೋಣ ಬಿಡಮ್ಮ. ನೀವ್ ಹೇಳಿದ ತಕ್ಷಣ ಎಲ್ಲವೂ ರೆಡಿ ಆಗ್ಬೇಕು ಅಂತ ಏನಿಲ್ಲಲ್ಲ, ಕುತ್ಕೊಳ್ಳೋಣ ಆಯ್ತಾ? ಈಗ ಡೈವರ್ಸ್ ಅವ್ರು ಕೊಡಲ್ಲ ಅನ್ನೋದಕ್ಕೂ ಕಾರಣ ಇರುತ್ತೆ, ಅಥವಾ ನಾವು ಬೇಡ ಅಂದಾಗ ಸರ್ ನಾನು ಡೈವರ್ಸ್ ಕೇಳಲ್ಲ ಸರ್. ಕಟ್ಕೊಡ್ಬೇಕಾಗುತ್ತಂದ್ರ ಜೀವನಾಂಶ ಕಟ್ಕೊಡ್ತೀನಿ ಒಂದ್ ನಿಮಿಷ ಅವ್ರು ಮಾತಾಡಕ್ಕೆ. ಹೇಳಿ ಸರ್. ಸರ್ ನಾನು ಡೈವರ್ಸ್ ಕೇಳಕ್ಕೆ ನನಗೂ ಮಾನವೀಯತೆ ಐತೆ. ನಾನು ಇಲ್ಲೋ ಯಾವ್ದೋ ಒಂದು ಮೇಲ್ಗಡೆ ಬಿದ್ದಿಲ್ಲ ನಾನು, ಗೊತ್ತಾಯ್ತಾ? ನಾನು ಒಂದ್ ತಾಯಿ ಹೊಟ್ಟೆ ಹುಟ್ಟಿದೀನಿ. ಆ ಭಾವನೆ ಇಟ್ಕೊಂಡು ನಾನು ಡೈವರ್ಸ್ ಕೇಳೋದು ನನ್ ಮನ್ಸು ಒಪ್ಪಲ್ಲ. ನಾನು ಅವಳನ್ನ ಕಾಪಾಡಕಷ್ಟೇ ಇದ್ದೀನಿ ನಾನು ಹೊರತು ನಾನು ಅವಳನ್ನ ಬೀದಿ ಬಿಸಾಕ್ ರೆಡಿ ಇಲ್ಲ ನಾನು. ಅವ್ರದ್ದು ಆಧಾರ್ ಅಂತ ಕಾರ್ಡ್ ಕೊಡಿ. ಈಗ ಬ್ರದರ್ ನಾನು ಒಂದೇ ಒಂದು, ಈಗ ಕುತ್ಕೊಂಡು ಮಾತಾಡಿ ಬಗೆಹರಿಸೋಣ. ಸರ್ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಸರ್. ಇವ್ರಿಗೆ ಸಮಸ್ಯೆ ಇರೋದು ವಿಷಯ ಆಯ್ತು. ಒಂದ್ ಕೆಲಸ ಮಾಡಿ ಸರ್, ಅವ್ರು ನನ್ನ ಸರ್ ಇವ್ರ ಹತ್ರ ಮಾಡಲ್ಲ. ಅವ್ರ ಪರವಾಗಿ ಯಾರು ಬರ್ತಾರೋ ಹೊರಸ್ತಾರೋ ಬರ್ಲಿ. ಯಾರು ಬರಲ್ಲ, ಯಾರು ಅವಳ ಪರವಾಗಿ ನಾನೇ ಅವ್ರ ಅಣ್ಣ ಬರ್ತೀನಿ. ಬರ್ಲಿ, ತೊಂದ್ರೆ ಇಲ್ಲ. ನಿಮ್ಮ ಮಾತು ಬೆಲೆ ಸಿಕ್ಬೇಕಲ್ಲ ಸರ್. ಸಿಕ್ಕ್ರೆ ಓಕೆ, ಇಲ್ಲ ಬೇಡ. ಆಮೇಲೆ ಒಂದ್ ನಿಮಿಷ ಸರ್, ನೀವು ಸಿಗಂಗೆ ಕಾನ್ಫಿಡೆನ್ಸ್ ಇದೆ ಕರೀರಿ. ಅಲ್ಲ ಈಗ ಸರ್ ಬ್ರದರ್ ಒಂದ್ ನಿಮಿಷ. ಈಗ ಒಂದು ಮಧ್ಯಸ್ಥಿಕೆಗೆ ಹೋದಾಗ ಇಬ್ಬರು ಮಾತು ಒಪ್ಲೇಬೇಕಾಗುತ್ತಲ್ವಾ? ಸತ್ಯ ಸರ್, ಒಪ್ಕೋತೀನಿ ಸರ್. ಹೌದಲ್ವಾ ಸರ್? ಒಪ್ಕೊಳ್ಳಿಲ್ಲ ಅಂದ್ರೆ ಅವಾಗ ಬೆಲೆ ನಮ್ದಲ್ಲ ಹೋಗೋದು, ನಿಮ್ದೇ ಹೋಗೋದು. ಸರ್ ನೋಡಿ, ನಿಮ್ಮ ಹತ್ರ ಎಷ್ಟೋ ಜನ ಬರ್ಬೋದು, ನ್ಯಾಯ ಕೇಳ್ಕೊಂಡು ಎಲ್ಲರೂ ಕೊಡ್ತೀರಾ? ಸರ್ ನಾನು ಹೇಳಿದೆ ಸರ್, ಈಗ ನೋಡಿ ಇದು ಆದ್ರೆ 50 ಸಲ ಆಗೋಗ್ಬಿಟ್ಟಿದೆ. ಅರ್ಥ ಆಯ್ತಾ ನಿಮ್ಗೆ? 4 ಜನ ಏನು ಹೇಳ್ತಾರೋ ಅದಕ್ಕೆ ನಾವು ಬದ್ಧ ಸರ್. ಇದು ಜೀವನದ ವಿಷಯ ಸರ್. ಸರ್ ಜೀವನದ ವಿಷಯ ಇದ್ದಿದ್ರೆ ಅವ್ರು ಇಂಥ ಪರಿಸ್ಥಿತಿ ಇದ್ದಾಗ ಈ ಅವ್ರ ಬೆಳೆ ನೀರಿಲ್ಲ ಅವರು. ಸರ್ ಅವ್ರಿಗೆ ಕೈ ಕಾಲ ಮಟ್ಟಿಗೆ ಬದುಕಕ್ಕಾಗಲ್ಲ ಈ ಭೂಮಿ ಮೇಲೆ ಅಲ್ವಾ? ನಿಜ. ಇವ್ರಿಗೆ ಯಾಕೆ ಬೇಕಿದು? ಆಯ್ತು ನಿಮಿಷ ಕಾನ್ಫಿಡೆನ್ಸ್ ಬೇಡ ಅವ್ರಿಗೆ. ಒಬ್ಬ ಮಗ 3ನೇ ಕ್ಲಾಸ್ ಮಗ ಓದ್ತಾ ಸ್ಕೂಲ್ ಓದ್ತಾನೆ, ಅವನ್ನ ಕರ್ಕೊಂಡು ಹೋಗೋದು, ದಿನ ವಿಡಿಯೋ ಹಾಕದ? ಕಾಮನ್ ಸೆನ್ಸ್ ಬೇಡ? ಒಳ್ಳೆ ಒಂದು ಫೋಟೋ ಹಾಕ್ಬೇಕು ಮಾಡುವಂತಾನ? ಫೋಟೋ ಹಾಕಿದ್ರೆ ತಪ್ಪಲ್ವ ಸರ್? ಆಯ್ತು ಯೂಟ್ಯೂಬ್ ದಿನ ಮಾಡ್ಕೊಂಡು ನಾನು ಭಿಕ್ಷೆ ಬೇಡ ಹಾಕಿರೋ ಸರಿನಾ ಸರ್? ಹಂಗಾರೆ ಒಂದು ಫ್ಯೂಚರ್ ಹಾಳಾಗೋಗ್ಬಿಡ ಹಂಗಾರೆ. ಈಗ ಅವ್ನು ಇಟ್ಕೊಂಡು ಭಿಕ್ಷೆ ಎತ್ತಿದಾರಾ? ನೋಡಿ ಯೂಟ್ಯೂಬ್ ತೈರಿ. ಈಗ ನಿಮ್ಮ ಮಗ ಇದ್ಬಿಟ್ಟು ನೀವು ಹಾಕಿದ್ರೆ ಸಹಿಸ್ತಾರೆ ತೈರಿ ತೈರಿ ಅದು ಮನೆಯಲ್ಲಿ ಸರ್. ಒಂದ್ ನಿಮಿಷ, ಮನೆಯಲ್ಲಿ ಬ್ರದರ್ ಒಂದ್ ನಿಮಿಷ. ಜಗದೀಶ್ ಸರ್, ನಾವು ಮನೆಯಲ್ಲಿ ಮೇಟಿ ಸರಿ ಇಲ್ಲ ಅಂದಾಗ ಇವೆಲ್ಲ ಆಗ್ತವೆ. ನಾನು ನೋಡಿ ಸರ್, ಸರಿ ಇಲ್ಲ ಅಂತ ಅನ್ಕೊಂಬಿಡ ಸರ್. ಅವ್ರ ಮನಸ್ಥಿತಿ ಏನಾಗಬೇಕು? ಆಯ್ತು ನಾನ್ ಸರಿ ಇಲ್ಲ ಸರ್, ಒಪ್ಕೋತೀನಿ. ಅವ್ನ ಭವಿಷ್ಯ ಏನಾಗಬೇಕು? ಇದಕ್ಕೆ ಯಾಕೋ ಈಗ ನಿಮ್ಗೆ ಯಾವತ್ತು ಅನ್ಸಿಲ್ವ ಇದಕ್ಕೊಂದು ಅಂತ್ಯ ಕೊಡ್ಬೇಕು ಅಂತ? ಸರ್ ಅಂತ್ಯ ಕೊಡಕ್ಕೆ ನಮ್ ಕೈ ಸಿಗ್ತಾ ಇಲ್ಲ ಅದು. ಆಯ್ತು, ಈಗ ಸಿಕ್ಕಿದಾರಲ್ಲ. ಹಾ ರೈಟ್, ನಾನು ಅದಕ್ಕೆ ಸಂತೋಷ ಪಡ್ತೀನಿ ಹೇಳ್ತಾರೆ ನಿಮಗೆ. ವೆರಿ ಗುಡ್. ನಿಮ್ಮಂತ ಬಂದಿದ್ದಕ್ಕೆ ಸಂತೋಷ ಪಡ್ತೀನಿ ಅಂತ ಹೇಳ್ತಾರೆ. ಆಯ್ತು 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 ಆಯ್ತು. ಸರಿನಾ ಸರ್? ಓಕೆ ಸರ್, ನಿಮಗೆ ಕಾಲ್ ಮಾಡ್ತೀನಿ. ನನ್ನ ನಂಬರ್ ಕಾಲ್ ಪಿಕ್ ಮಾಡಿ.
ಮಾಡಿ. ಓಕೆ. 1 ವರ್ಷದಿಂದ ಹಾಸ್ಪಿಟಲ್ ಬಿದ್ದಿದ್ನಲ್ಲ, ಕೈ ಆಪರೇಷನ್ ಆದಾಗ ನಾಯಿ ತಂದು ಊಟ ಎಷ್ಟಂಗೆ ಎಷ್ಟೋಗಿದೆ ಸರ್. ಟೇಬಲ್ ಪಕ್ಕ 2 ದಿನ ಊಟ ಮಾಡೋಕ್ಕಾಗಿಲ್ಲ ನನಗೆ. ಹೋಗಿ ಲೈವಲ್ಲಿದ್ದೀನಿ, ಹೋಗಿ. ಇದು ಈಗ ಏನು ಗೊತ್ತಾ ಆಗುತ್ತೆ, ವೆಯ್ಟ್ ಮಾಡಿ. ಏನ್ ಗೊತ್ತಾ, ಮಾತು ಚಾತುರ್ಯತೆ ಕಲ್ತಿರ್ತಾರಲ್ಲ, ಏನ್ ಮಾಡಿದ್ರು ಬರೀ ಮಾತಲ್ಲೇ ಊಟ ಬರ್ತಾರೆ ಸರ್. ಅದ ಕಲೆ ಅವಾಗಿಂದ ಬಂದ್ಬಿಟ್ಟು. ಆಮೇಲೆ ಸರ್ ನೋಡಿ, ಬೈದಿರೋದು, ಅಂದಿರೋದು, ಏನೇನ್ ಮಾಡಿರೋದು ಪ್ರತಿ ಒಂದು ರೆಕಾರ್ಡ್ಸ್ ಇಟ್ಟಿದ್ದೀನಿ ಸರ್. ನನಗೆ ಇವತ್ತು ಜನ ಏನ್ ಮಾಡ್ತಾರೆ, ಸಾಕ್ಷಿ ಕೇಳ್ತಾರೆ. ಹೌದು, ಸಾಕ್ಷಿ ಇಟ್ಟಿದ್ದೀನಿ ನಾನು. ಮದ್ವೆ ಹುಡುಗಿ ಹುಡುಕಿರೋದು ಪ್ರತಿ ಒಂದು ಸಾಕ್ಷಿ ಇಟ್ಟಿದ್ದೀನಿ ನಾನು. ಮತ್ತೆ ಆಗುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ. ಈಗ ಬಗ್ಗುತ್ತೆ ಇವನಲ್ಲ, ನಿನ್ನ ಗಂಡಲ್ಲ ಬೇಕಾಗಿದೆ ನನಗೆ, ಇವನು ಎತ್ತಬೇಕು. ಇವ್ನು ಫೋನ್ ಎತ್ತಲ್ಲ, ಇವ್ನು ಗೊತ್ತಾಗ್ಬಿಟ್ಟಿದೆ ಆಲ್ರೆಡಿ. ಇವಳು ಯಾರ ಕಡೆಯಿಂದನೂ ಫೋನ್ ಮಾಡಿರ್ತಾನೆ, ಮಾಡಿಸ್ತಾಳೆ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಮಂಜುನಾಥ್, ಸವಿತಾ ಅವರ ತಮ್ಮ, ನೀವು ಲೈವ್ ನೋಡ್ತಾ ಇದ್ದೀರಂತ ನಂಗೆ ಚೆನ್ನಾಗಿ ಗೊತ್ತು. ನನ್ನ ಫೋನ್ ಪಿಕ್ ಮಾಡಿ ದಯವಿಟ್ಟು. ಇಲ್ಲ ಅಂದರೆ ದೇವ್ರನಿಗೆ ಕತೆನೇ ಬೇರೆ ಆಗುತ್ತೆ. ಏನಿಲ್ಲ, ಆ ಮೊಬೈಲ್ ನಂಬರ್ ಚೇಂಜ್ ಮಾಡಬೇಕಾಗುತ್ತೆ. ನೀವು ನಿಮ್ಮ ಕಂಪ್ನಿ ಅಡ್ರೆಸ್ ಹಿಡಿಯೋದು ದೊಡ್ಡದಲ್ಲ, ಆವಾಗ ಬೇರೆ ಥರ ಆಗೋದು ಬೇಡ. ದಯವಿಟ್ಟು ಆ ಹುಡುಗಿ ಹೇಳ್ತಾ ಇರೋದು ಎಷ್ಟು ಸತ್ಯ, ಅದಕ್ಕೆ ನೀನು ಕೌಂಟ್ರು ಕೊಟ್ಟರೆ ಸರಿ ಇರುತ್ತೆ. ಇಲ್ಲಾಂದರೆ ಬೇರೆ ಥರ ಹೋಗುತ್ತೆ. ದಯವಿಟ್ಟು ಬೇಡ. ಅವಳು ಹೆಣ್ಣು ಮಗಳು ಯಾರೂ ಬಂದು ಸಹಾಯ ಮಾಡಿ ಅಂತೇಳಿ ಯಾರೂ ಕೇಳಲ್ಲ, ಯಾರಿಗೂ ಆಸೆ ಇರಲ್ಲ. ಹೈಟೆಕ್ ಬೆಗ್ಗರಾಗಬೇಕು ಅಂತ ಯಾರಿಗೂ ಆಸೆ ಇರಲ್ಲ. ಬಂದಿದ್ದಾರೆ, ಅದಕ್ಕೊಂದು ನ್ಯಾಯ ಕೊಡಿಸೋಣ. ಅದು ಬಿಟ್ಟುಬಿಟ್ಟು ನಾನು ಇರೋದೇ ಹಿಂಗೆ ಅಂತಂದರೆ ನಾವು ಬೇರೆ ಥರ. ಈಗ ಆಲ್ರೆಡಿ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ದೀನಿ, ನಿಮಗಾಗಲೇ ಕಾಲ್ ಬಂದಿರಬೇಕು ಸ್ಟೇಷನಿಂದ. ಏನು ಮಾಡಬೇಕೋ ಅದನ್ನು ನಾವು ಮಾಡ್ತೀವಿ. ಹಲೋ, ನಮಸ್ತೆ ಅಮ್ಮ, ಯಾರಮ್ಮ? ಅರ್ಧ ಗಂಟೆ ಬಿಟ್ಟು ಕಾಲ್ ಮಾಡಮ್ಮ ಪ್ಲೀಸ್ಮ್ಮ. ಓಕೆ, ಆಗ್ಬೋದಮ್ಮ? ಓಕೆ. ನಿಮಗೆ ಯಾವ ಥರ ಕಾಲ್ ಬಂದಿದೆಯಾ ಅವ್ರದ್ದು ನೋಡಿ, ನಿಮಗೆ ಅವ್ರದ್ದು ಏನಾರು ಕಾಲ್ ಬಂದಿದೆಯಾ ನೋಡಿ. ಇಲ್ಲಲ್ಲ, ಅವನೇನಾದರೂ ಮಾಡಿದ್ನ ಅಂತ. ಬಂದಿದ್ರೆ ಯಾಕೆ ಹೋಗಿದೆಯಾ ಅಂತ ಕಾಲ್ ಮಾಡಬೇಕಾಗಿತ್ತು. ಒಬ್ಬೊಬ್ರು ಹೆಂಗೆ ಗೊತ್ತೇನಮ್ಮ, ಅನ್ನೋನ್ ನಂಬರ್ ಎತ್ತಲ್ಲ. ಯಾಕೆ ಗೊತ್ತಾ, ಸಾಲ ಮಾಡ್ಕೊಂಡಿರ್ತಾರೆ ಸಾಲಗಾರ. ಏನು ಮನೆ ಕಟ್ಟೋ ವಿಷಯಕ್ಕೆ ನನ್ನ ಹತ್ರ ಮಾತಾಡಬೇಕು. ಪಾಪ ಕೆಲಸದವ್ರು ಹೋಗಿ ನಿಮ್ಮ ಅಮ್ಮನ ಅಕ್ಕನಂತೆಲ್ಲ ಬೈದು ನಿನ್ನೆ ಓಡಕ್ಕೆ ಹೋಗಿದ್ದಾರೆ. ಏನಕ್ಕೆ ಮಾಡ್ಬೇಕು ಸರ್? ಅವನು ತಿರುಗಿ ಬಿದ್ದಿದ್ನಲ್ಲ ಚೆನ್ನಾಗಿ. ತಿರುಗಿ ಬಿದ್ದಿದ್ದ ಅಂದ್ರೆ ಅವ್ರು ಕೈ ಎತ್ತಕ್ಕಾಗಿಲ್ಲ, ಯಾಕಂದ್ರೆ ಆ ಪರಿಸ್ಥಿತಿ ಹೆಂಗಿತ್ತು ಅವ್ರಿಗೆ. ಕೆಲಸ ಮಾಡಕ್ ಬಂದಿದೀವಿ ಅಂತ, ಬಟ್ ಆದ್ರೂ ಹಿಂಗ್ ಹಿಡ್ಕೊಂಡು ಅವ್ರ ಕೈನ ನೂಕಿ ಓಡಿಸ್ತಾರಲ್ಲ. ಪಾಪ ಅವ್ರೇನ್ ಭಿಕ್ಷೆ ಬೇಡಕ್ ಬಂದಿದ್ದಾರೆ. ಯಾರು ಬಂದ್ರು? ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಉತ್ತರಿಸುತ್ತಿಲ್ಲ, ದಯವಿಟ್ಟು ವಿಡಿಯೋ ನೋಡಿದಲ್ಲ. ಪ್ರಯತ್ನಿಸಿ. ಈಗ ಗಂಡನ್ನ 5 ವರ್ಷದಿಂದ ಬಿಟ್ಟೋಗಿದ್ದ. ಈಗೇನೋ ನನ್ನ ಫೋನ್ ಹೋಗೋದಕ್ಕೆ, ಅಣ್ಣ ನೀವು ಹೆಂಗೆ ಹೇಳ್ತೀರ ಹಂಗೆ ಅಂತ ಹೇಳ್ತಾನೆ. ಒಂದಾಗ ಅದು ಸ್ಮಾರ್ಟ್ ಆನ್ಸರ್ ಅದು. ಅದಕ್ಕೆ ನೀವು ಯಾವತ್ತು ಡೇಟ್ ಫಿಕ್ಸು ನಾ ರೆಡಿ. ಅವಳ ಕಡೆಯಿಂದ 4 ಜನ ಬರಬೇಕು ಅಂತ ಬರಲ್ಲ, ನಾನು ಒಬ್ಬನೇ ಬರೋದು ಅಣ್ಣಾಗಿ. ಏನೀಗ ಬಿಡ್ತಿ ಪೊಲೀಸ್ ಸ್ಟೇಷನ್ ಕರ್ಸಿದೆ ಸರ್. ಫಸ್ಟ್ ನನ್ನ ತಮ್ಮನ ಮೇಲೆ ಕೇಸ್ ಮಾಡಿದ್ದಲ್ಲ ಅವತ್ತು. ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡು ಫೋನ್ ನೋಡಿ ಹೇಳಮ್ಮ, ಒಂದೇಳ, ನಮ್ಮ ಕಾನೂನು ವ್ಯವಸ್ಥೆ ಸರಿಯಾಗಿದ್ದರೆ ಇವತ್ತು ಇಂಥ ಬಿಕಾರಿಗಳು ಯಾರು ಬರೋಡಿಗೆ ಆಗ್ತಾರಲ್ಲ ನಾವು. ಅರ್ಥ ನಿಮಗೆ? ಈ ವೃದ್ಧಾಶ್ರಮಗಳು ಯಾರು ಇರ್ತಾರಲ್ಲ, ಇವರೆಲ್ಲ ಲೀಗಲ್. ಆಯ್ತು, ಲೀಗಲ್ ಪ್ರಕಾರ ಮಾಡೋಕ್ಕಾಗುತ್ತೆ ಇವರು? ಎಲ್ಲರೂ ಮಾಡ್ತಾರಾ? ಎಲ್ಲ ಹೇಳ್ಕೊಂಡು ಹೋಗುತ್ತಲ್ಲ. ಎಷ್ಟು ವರ್ಷ ನಾವು ಸತ್ರು ಆಯ್ತು ಬದುಕಿದ್ರು ಆಯ್ತು. ಏನು ಆ ಬಿಡದಿ ಪೊಲೀಸ್ನವರು ಸಹ ಅವ್ರಿಗೆ ಅಕ್ಕಂಗಿರು ಇರ್ತಾರಲ್ವಾ? 3 ಸಾರಿ ಸರ್, ಈ 3 ತಿಂಗಳಿಂದ 3 ಸಾರಿ ಹೋಗಿದ್ದೀನಿ ಪೊಲೀಸ್ ಸ್ಟೇಷನ್ಗೆ. ಯಾರಾದ್ರೂ ನ್ಯಾಯ ಕೊಡ್ಬೇಕು ತಾನೆ? ಏನ್ ಮಾಡ್ಬೇಕು ನಾನು? ಏನ್ ಬಿಡದಿ ಇಲ್ಲೇ ಇದೆಯಾ ಸರ್? ಇಲ್ಲಿಂದ 400ರಿಂದ ಹೊರಟ್ರೆ 2 ಮೆಜೆಸ್ಟಿಕಲ್ ಒಂದು ಟ್ರೈನು, ಇನ್ನೊಂದು ಟ್ರೈನ್ ಚೇಂಜ್ ಮಾಡಿ ಮತ್ತೆ ರೋಡಲ್ಲಿ ನಾನು 12-15 ಕಿಲೋಮೀಟರ್ ಗಂಟೆ ಹೋಗ್ಬೇಕು. ನಾನು ಊರಿಗೆ ಬನ್ನಿಕೊಪ್ಪೆಗೆ ಹೋಗ್ಬೇಕು ಅಂತ. ನೋಡಮ್ಮ, ಒಂದೇ ಒಂದು ಹೇಳ್ತೀನಿ ಕೇಳು. 40 ಕಿಲೋಮೀಟರ್ ಇದು ಬಗೆಹರಿದಿಲ್ಲ ಅಂದರೆ, ನಿನಗೆ ಅಲ್ಲೂ ಆಗಿಲ್ಲ ಇಲ್ಲ ಆಗಿಲ್ಲ ಅಂದರೆ ನಿಂಗೇನು ಜಾಗ ಬೇಕು ತಾನೆ? ಹೌದು ಸರ್. ನಾಗರಬಾವಿಯಲ್ಲಿ ನಾನು ಕೊಡ್ತೀನಿ, ಆಯಿತಾ? ಅಲ್ಲಿ ನೋಡ್ಕೊಂತೀಯಾ? ನೀನು ದುಡ್ಡು ಕೊಡೋದು ಬೇಡ, ಏನು ಟೆನ್ಷನ್ ಇಲ್ಲ. ನೀನೇನು ದುಡ್ಡು ಕೊಡಬೇಡ. 6000 ಅಡಿ ಜಾಗ ಅದು. ಹಾಸ್ಪಿಟ್ಲ್ ಮಾಡ್ತಾಯಿದ್ದೀವಿ, ಆರಾಮಾಗಿರಮ್ಮ. ನೀನು ನೀನು ವೀಲ್ ಚೇರ್ ಒಳಗೆ ಹೋಗುತ್ತೆ. ನೀನು ಮಡಕೆ ಏನು ಬೇಯಿಸ್ಕೊಂತೀಯಲ್ಲ, ಅದನ್ನ ಬೇಯಿಸ್ಕೊಳಕ್ಕೆ ಫೀಲ್ಡ್ ಇದೆ ಒಳಗಡೆ. ಮಡಕೆ
ನಿಜ ಆ ವಾಸ್ತಿ ಈ ದುಡ್ಡು ಅಂತೆಲ್ಲ ಹೊಡೆದಾಡ್ತಾರಲ್ಲ, ಹೋಗೋಗಿ ಏನು ತಗೊಂಡೋಗಕ್ಕಾಗುತ್ತೆ? ಓದಿದೆಯಾ, ಎಲ್ಲ ಇದೆ. ನಮ್ಮ ಜನ ನೋಡಮ್ಮ, ಅಯ್ಯೋ ಅನ್ನೋದಕ್ಕೆ ನಾವು ದುಡ್ಡು ಕೊಡಬೇಕಾಗಿಲ್ಲ ಅಂತೀವಿ ಅಷ್ಟೇ. ನೋಡಿ ಯಾರೋ ನನಗೆ ಸ್ಕ್ರೀನ್ ಶಾಟ್ ಕಳಿಸಿದ್ರು ಸರ್. ನಿಜ ನಂಬಲ್ಲ ನೋಡಿ, ಗಾಡಿನ 2 ವರ್ಷದಿಂದ ತಗೋತೀನಿ. ಒಬ್ಬ ಗಂಡ ಬದುಕಿದ್ದಾನೆ, ಅಪಾರ್ಟ್ಮೆಂಟಲ್ಲಿ ಇದ್ದೀವಿ ನಾವು. ಅಪಾರ್ಟ್ಮೆಂಟಲ್ಲಿ ಇದ್ರೂ ₹1 ಬೇಕಾ ಹೆಂಡ್ತಿಗೆ, ಹಿಂಗೆ ಫೆಸಿಲಿಟಿ ಬೇಕು. 4 ವರ್ಷದಿಂದ ಬೆಡ್ ಮೇಲೆ ಮಲಗಿದ್ದಾಳೆ. ಇವಳು ಹೊರಗಡೆ ಏನಾದ್ರು ಓಡಾಡಬೇಕು, ಜನಗಳ ಮುಖ ನೋಡಬೇಕು, ಏನೋ ಒಂದು ಪ್ರಾಣಿ ಪಕ್ಷಿ ಮುಖ ನೋಡಬೇಕು ಅಂತ ಕರುಣೆ ಇಲ್ವಾ ಒಂದು ಗಂಡ ಆಗಿರೋನ್ಗೆ? ಇದನ್ನ ಫಂಡ್ ರೈಸ್ ಮಾಡಿ ಒಂದು ವಿಡಿಯೋ ರಿಲೀಸ್ ಮಾಡ್ತೀನಿ, ಹಳೆ ಚಾನಲಲ್ಲಿ ಇದೆ. ರಿಕ್ವೆಸ್ಟ್ ಮಾಡ್ಕೊತೀನಿ ನಾನೇನಂತ, ನನ್ನ ಟ್ರೀಟ್ಮೆಂಟಿಗೆ ಮತ್ತು ನಂದು ಹಿಂಗೆ ಒಂದು ವೀಲ್ ಚೇರ್ ತಗೊಳಕ್ಕಿದೆ, ಹೆಲ್ಪ್ ಮಾಡಿ ಅಂತ. ಅದ್ರಲ್ಲಿ ಬಂದಿದ್ದ ದುಡ್ಡನ್ನ ನಾನು ಈ ಗಾಡಿಗೆ ಹಾಕಿ 1 ಲಕ್ಷ ಆಯಿತು ಸರ್. 2 ವರ್ಷದ ಹಿಂದೆ ತಗೊಂಡಿರೋದು. ಈ ಗಾಡಿ ಬಂದಾದ್ಮೇಲೆ ಎಷ್ಟು ಧೈರ್ಯ ಬಂತು ಅಂದರೆ ಸರ್, ನನ್ನ ಯಾರು ಬಿಟ್ಟೋರು ಪರವಾಗಿಲ್ಲ, ಈ ಗಾಡಿ ಬಿಟ್ಟೋಗಲ್ಲ, ನಾನು ಬದುಕ್ಬೋದು ಅಂತ ಹೇಳಿ ಧೈರ್ಯ ಮಾಡಿದ್ದು ಸರ್. ಮುಂದುಗಡೆ ಬ್ಯಾಟ್ರಿ ಇತ್ತಲ್ಲ, ಏನಾಯ್ತದು? ಬ್ಯಾಟ್ರಿ ಚಾರ್ಜಿಂಗ್ ಕೊಟ್ಟಿದ್ದೀನಿ, ಚಾರ್ಜ್ ಹಾಕೋದು ಮರ್ತ್ಬಿಟ್ಟಿದ್ದೆ. ನೆನ್ನೆ ನೈಟು ಊರಿಂದ ಬಂದಲ್ಲ, ಲೇಟಾಗಿ ಇಲ್ಲ ಹಾಕಿದ್ದೀರಾ? ಸ್ಟೇಷನಿಂದ ಬರೋದು ಲೇಟ್ ಆಗಿಬಿಡ್ತು, ಚಾರ್ಜ್ ಹಾಕೋದು ಮರ್ತೋಗ್ಬಿಟ್ಟಿದ್ದೀನಿ. ಈಗ ಏನಾಗುತ್ತೋ ಆಗಲಿ, ಕಾನೂನು ನಿಮಗೆ ಲಾಯರ್ ಬೇಕು. ಏನು ಗೊತ್ತಾ, ನಾನು ಸ್ಪೈನ್ ಇಂಜುರಿ ಆಗಿರೋದ್ರಿಂದ ಜಾಸ್ತಿ ವರ್ಷ ಬದುಕಲ್ಲ ಅಂತ ನನಗೆ ಗೊತ್ತಿದೆ. ಯಾಕೆ ಗೊತ್ತಾ, ನನಗೆ ಇಲ್ಲೆಲ್ಲ ಸ್ವಾಧೀನ ಇರಲ್ಲ. ಹಿಂಗೆ ಕೂತು ಏನಾಗುತ್ತೆ, ಇದೆಯಲ್ಲ ಇದೆಲ್ಲ ಒತ್ತಿ ಗಾಯಗಳಾಗ್ಬಿಡುತ್ತೆ. ಗಾಯಗಳಾದ್ರೆ ಜಾಸ್ತಿ ಇದಾಗ್ಬಿಡುತ್ತೆ. ಸರ್ಜಿಕಲ್ ಬೆಡ್ ಯೂಸ್ ಮಾಡಮ್ಮ. ಸರ್ಜಿಕಲ್ ಬೆಡ್ ತಗೊಳ್ಳೋಷ್ಟು ಕೆಪಾಸಿಟಿ ಬೇಕಲ್ವಾ ನನಗೆ? ನಾನು ಕೊಡ್ತೀನಿ, ತಗೋಗು. ಇದಕ್ಕೆ ಒಂದು ಸೀಟ್ ಬರುತ್ತಂತೆ. ಒಬ್ರು ಹೇಳಿದ ಪ್ರಕಾರ ನೀನು ತುಂಬಾ ವರ್ಕ್ ಮಾಡ್ತೀಯ, ನೀನು ತುಂಬಾ ಕೂರೋದ್ರಿಂದ ನೋಡು ಬೆಡ್ ಸೋರ್ಸ್ ಆಗ್ಬಿಡುತ್ತೆ. ಹೌದು 100%. ಇರೋಷ್ಟು ದಿನ ಏನು ಮೇನು ಗಾಯಗಳು ಮಾಡ್ಕೊಳ್ದಿದ್ದಂಗೆ ಬರುತ್ತೆ ಸರ್. ಇವಾಗ ಒಂದು ಗಾಯ ಆಗಿತ್ತು, 1 ವರ್ಷ ಆಗಿದೆ ಸರ್. ಯಾರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಇಲಿ ಕಚ್ಚುತ್ತಾಯಿತು ನನಗೆ ಬಂದು ಕಾಲಿಗೆ ಗೊತ್ತಾಗ್ತಿರ್ಲಿಲ್ಲ ಇಲಿ ಕಚ್ಚೋದು. ನಾನು ಕಮೆಂಟ್ ಮಾಡ್ತಾ ಇದ್ರು ನನಗೆ ಎಷ್ಟೋ ಜನ, ಅದು ವ್ಯಾಕ್ಸಿನ್ ತಗೋಬೇಕು, ನಿಮಗೆ ಪ್ರಾಬ್ಲಮ್ ಆಗುತ್ತೆ ಮುಂದೆ ಅಂತ. 3 ಸಾರಿ ಅಲ್ಲ 4 ಸಾರಿ ಇಲಿ ಕಚ್ಚಿಬಿಟ್ಟಿದೆ ನನಗೆ. ಸೊ ಆ ಗಾಯ ಏನಾಯ್ತು, 1 ವರ್ಷ ವಾಸಿ ಆಗಿಲ್ಲ. ಹೆಂಗಾಗಿರ್ಬೋದು, ಕೈ ಆಪರೇಷನ್ ಟೈಮಲ್ಲಿ ನನಗೆ ಅದು ಬೆಡ್ ಸೋರ್ ಥರ ಹಿಂಗೆ ಮಲಗಿ ಕಾಲಿಂಗ್ ಉಳ್ಕೊಳ್ಳುತ್ತೆ ನನಗೆ. ಯಾವಾಗ ಗಿಣ್ ಮೇಲೆ ಆಗ್ಬಿಟ್ಟು ಮೂಳೆ ಮೇಲೆ ಆಗಿರೋ ಗಾಯ ವಾಸಿ ಆಗಿಲ್ಲ. ಯಾರೋ ಒಬ್ಬರು ನನಗೆ ಸಬ್ಸ್ಕ್ರೈಬರ್ ಹೇಳಿದ್ರು, ನಮ್ಮ ಅಣ್ಣ ಡಾಕ್ಟ್ರ್ ಇದ್ದಾರೆ, ಕಿಮ್ಸ್ ಹಾಸ್ಪಿಟ್ಲಿಗೆ ಹೋಗಿ ಅಂತ. ಅಲ್ಲಿ ಹೋದ್ಮೇಲೆ ಒಂದು ನಿಮಿಷ ನಿಮ್ಮ ಯಜಮಾನ್ರೆ ಮಾಡ್ತಿದ್ದಾರೆ. ಹಲೋ ಹೇಳಿ. ಹೌದಾ, ಮಂಜುಳಾ ನಾಯ್ಡು ಅಂತೇಳಿ ಮಾತಾಡ್ತಾ ಇರೋದಪ್ಪ ನಾನು. ಹಾಂ ಮಾತಾಡಿದ್ರಲ್ವಾ, ಏನಪ್ಪ ಅದು ಮಾತಾಡಿದ್ದೀರಾ? ಅಲ್ಲ ಮಾತಾಡೋದಲ್ಲ, ಏನಂದರೆ ಇವಾಗ ಹಿಂಗೆ ಬಿಟ್ಕೊಳ್ತೋದ್ರೆ ಇದಾಗುತ್ತೆ. ಅದೇನು ನೋಡಿ ಬಂದು ಯಾವಾಗ ಇದು ಮಾಡ್ತೀರಾ ಏನು ನೋಡಿ. ಹಾಂ ಅಲ್ಲ 4 ಜನ ಅಲ್ಲಪ್ಪ, ಗಂಡ ಹೆಂಡತಿ ಮಧ್ಯೆ 3 ಬಂದರೆ ಅದು ಚೆನ್ನಾಗಿರಲ್ಲ. ನೀವಿಬ್ಬರು ಯಾವಾಗ ಒಂದಾಗ್ತೀರ ಅದನ್ನ ಹೇಳಿ. ಹಾಂ ಹಾಂ ಆಯ್ತಪ್ಪ. ಈಗ ಅವಳಿಗೆ ತುಂಬಾ ಸಮಸ್ಯೆ ಇದೆ, ತಮಗೂ ಗೊತ್ತಿದೆ. ಇರೋಕ್ಕೆ ಜಾಗ ಇಲ್ಲ. ಡ್ರಾಮಾ ಅಲ್ಲ ಪುಟ, ಅವಳ ಪರಿಸ್ಥಿತಿ ಹಂಗಿದೆಯಲ್ಲ, ಹೆಲ್ಪ್ಲೆಸ್ ಆಗಿದ್ದಾಳಲ್ಲ ಪುಟ. ಹಾಂ ಈಗ ಆಯ್ತಪ್ಪ. ಯಾವ್ದು ಬರ್ತಿದ್ದೀರಪ್ಪ ನೀವು? ಯಾವ್ದು ಬರ್ತಾ ಇದ್ದೀರಪ್ಪ? ಆಯ್ತಪ್ಪ, ಸರಿಪ್ಪ ಸರಿ ಅಪ್ಪ. ಅಲ್ಲ ನ್ಯಾಯ ಅಲ್ಲ, ಗಂಡ ಹೆಂಡತಿ ಒಂದಾದ್ರೆ ಅದೇ ದೊಡ್ಡ ನ್ಯಾಯ. ಹಾಂ ಸರಿ ಸರಿಪ್ಪ ಸರಿಪ್ಪ. ಹಾಂ ಅವಳದು ಎಲ್ಲ ಸಮಸ್ಯೆ ಬಗೆಹರಿದ್ರೆ ನಮ್ಮ ಹತ್ರ ಬರೋದು ಇಲ್ಲ. ಯಾಕೆ ಬರ್ತಾರೆ? ಆಸೆನ ಅವರಿಗೆ ಸಮಸ್ಯೆ ಇದ್ದಿದ್ದಕ್ಕೆ ತಾನೇ ಬಂದು ಹೇಳಪ್ಪ. ಸೃಷ್ಟಿ ಹೆಂಗಪ್ಪ ನಾವಾಗೆ ಬೇಕಂತ ಮಾಡ್ಕೊಳ್ತಾರೇನಪ್ಪ. ಇವಾಗ ನೀವು ಜೊತೆಗೆ ಬೆನ್ನೆಲುಬಾಗಿ ನಿಂತಿದ್ರೆ ಇದು ಸಮಸ್ಯೆನೇ ಸೃಷ್ಟಿ ಆಗ್ತಿರ್ಲಿಲ್ಲ ಅನ್ಕೊಳ್ತಾ ಇದ್ದೀನಿ. ಯಾಕೆ ಅಲ್ಲಪ್ಪ, ದುಡ್ಡು ಎಲ್ಲಿಂದ ಬರ್ಬೇಕಪ್ಪ? ಬೆಡ್ ರಿಟರ್ನ್ ಅವ್ರು ಹೇಳ್ತಾರೆ
ನೋಡಿ ಬಂದಿರೋ ದುಡ್ಡು ದಾನ ಮಾಡಿದಾರೆ ಅಂತ ಹೇಳಿದ್ರೆ ಅವ್ರ ಮನಸ್ಸು ಎಷ್ಟು ಮನಸ್ಥಿತಿ ಒಳ್ಳೇದಿದೆ ನೋಡಿ. ಮತ್ತೆ ಆಸ್ಪತ್ರೆಯಲ್ಲಿ ಇದ್ದಾಗ ಸತ್ತೋಗು ಅಂತ ಹೇಳಿ ಯಾಕೆ ಬಿಟ್ಟೋದೆ? ಆಸ್ಪತ್ರೆಯಲ್ಲಿ ಇದ್ದಾಗ ಯಾಕೆ ಬಿಟ್ಟೋದೆ ಅದನ್ನ ಹೇಳಿ ಫಸ್ಟು. ಕೈ ಆಪರೇಷನ್ ಟೈಮಲ್ಲಿ ನೀನು ಬದುಕಿದ್ರು ಯೂಸ್ ಇಲ್ಲ, ಕಾಲ್ ಸ್ವಾಧೀನ ಇಲ್ದಿರೋಳು ಕೈಯೂ ಆಯ್ತಿಲ್ಲ, ಏನು ಬದುಕಿದೆ ಅಂತ ಯಾಕೆ ಬಿಟ್ಟೋದಪ್ಪ ಆಸ್ಪತ್ರೆಯಲ್ಲಿ? ಅದನ್ನ ಹೇಳು, ಯಾಕೆ ನೋಡಕ್ ಬಂದಿಲ್ಲ ಹೇಳು ಆಸ್ಪತ್ರೆಯಲ್ಲಿ. ಆಯ್ತಪ್ಪ ಸರಿ, ನೀನು ಬಾ, ನ್ಯಾಯಕ್ಕೆ ಬಾ, ಎಲ್ಲ ನೋಡ್ತಾವ್ರೆ, ಬಾ ಬಾ. ನೀನು ಮಾತು ಕಲೆ ಕಲ್ತಿರೋ ಮಾತಾಡ್ಬಿಡಿ ಸರ್. ಬಿಡಿ ಏನು ಬೇಡ, ಮಾತಾಡ್ಕೊಬಿಡಿ. ಅಮ್ಮ ಅಣ್ಣ ಬಿಡಿ ಅಣ್ಣ ಬನ್ನಿ. ಆಯ್ತು ಬರ್ತೀನಿ ಅಣ್ಣ, ಮಾತಾಡ್ತೀನಿ. ನೀವು ಮಾತಾಡಿದ್ರೆ ನೀವು ಇನ್ನು ಅರ್ಧ ಗಂಟೆಗೆ ಇಲ್ಲಿ ನನ್ನ ಪರವಾಗಿ ಏನೋ ಮಾತಾಡ್ತಿದ್ದೀರ ಅನ್ಕೊಳ್ಳಿ, ಇನ್ನು ಅರ್ಧ ಗಂಟೆಗೆ ನೀವು ನನಗೆ ಆಪೋಸಿಟ್ ಆಗಿ ಕೂತ್ಕೊಳ್ಳಿಲ್ಲ ಅಂತ ಕೇಳಿ. ಏನು ಅಪೋಸಿಟ್ ಅಮ್ಮ? ಸರ್ ಹಂಗೆ ಚೇಂಜ್ ಮಾಡ್ತಾರೆ. ಒಂದು ಏನಂದ್ರೆ ಬೇಕು ಅವ್ನು ಎಕ್ಸಾಂಪಲ್ ಸರ್, ನಾನು ಹೆಂಡ್ತಿ ಎಲ್ಲೂ ಹೋಗ್ಬಾರ್ದು ಹಿಂಗಿಲ್ಲ ಅಂದ್ರೆ ಅವಳಿಗೆ ಸರ್ ಹೆಂಡ್ತಿ ಹೋಗ್ಬಾರ್ದು ಅಂದ್ರೆ ಹೆಂಡ್ತಿ ಅನ್ನೋದಕ್ಕೆ ಏನು ಸ್ಥಾನ ಕೊಟ್ಟಿದ್ದಾರೆ ಅಂತ ಅದೇಮ್ಮ ಇಂತ ಕೊಡಬೇಕು, ಅವಳೆಲ್ಲಿ ಹೋಗಲ್ಲ ಸರ್. ಏನು ಕೊಡೋದಲ್ಲ, ಮೇನ್ ಬೇಕಾಗಿರೋದೇನು? ಅವ್ನು ದುಡ್ಡು ಕೊಡ್ಲಿ, ಆಸ್ತಿ ಕೊಡ್ಲಿ ಅಂತ ಕೇಳ್ತಾ ಇದ್ದೀನ ನಾನು. ತಂದಾಕು ಸರ್, ತಂದಾಕೋದು ಇಲ್ಲಿ ಒಂದ್ ಸೈಡ್ಗೆ ಇಟ್ಬಿಡಿ. ಹೆಂಡ್ತಿ ಅಂದ್ರೆ ಏನ್ ಕೊಡ್ಬೇಕು ಸರ್? ಮೇನ್ ಏನ್ ಬೇಕು? ಪ್ರಾಮುಖ್ಯತೆ, ಸ್ಥಾನ. ಮತ್ತೆ ಇಲ್ಲ ಅಂದ್ಮೇಲೆ ಹೆಂಡ್ತಿಗೆ ಏನ್ ಬೆಲೆ ಇದೆ ಆ ಮನೇಲಿ? ದುಡ್ಡು ತಿನ್ನೋದು ಬಿಡೋದಲ್ಲ, ಫರ್ದರ್ ಅದು ಆಮೇಲೆ. ಅಣ್ಣನ ಫ್ಯಾಮಿಲಿ ಬೇಕು, ಅಣ್ಣನ ಮಕ್ಳು ಫ್ಯಾಮಿಲಿ ಬೇಕು, ಮತ್ತೆ ನಾನು ಯಾರು? ನನ್ನ ಮಗ ಯಾರು? ಕೊನೆಗೆ ಹೆಂಡ್ತೀವಿ ಮಕ್ಳು ಬಿಟ್ರೆ ಬೇರೆ ಯಾರು ಆಗಲ್ಲ. ಅದು ಆ ಮನುಷ್ಯನ್ ಗೊತ್ತಿಲ್ವಲ್ಲ, ಏನ್ ಮಾಡೋಣ? ಅವ್ರ ಗಂಡ ಸತ್ತೋಗಿರೋ ಅಣ್ಣನ ಹೆಂಡ್ತಿನ ತಂದು ಮನೇಲಿ ಇಟ್ಕೊಂಡಿದಾರಲ್ಲ, ಮತ್ತೆ ನಾನು ಎಲ್ಲಿಗೆ ಹೋಗ್ಬೇಕು? ಅವರೆಲ್ಲ ಕೈ ಕಾಲು ಚೆನ್ನಾಗಿದೆ ತಾನೆ, ಯಾಕೆ ಅವ್ರನ್ನ ಸಾಕ್ಬೇಕು ಇವರು? ಅವ್ರು ನಿಮ್ಮ ನೋಡ್ಕೋಬೋದಲ್ಲ ಹಂಗಾದ್ರೆ. ದುಡ್ಡು ಬದುಕೋ ಕೆಪಾಸಿಟಿ. ನಿಮ್ ಸಮಸ್ಯೆ ಇಲ್ಲೇ ಬಗೆಹರಿದಿದೆ ಪುಟ. ಈಗ ನೋಡ್ಕೊಳಕ್ ಅಮ್ಮನ ಸ್ಥಾನದಲ್ಲಿ ಅದಕ್ಕೆ ನಿಲ್ಕತ್ತಾರೆ, ತಂದಾಕಕ್ಕೆ ಗಂಡ ಬೇರೆ ಆಗ್ಬಿಟ್ಟಿದೆ ಸರ್. ನಿಮ್ಗೆ ಗೊತ್ತಿಲ್ಲ, ಅದು ಏನೋ ಬೇರೆ ತರ ಆಗ್ಬಿಟ್ಟಿದೆ. ಸರಿ, ಬೇಡಪ್ಪ ಸುಮ್ಮನೆ ಅದನ್ನೆಲ್ಲ ಮಾತಾಡ್ರೆ ಒಂಥರ ಒಳ್ಳೇದಲ್ಲ. ಬೇಡ, ಬಿಟ್ಬಿಡಿ. ಈಗ ನೋಡಿ, ನನಗೆ ₹1 ಕೊಡಕ್ಕೆ ಹಿಂದೆ ಮುಂದೆ ನೋಡೋ ಒಬ್ಬ ವ್ಯಕ್ತಿ ಅಣ್ಣನ ಮಗಳು ಮದುವೆಗೆ ಲಕ್ಷಾಂತರ ರೂಪಾಯಿ ಕೊಟ್ಟು ಮದುವೆ ಮಾಡ್ತಾನೆ. ಇವಾಗ ಇನ್ನೊಬ್ಬ ಚಿಕ್ಕ ಅಣ್ಣನ ಮಗನಿಗೆ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಕೊಡ್ಸೋಕ್ಕೆ ದುಡ್ಡು ಬರುತ್ತೆ. ಒಬ್ಬ ಕಾರ್ ಡ್ರೈವರು ಯಾರೋ ಗೊತ್ತಿಲ್ಲ, ಅವನಿಗೆ ಮಕ್ಕಳು ಸಮ ಸೂಟ್ ಕೊಡ್ತಾನೆ ಒಂದು ಮದುವೆಗೆ ಅಂದರೆ ಆ ವಯ್ಯ ಎಷ್ಟು ಕೆಪಾಸಿಟಿ ಇರಬೇಕು ಅಂತ ನೀವೇ ಯೋಚನೆ ಮಾಡಿ. ಒಬ್ಬ ಹೆಂಡತಿ ಬೀದಿಲಿ ಅಲಿತಾ ಇದ್ರೂ ವಯ್ಯನಿಗೆ ಒಂಚೂರು ಮನಸ್ಥಿತಿ ಇಲ್ವಾ? ಒಳ್ಳೆ ಇದಿಲ್ವಾ? 4 ವರ್ಷ ಇವ್ರ ಅಮ್ಮನ ಸಾಕಿ, ಇವ್ರ ಅಣ್ಣನ ಮಕ್ಕಳನ್ನ ಕಾಲೇಜ್ಗೆ ಹೋಗೋರ್ನೆಲ್ಲ ಸಾಕಿ, ಇವ್ರಿಗೆಲ್ಲ ಅಡುಗೆ ಮಾಡಿಟ್ಟು, ಇವ್ರ ಬಟ್ಟೆಗಳು ಒಗ್ದು, ನನ್ನ ಚಿಕ್ಕ ಮಗುನ ಸಾಕಿದ್ಕೆ ನನ್ನ ತಾಯಿ ಇಲ್ದೋಳು ಬಾಣ್ತನ ಮಾಡ್ಕೊಬಂದಿದ್ಕೆ ಇದೇನೋ ಮಾಡಿಕೊಟ್ಟಿದ್ದೀವ್ರೆಲ್ಲ. ಒಂದು ಹೆಣ್ಣು ಅಂತ ಟ್ರೀಟ್ ಮಾಡಿದ್ನಲ್ಲ ಇವರು ನನಗೆ. ಏನು ಬೇಡ, ನಾನು ಗಂಡ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಅವ್ನು ಸೇವೆ ಮಾಡೋದು, ಹೆಂಡತಿ ಏನು ಮಾಡ್ತಾಳೆ? ಗಂಡನ ಜೊತೆ ಚೆನ್ನಾಗಿರ್ಲಿ ಅಂತ ಪ್ರೀತಿಗೋಸ್ಕರ. ಆದ್ರೆ ಅವನು ರಾತ್ರಿ ಆದ್ರೆ ಅವ್ನು ಬದಲಾಗ್ತಿದ್ದ, ಅವ್ನು ಬೇರೆ ತರ ಇರ್ತಿದ್ದ. ಅವ್ನು ನನ್ ಬೇಕಾಗೇ ಇರ್ಲಿಲ್ಲ, ಮತ್ತೆ ಏನಕ್ಕೋಸ್ಕರ ಬದುಕ್ಬೇಕಲ್ಲ? ಎಷ್ಟೊತ್ತು ತಿರ್ಗಿಸ್ಲಿ? ಈಗ ಹತ್ರ ಸಾಲ್ಯೂಷನ್ ಅಲ್ಲ ಚಿನ್ನ, ಹಳದೆಲ್ಲ ಸಾಲ್ಯೂಷನ್ ಅಲ್ಲ. ನೀನೇನಾದ್ರೂ ಸಾಧನೆ ಮಾಡ್ಕೊಳ್ಬೇಕು, ಅದೇ ಸಾಲ್ಯೂಷನ್. ಯಾಕಂದ್ರೆ ನಿನಗೆ ಮಗ ಇದ್ದಾನೆ. ಹೇಳ್ತೀನಿ ನೋಡಿ, ಆಕ್ಸಿಡೆಂಟ್ ಆಯ್ತು, ಇವ್ರ ಕಡೆಯಿಂದ ಆಗಿದ್ದು. ಅವಾಗ ಏನು ಟ್ರೀಟ್ ಮಾಡಬೇಕು, ಟ್ರೀಟ್ಮೆಂಟಿಗೆ ದುಡ್ಡು ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳಲ್ಲ. 7 ತಿಂಗಳು ಹಾಸ್ಪಿಟ್ಲಲ್ಲಿ ಇದ್ದೀನಿ. ಒಂದಿನ ನನ್ನ ಗಂಡ ನನ್ನ ಹೆಂಡತಿ ಹುಳು ಅಂತ ಹೇಳಿ ಹಾಸ್ಪಿಟ್ಲಲ್ಲಿ ಒಂದಿನ ನೋಡ್ಕೊಂಡಿರ್ಲಿ ಸರ್. ಒಂದು ಗ್ಲಾಸ್ ನೀರು ಕೊಟ್ಟಿದ್ದೀನಿ ಅಂತ ಹೇಳಿ, 1 ಗ್ಲಾಸು ನನ್ನ ಮಗನ ಮೇಲೆ ಇವತ್ತು ಪ್ರಮಾಣ ಮಾಡಿ ಹೇಳ್ತೀನಿ, ಒಂದಿನ ಏನೋ ಪ್ರೀತಿ ನೋಡ್ಕೊಂಡಿಲ್ಲ. ಮತ್ತು ಪ್ರೀತಿ ಆದಮೇಲೆ ಹೆಂಡತಿ ಅಂತ ನಾನ್ಯಾಕೆ ಅವ್ರ ಹತ್ರ ಹೋಗ್ಬೇಕು? ದುಡ್ಡು ಬಂತು ಹೋಯ್ತು ಅಂತ ಹೇಳ್ತಾರಲ್ಲ, ದುಡ್ಡಿಂದ ಏನ್ ನಡೆಯುತ್ತೆ? ಇವತ್ತು ಕಾಲಿಲ್ಲ ಅಲ್ವಾ, ನೋಡ್ಕೊಳ್ಳೋದು ಬೇಕಲ್ವಾ ನನಗೆ? ದುಡ್ಡಿಂದ ಏನು ನಡೆಯಲ್ಲಮ್ಮ. ಅಲ್ಲ, ಇವಾಗ ದುಡ್ಡಿದ್ದಿದ್ರೆ ನಾನು ಯಾಕೆ ಮಣ್ಣಿನ ಕೆಲಸ ಮಾಡ್ಕೊಂಡು ಯಾವ್ದೋ ಮನೇಲಿ ಆಶ್ರಮದಲ್ಲಿ ಇದ್ಕೊಂಡು ಇವತ್ತು ಯಾವ್ದೋ ಮನೆಗೆ ಹೋಗಿ ಅವ್ರ ಕೈಲೆಲ್ಲ ಉಗಿಸ್ಕೊಳ್ಳೋ ಪರಿಸ್ಥಿತಿ ಬರ್ತಿತ್ತ? ನಂಗೆ ದುಡ್ಡಿದ್ರೆ ಆರಾಮಾಗಿ ರಾಯಲ್ ಲೈಫ್ ಮಾಡ್ತಾನೆ. ಮತ್ತು ದುಡ್ಡಿದ್ದಾಗ ಹೋಗ್ಬಿಟ್ರೆ ಕೈ ಆಪರೇಷನ್ ಟೈಮಲ್ಲಿ ತಾನೆ ನನ್ನ ಗಂಡ ನನ್ನ ಹಾಸ್ಪಿಟಲ್ ಬಿಟ್ಟು ಹೋಗಿದ್ದು. ನೀವು ನಂಬಲ್ಲ, ನನ್ನ ಕೈ ಬಾಯಿಗೆ ಬರ್ತಾ ಇರಲಿಲ್ಲ 3 ತಿಂಗಳು. ಬಲಗೈಯಲ್ಲಿ ಊಟ ಮಾಡಿಲ್ಲ, ಎಡಗೈಯಲ್ಲಿ ತಿನ್ನಕ್ಕೆ ಹೋಗ್ತಾ ಇಲ್ಲ. ಯಾಕೆ? ಅಭ್ಯಾಸ ಇಲ್ಲ. ಕೈ ಬಾಚಣಿಗೆ ಬಾಚ್ಕೊಂಡಿಲ್ಲ 4-5 ತಿಂಗಳು. ಎಡಗೈಲಿ ಅಲ್ಲ, ಅಂತ ಟೈಮಲ್ಲಿ ಗಂಡ ಅದನ್ನು ಜೊತೆಗಿರ್ಬೇಕು, ಯಾಕಂದ್ರೆ ತಾಯಿ ಸ್ಥಾನ ತುಂಬೋದು ಅವರೇ. ಆಶ್ರಮದಲ್ಲಿದ್ದೀನಿ, ಆ ಟೈಮಲ್ಲಿ ನಾನು ಆಶ್ರಮದಲ್ಲಿದ್ದೀನಿ. ಒಂದು ಹೆಲ್ಪ್ ಇಲ್ಲ. 2 ತಿಂಗಳು ಸ್ನಾನ ಮಾಡಿದ್ದೀನಿ, ಬೆಡ್ ರೆಸ್ಟ್ ಅಲ್ಲಿ ಇದ್ಕೊಂಡು 2 ತಿಂಗಳಿಗೆ ಒಂದ್ಸಾರಿ ತಲೆ ಮೇಲಿಂದ ನೀರು ಇಕ್ಕತ್ತೀನಿ.
ಕೊಳೆ ಹೆಂಗ್ ಹೋಗುತ್ತೆ ಅಂದ್ರೆ ಸಿಮೆಂಟ್ ಕಲರ್. ಹೌದು, ಯಾರ್ದೋ ಸಹಾಯ ತಗೊಂಡು ಹೆಂಗೋ ಮಾಡ್ಕೊಂಡು ಬದುಕ್ತಾ ಇದೀನಿ ಅಂದ್ರೆ ಈ ಪರಿಸ್ಥಿತಿಲಿ ಯಾರಾದ್ರೂ ಮನೆ ಬಿಟ್ಟು ಬರ್ತಾರ? ಎಷ್ಟೋ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಒಬ್ಬ ಹೆಣ್ಮಗ್ಳಿಯಾಗಿ ಇದ್ಕೊಂಡು ಒಂಚೂರು ಕೈ ಕಾಲು ಏಟಾಗಿದ್ರೇನೆ, ಇಲ್ಲ ಏಟಾಗದೇ ಇರೋ ಹೆಣ್ಮಕ್ಳು ಇದ್ದಾರೆ, ನಾನು ನೋಡಿದ್ದೀನಿ. ಎಷ್ಟು ಟಾರ್ಚರ್ ಕೊಟ್ಟರು ಕಷ್ಟ ಕೊಟ್ಟರು ಅವ್ರು ಬಿಟ್ಟು ಹೋಗಲ್ಲ. ಯಾಕೆ ಅಂದರೆ ಅಯ್ಯೋ ನಾಳೆ ದಿನ ಸಮಾಜ ಏನನ್ನುತ್ತೋ ನಮ್ಮನ್ನ ಅಂತ. ಹೌದು. ಆದರೆ ನನಗೆ ನಿಜವಾಗ್ಲೂ ಅರ್ಧ ಬಾಡಿ ಏನೂ ಇಲ್ಲ, ಇಲ್ಲಿಂದ ಅಷ್ಟೇ ವರ್ಕ್ ಆಗೋದು. ಹೇಳಿದ್ರು ಹೊಟ್ಟೆ ಕೆಳಗಡೆ ರೆಸ್ಟ್ ರೂಮ್ಗೆ ಹೋಗೋದು ಏನು ಗೊತ್ತಾಗಲ್ಲ. ನೋಡಿದ್ದೀನಿ. ಯಾವ ಸೆನ್ಸೇಷನ್ ಇಲ್ಲದೆ ನಾನು ಒಬ್ಳು ಮನೆ ಬಿಟ್ಟು ನಾನು ಬಂದಿರೋದಲ್ಲ, ಆಸ್ಪತ್ರೆ ಬಿಟ್ಟು ಹೋಗಿರೋದಕ್ಕೆ ನಾನು ಹೋಗ್ಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡೆ. ಯಾಕೆ ಅಂದರೆ ನೀನು ಕಾಲು ಇಲ್ದೋಳು, ಕೈ ಮುರಿದು ಹೋಗ್ಬಿಟ್ಟೈತೆ, ನೀನೇನು ಬದುಕಿದ್ಯಾ ಅಂತ ಕೇಳಾದ್ಮೇಲೆ ಒಬ್ಬ ಮನುಷ್ಯನ ಹತ್ರಕ್ಕೆ ಹೆಂಗೆ ಹೋಗೋಕ್ಕಾಗುತ್ತೆ? ಪ್ರೀತಿನೇ ಇಲ್ಲ ಅಲ್ಲಿ, ಒಂದಿಷ್ಟು ಪ್ರೀತಿ ಇಲ್ಲ. ನಾಯಿಗೆ ಊಟ ಹಾಕ್ತಂಗೆ ಯಾರ ಕೈಲ ಉಗಿಸಿ ಊಟ ಹಾಕ್ತಾರೆ. ಅಲ್ಲಿಗೆ ನಿಮ್ಮ ದೇಹ ಮಾತ್ರ ಬೇಕನ್ಸುತ್ತೆ ನನಗನ್ಸಿದ ಪ್ರಕಾರ. ದೇಹನೂ ಬೇಕಾಗಿಲ್ಲ. ಚೆನ್ನಾಗಿದ್ದಾಗ ಮನುಷ್ಯ ನನ್ನ ಹತ್ರ ಚೆನ್ನಾಗಿರ್ಲಿಲ್ಲ, ಅವನು ವಾರಗಟ್ಲೆ ಎಲ್ಲೆಲ್ಲೋ ಹೋಗೋನು ಆಯ್ಕೊಂಡು ತಿನ್ನಕ್ಕೆ. ಅದು ಎಲ್ಲಿಗೆ ಹೋಗ್ತಿದ್ದೆ ಏನು ಕತೆ ಏನು ಗೊತ್ತಿಲ್ಲ ನನಗೆ. ಶೋಕಿ ಮಾಡಿದವ್ರು ಯಾರು ಸಂಸಾರ ಮಾಡಲ್ಲ. ಹಳ್ಳಿ ಮಕ್ಕಳನ್ನ ಹೆಣ್ಮಕ್ಳುಗಳ್ನ ಈ ಥರ ಮಾಡಿಬಿಡ್ತಾರೆ. ಎಷ್ಟೋ ಹಳ್ಳಿ ಹೆಣ್ಮಕ್ಳುಗಳು ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ, ತುಂಬ ಜನ ಒದ್ದಾಡ್ತಿದ್ದಾರೆ. ಅದರಲ್ಲಿ ಸ್ವಲ್ಪ ಹಿಂಗಾದ್ಮೇಲೆ ಯಾಕೆ ಅಂದರೆ ನಾನು ಸೂಸೈಡ್ ಮಾಡ್ಕೊಂಡು 2 ಟೈಮು ಬದುಕಿದ್ದೀನಿ. ಆದರೆ ಇನ್ನೂ ಬದುಕಿದ್ದೀನಲ್ವಾ, ತಪ್ಪದು. ಸೂಸೈಡ್ ಅವೆಲ್ಲ ತಪ್ಪು ಚಿನ್ನ. ಯಾಕೆ ಗೊತ್ತಾ, ದೇವರು ಸೃಷ್ಟಿ ಮಾಡಿದ್ದಾನೆ, ಮಾನಸಿಕ ಹಿಂಸೆ ಏನಾದ್ರೂ ಮಾಡಿ ಹೋಗ್ಬೇಕು ನಾವು. ಈ 1 ವರ್ಷ ಹೊರಗಡೆ ಬಂದಿದ್ದೀನಲ್ವಾ, ಇಷ್ಟು ಓಡಾಡ್ಕೊಂಡು ನನ್ನ ಕೆಲಸಗಳು ಮಾಡ್ಕೊಂಡು ಕಷ್ಟಪಡ್ತಾ ಇದ್ದೀನಿ. ವ್ಲಾಗ್ ಚಾನಲ್ ಮಾಡ್ತಾ ಇದ್ದೀನಿ, ಯೂಟ್ಯೂಬರ್ ಸಬ್ಸ್ಕ್ರೈಬರ್ ಇದ್ದಾರೆ, ಎಲ್ಲ ನಡೀತಿದೆ. ಆದರೆ ಇದರಲ್ಲಿ ಇದೆಯಲ್ಲ ನೆಮ್ಮದಿ, ಅವ್ರ ಹತ್ರ ಅನ್ಸ್ಕೊಳ್ಳೋದ್ರಲ್ಲಿಲ್ಲ. ಅಲ್ಲಲ್ಲ, ಏನೇ ಇದ್ರೂ ಪ್ರೀತಿ ಇರಲ್ವಲ್ಲ, ಆ ಪ್ರೀತಿಗೋಸ್ಕರನೇ ಬೇಕಂತ ಕೇಳ್ತಾರೆ. ಒಬ್ಬ ಮನುಷ್ಯ ನನ್ನ ಮಾತಾಡಿಸ್ತೇ ಓಡಾಡ್ತಾನೆ ನನ್ನ ಮುಂದೆ ಅಂದಾಗ ಏನ್ ಅನ್ಸುತ್ತೆ ನಿಮ್ಗೆ? ಅಂತ ನಿದ್ರೆ ಸತ್ರ ಇರೋದ್ ಬೇಡ, ಸಾಯ್ಲಿ. ಹೌದು, ಸ್ವಂತ ಗಂಡ ಸತ್ರ 2 ದಿನ ಹತ್ತು ಸುಮ್ಮನಾಗೋಣ ಅಂತೀವಿ. ತಾಲಿ ಕಟ್ಟಿರೋ ಒಬ್ಬ ಮನುಷ್ಯ ಅವ್ನ ರೂಮ್ಗೆ ಅವ್ನು ಹೋಗ್ತಾನೆ ಬಾಗ್ಲಾಕೊಂಡು, ನನ್ನ ರೂಮಲ್ಲಿ ನಾನು ಒಬ್ಳೆ ಇದ್ಕೊಂಡು ಅವ್ನು ಹೋಗೋದನ್ನೇ ನೋಡ್ತಾ ಇದ್ದಾಗ ನಂಗೆ ಏನ್ ಅನ್ಸ್ಬೋದು? ಹೌದು, 4 ವರ್ಷ ಇದ್ದೀನಿ, 4 ವರ್ಷದಲ್ಲಿ ನಂಗೆ ಒಂದಿನೂ ಮಾತಾಡ್ಸಿಲ್ಲ. ಬೆಡ್ ಮೇಲೆ ಬಿದ್ದಿದ್ದು, ಯಾವುದೋ ರೂಮಲ್ಲಿ ತಗೊಂಡೋಗಿ ಹಾಕಿದ್ರು. ನನ್ನೊಂದು ಪೇಷಂಟ್ ಮಾಡಿಬಿಟ್ಟಿದ್ರು. ಯಾರಾದ್ರೂ ಬಂದರೆ ನೋಡೋಕೆ ಬಿಡ್ತಾ ಇರಲಿಲ್ಲ, ರೂಮ್ ಲಾಕ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಬೆಡ್ಶೀಟ್ ಹೊಡ್ಕೊಂಡು ಮಲ್ಕೋತಾರೆ. ಇವಳು ನೋಡಿದ್ರೆ ಏನು ಅನ್ಕೋತಾರೆ, ಅಸಹ್ಯ ಅನ್ಕೋತಾರೆ. ಮತ್ತು ಇಂಥ ಮನುಷ್ಯನ ಹತ್ರ ಏನು ಮಾನ ಮರ್ಯಾದೆ ಹೋಗ್ತದಂತೆ. ನನ್ನ ತಮ್ಮನೂ ಹೇಳ್ದೆ, ಮದ್ವೆಗೆ ಬರಬೇಡ, ಮಾನ ಮರ್ಯಾದೆ ಹೋಗ್ತದೆ. ಏನಕ್ಕೆ ಹೋಗ್ತದಮ್ಮ, ಏನಾಗಿದೆ ಅಂತ ಅವ್ನ ಹೆಂಡತಿ ಹೇಳ್ಕೊಟ್ಟಿರೋದು. ಅವ್ನ ಹೆಂಡತಿಯಿಂದ ಇವತ್ತು ಅವ್ನು ಬದಲಾಗಿದ್ದಾನೆ. ಅವನೇ ಹೇಳ್ದ, ನಾನು ಮನೇಲಿ ಬಂದಿರು, ನೀ ದುಡ್ಡು ಕೊಟ್ಟಿದ್ದೆಲ್ಲ ಆರಾಮಾಗಿರು ಅಂತ ಹೇಳಿದ್ದಾನ ಅವನೇ. ಮತ್ತು ಇವಾಗ ಹೇಳ್ತಾನೆ, ನಿನ್ನ ಮನೆ ಪಕ್ಕಕ್ಕೂ ಬರಬೇಡ, ನೀನು ನನ್ನ ಹತ್ರನೇ ಸುಳಿಬೇಡ. ಅದೇ ಅಸಹಾಯಕತೆ. ಈಗ ನಿಮ್ಗೆ ಯಾರು ಬೆಂಬಲ ಇಲ್ಲ, ಹೋಗಿ ಏನು ಕೆಲಸ ಮಾಡಿ ಸಾಧಿಸೋಕ್ಕಾಗಲ್ಲ, ಗಲಾಟೆ ಮಾಡೋಕ್ಕಾಗಲ್ಲ. ಕೆಲಸ ಮಾಡುವಾಗ 3 ದಿನಕ್ಕೆ ಮುಂಚೆ ಕರಿತಾ ಇದ್ರು. ಹಬ್ಬಗಳಿಗೆ ಇವರು ಸೇವೆ ಮಾಡಿಸ್ಕೊಳ್ಳೋಕೆ 3 ದಿನಕ್ಕೆ ಮುಂಚೆ ಕರಿತಾ ಇದ್ರು. ಇವತ್ತು ಆ ದಿನ ಫಂಕ್ಷನ್ ಇದೆ ಅಂದ್ರೂ ನೀನು ಎಲ್ಲಿದೆ ಅಂತ ಕೇಳಲ್ಲ. ಅಂಥ ಟೈಮಲ್ಲೇ ಮನಸ್ಸಿಗೆ ಬೇಜಾರಾಗೋದು. ಮತ್ತು ನಾನು ನಾರ್ಮಲ್ ಆಗಿ ಹುಟ್ಟಾಗಿಂದ ಹ್ಯಾಂಡಿಕ್ಯಾಪ್ಟ್ ಆಗಿರೋ ನನಗೆ ಏನು ನೋವಾಗ್ತಿರ್ಲಿಲ್ಲ ಬಿಡು. ನಾನು ಇದ್ದಿದ್ದೆ ಹಂಗೆ. ಆದರೆ ಎಲ್ಲ ಅನುಭವಿಸಿದ್ದೀನಿ, ಎಲ್ಲ ಕೆಲಸಗಳು ಮಾಡಿದ್ದೀನಿ. ಒಂದು ಗಂಡು ಮಕ್ಕಳು ಮಾಡೋ ಕೆಲಸನ ಒಂದು ಸೈಕಲಲ್ಲಿ ಇದನ್ನ ಹೊರೆಗಳು ಹೊಡೆಯೋದು, ಅಮೇರಿಕಾದಿಂದ ಬಂದವ್ರ ಬಗ್ಗೆ ಕೇಳ್ತಾರೆ. ಯಾರೋ ಅಮೇರಿಕಾದಿಂದ ಬಂದವ್ರು ಏನಾಯ್ತು? ರಾಜೇಶ್ ನಾಯಕ್ ಬಂದ್ರ ಆಕೆಯನ್ನ ನೋಡಬೇಕಿತ್ತು. ಯಾರನ್ನ? ಒಬ್ಬರು ಒಂದು ವಿಡಿಯೋ ಹಾಕಿದ್ರಲ್ಲ ನೀವು, ಬರ್ತೀವಿ ಅಂತ ಹೇಳಿ. ಇನ್ನೂ ಬಂದಿಲ್ಲ. ಅಷ್ಟು ಬೇಗ ಬರಲ್ಲ. ಅವರು ಅಲ್ಲಿಯ ಸಿಟಿಜನ್, ಆಲ್ರೆಡಿ ಅವರು ಅಲ್ಲಿಯ ಸಿಟಿಜನ್. ಅವರು ಅಲ್ಲಿ ಅವ್ರು ಒಪ್ಪಬೇಕಲ್ಲ, ಎಂಬಸಿ ಒಪ್ಪಬೇಕು ಇಲ್ಲಿ ಬರೋಕ್ಕೆ. ಓಕೆ, ಇದನ್ನು ನೋಡಿ ಪಾಪ, ಅದು ಆಮೇಲೆ ನೋಡೋಣ. ಇವ್ರು ನೋಡಿ ಪಾಪ. ಓಕೆ, ಎನಿವೇ ಈಗ ಗಂಡ ಮತ್ತು ಅಣ್ಣ ತಮ್ಮ ಯಾರಾದರೂ ₹1 ಕೊಟ್ಟಿದ್ದೀನಿ ಅಂತ ಲೆಕ್ಕ ತೋರಿಸ್ತೀವಿ. ನಾನು ಯಾರ ಹತ್ರ ಏನೂ ಇಲ್ಲ. ಪಬ್ಲಿಕ್ ಎಷ್ಟೋ ಜನ ಹೆಲ್ಪ್ ಮಾಡಿಬಿಟ್ಟಿದ್ದಾರೆ. ಬಟ್ ನಮ್ಮವ್ರು ನಮ್ಗಾಗಲ್ಲಮ್ಮ. ಒಂದೇ ಒಂದು ಸರಿತಾ ಮೇಡಮ್, ನಾನು ಇಸ್ಕೊಳ್ಳಿಲ್ಲ ಅವ್ರ ಹತ್ರ. ನನ್ನ ಹತ್ರ ಬರಬೇಕು ಅನ್ನೋ ಉದ್ದೇಶ ಏನು? ನಾನು ನಿನ್ನೆ ವಿಡಿಯೋ ಮಾಡ್ತಾ ಇದ್ದೆ. ಇಷ್ಟೊತ್ತಲ್ಲಿ ಸ್ಟೇಷನ್ಗೆ ಹೋಗ್ಬೇಕಾಗಿತ್ತು, ಲೈವ್ ಮಾಡ್ತಾ ಇದ್ದೆ. ಆ ಲೈವ್ ಮಾಡೋದ್ಮೇಲೆ ಅಲ್ಲೊಂದು ಸಾರಿ ಬಂದು ನನ್ನ ತಮ್ಮನ ಹೆಂಡತಿನ ಅಲ್ಲಿ ಫೇಕ್ ಅಕೌಂಟಿಂದ ಮೆಸೇಜ್ ಮಾಡ್ತಾ ಇದ್ದಾರೆ. ಏನಂತ ಹೇಳಿದ್ದಾರೆ ಗೊತ್ತಾ? ಊರಿಂದ ಆಚೆ ಮನೆ ಇರೋದು, ಇವ್ರು ಸರಿಗಿದ್ದಿದ್ರೆ ಊರ್ ಜನ ಹೆಲ್ಪ್ ಮಾಡ್ತಾರ ಅಂತ. ಊರಿಂದ ಆಚೆ ಏನ್ ನಡೀತೈತೆ ಕತೆ ಅಂತ ಜನಗಳು ಗೊತ್ತಿರ್ತೈತೆ. ಅವ್ರ ಮಧ್ಯಕ್ಕೆ ಬರ್ಲಿ, ಹೌದು, ಮಧ್ಯಕ್ಕೆ ಅವಳ ಗಂಡ ಇಬ್ರು ಬರ್ಲಿ, ತೋರಿಸ್ತೀನಿ ನಾನು ಸರಿ. ಹೊರಗಡೆ ಏನಾಗುತ್ತೆ ಗೊತ್ತಾಗಲ್ಲ, ಅಟ್ಟ ಇದ್ರೆ ತಾನೇ ಗೊತ್ತಾಗುತ್ತೆ. ನಮ್ಮ ಊರವರು 3/4 ಜನ ನನ್ನ ಲೈವ್ ನೋಡ್ತಾರೆ, ನನ್ನ ಚಾನಲ್ ನೋಡ್ತಾವ್ರೆ. ಅವ್ರು ಯಾರಾದ್ರೂ ನಾನು ಸರಿಗಿಲ್ಲ ಅಂತ ತೋರಿಸ್ತೀನಿ. ನಾನೇನು ಸರಿಗಿಲ್ಲ ಅಂತ ನಾನೇ ಪ್ರೂವ್ ಮಾಡ್ತೀನಿ. ಅಲ್ಲ ನಾಯ್ಡು ಇಲ್ಲಿ ಏನ್ ಪ್ರಾಬ್ಲಮ್ ಗೊತ್ತಾ? ಈ ಲೈವ್ ಹಾಕ್ತೆ ಹಾಕಾದ್ಮೇಲೆ ಕೆಲವೊಬ್ರು ನಿನ್ನೆ ಸಾಯಂಕಾಲ ನನಗೆ ಕಾಂಟ್ಯಾಕ್ಟ್ ಮಾಡ್ತಾರೆ.
ಈ ಲೈವ್ನ ತಗೊಂಡೋಗಿ ನಾನು ಮತ್ತೆ ವಿಡಿಯೋ ಡೌನ್ಲೋಡ್ ಮಾಡಿಬಿಟ್ಟು ನಾನು ಯೂಟ್ಯೂಬ್ಗೆ ಹಾಕ್ತೆ. ಯೂಟ್ಯೂಬಿಂದ ತುಂಬ ಜನ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಕಾಂಟ್ಯಾಕ್ಟ್ ಮಾಡಿದವರು ಏನಿಲ್ಲ ಅಂದ್ರೆ ಒಂದು 8-10 ಜನ ನನಗೆ ನಿಮ್ಮ ಕಾಂಟ್ಯಾಕ್ಟ್ ಕೊಟ್ಟರು. ಬಟ್ ನಿಮ್ಮ ವಿಡಿಯೋ ನೋಡ್ತಿದ್ದೆ, ಬಟ್ ನಾನು ಯಾವತ್ತೂ ನಮ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನಿಸ್ಲಿಲ್ಲ. ಯಾಕೆಂದರೆ ಹೋರಾಡೋಣ, ಎಷ್ಟು ಶಕ್ತಿ ಮೀರಿ ಇಲ್ಲ. ನಿಮ್ಮ ಚಾನಲ್ಲು ಯಾವುದು ಸಾರಿ ಇನ್ಸ್ಟಾಗ್ರಾಮು ನಾನು ಫಾಲೋ ಮಾಡ್ತೀನಿ. ನಿಮ್ಮನ್ನು ನಿಮ್ಮ ವಿಡಿಯೋ ನೋಡ್ತಾ ಇದ್ದೆ, ನಾನು ಫಾಲೋ ಮಾಡ್ತಾ ಇದ್ದೀನಿ. ಬಟ್ ಅದು ಸ್ಕ್ರೀನ್ ಶಾಟ್ ಒಂದು ಕಳಿಸಿದ್ರು ನನಗೆ. ಒಂದು ಹೆಣ್ಣು ಮಗಳು ಕಳಿಸಿದ್ದು ನನಗೆ. ಈ ಥರ ನಿಮಗಿಂತ ಫಸ್ಟೇ ನನಗೆ ಕಳಿಸಿದ್ರು. ನನಗೆ ಕಳಿಸ್ಬಿಟ್ಟು ಅದರಲ್ಲೂ ಒಬ್ಬರು ಯಾರೋ ಅವನು ಫೇಕು, ಅವನ ಹತ್ರ ಹೋಗ್ಬೇಡಿ ಅಂತಲೂ ಹಾಕಿದ್ದಾರೆ. ಅದನ್ನು ನೋಡಿದೆ, ಕಮೆಂಟ್ಸ್ ನೋಡಿದೆ, ಹಾಕಿದ್ದಾರೆ ಅಂತ ಹಾಕಿದ್ದಾರೆ. ಯಾಕಂದ್ರೆ ಅಲ್ಲಲ್ಲ ಕೂಗಾಡ್ತೀವಿ ಅನ್ನೋದಕ್ಕಿಂತ ಅಲ್ಲಲ್ಲ ಏನಾಗಿದೆ ಅಂದರೆ ಅವ್ರ ಅಪ್ಪ ಅಮ್ಮ ಇಲ್ಲಿ ಇರ್ತಾರಲ್ಲ, ಮೆಟ್ಟಲ್ಲಿ ಹೊಡೆದಿರ್ತೀನಿ ನಾನು. ಅವ್ರಿಗೆ ಉರಿ ಇರುತ್ತೆ ಪಾಪ. ಈಗ ನೀವೇನು ಬಂದು ನನ್ನ ಆಸ್ತಿ ಕೇಳಿಲ್ಲ, ಅಲ್ಲೂ ಸಮೇತ ನಮ್ಮ ಜನ ಹೆಂಗೆ ಅಂದರೆ ಆ ಥರ ಇರ್ತಾರೆ. ಆಮೇಲೆ ಇಬ್ಬರು ಫಾರಿನ್ ಕಂಟ್ರಿಯವ್ರು ಕಾಲ್ ಮಾಡಿದರು. ಇಬ್ಬರು ಫಾರಿನ್ ಕಂಟ್ರಿಯವ್ರು ಕಾಲ್ ಮಾಡಿ ಸರ್ ಅಣ್ಣ ಹೆಲ್ಪ್ ಮಾಡಿ ಅಂದರು. ನಾನು ಹೇಳಿದೆ ಏನು ಹೆಲ್ಪ್ ಮಾಡ್ಬೋದಮ್ಮ ಅವರಿಗೆ? ಅಟ್ಲೀಸ್ಟ್ ಆಯಿತು, ನೀವು ಎಲ್ಲ ಒಂದು ಮನೆ ಮಾಡ್ಕೊಡ್ಬೋದು, ಲೈಫ್ ಲೀಡ್ ಮಾಡ್ಸೋಕ್ಕಾಗುತ್ತೆ ನನ್ನ ಕೈಯಲ್ಲಿ ಅಲ್ವಾ ಅಂತ. ಅದಕ್ಕೆ ಇರಲಿ. ಈಗ ಎಲ್ಲರೂ ಬರೀ ಆಶ್ರಮದಲ್ಲಿ ಜಾಗ ಕೊಡಿ ಅಂತ ಬರ್ತಾಯಿದ್ರು ನನ್ನ ಹತ್ರ. ನೀವು ಹೆಲ್ಪ್ ಅಂತ ಬಂದಿದ್ದೀರಾ, ಹೆಲ್ಪ್ ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಆದರೆ ನಿಮಗೇನು ಗಂಡ ಪ್ಲಸ್ ತಮ್ಮನ್ನ ಕರೆಸಿ ಇದೇ ಜಾಗದಲ್ಲಿ ಕೂರಿಸಿ ಸರ್, ಈಗ ಅವ್ರು ನಡ್ಕೊಳ್ಳೋ ಪರಿಸ್ಥಿತಿ ನೋಡಿದ್ರೆ ಗಂಡ ಆಗಿಲ್ಲ, ತಮ್ಮ ಆಗಿಲ್ಲ. ಅವರಿಂದ ಏನು ಬರಬೇಕು ಅದನ್ನ ಮಾಡಿ, ಒಂದು ನ್ಯಾಯಯುತವಾಗಿ ಏನು ಮಾಡ್ಕೊಡ್ತೀರೋ ಮಾಡಿ. ಯಾಕಂದ್ರೆ ಅನುಭವಿಸ್ಬಿಟ್ಟಿದ್ದೀವಿ ನೋವನ್ನು. ಅಕಸ್ಮಾತ್ ಅವ್ರು ಬಂದಿಲ್ಲ ಅಂದ್ರೂ ಹಿಂಸೆ ಆಗ್ಬಿಡುತ್ತೆ. ಕೇಳಮೇಲೆ ಅವನು ಬಂದಿಲ್ಲ ಅಂದ್ರೂ ಪರವಾಗಿಲ್ಲ. ನಿಮ್ಮನ್ನು ಪಾಪ ರಾತ್ರಿ ನಿದ್ದೆ ಬಂದಿಲ್ಲ ಅಂತ ಹುಡ್ಸಿರ್ಬೋದು ನಿಮ್ಮಪ್ಪ. ಬಿಟ್ಬಿಡಿ, ನಾವೆಲ್ಲ ಇರ್ತೀವಿ. ನಿಂಗೇನು ಇರೋಕ್ಕೆ ಜಾಗ ಬೇಕು, ಮಣ್ಣಿನ ಏನು ನೀನು ಆಭರಣ ಮಾಡ್ಕೊಳ್ತಿಲ್ಲ, ಅದಕ್ಕೆ ಜಾಗ ಕೊಟ್ಟರೆ ಸಾಕಲ್ವಾ? ಏನೋ ಒಂದು ಸಿಂಪಲ್ ತಿಂತಲ್ಲ, ದುಡ್ದೇ ತಿಂತಾ ಇದ್ದಿ ಸರ್. ನಾನು ನೋಡಿ ಎಷ್ಟೋ ಜನ ಹೆಲ್ಪ್ ಮಾಡ್ತಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಯಾವಾಗೂ ಹೆಲ್ಪ್ನ ನಂಬ್ಕೊಂಡು ಬದುಕಬಾರ್ದು. ಅದು ಯಾವತ್ತು ಬೇಡ್ತಾ ಇದ್ರೆ ಒಳ್ಳೇದಲ್ಲ. ಕೊಡೋರು ಏನ್ ಮಾಡ್ತಾರೆ, ಯಾವಾಗ ಬೇಡ ಕೈ ಇಲ್ದು ಅಂತ ಅನ್ಕೋಬಿಡ್ತಾರೆ. ಕೊಡಕೈ ಆಗ್ಬೇಕು. ನಾವು ಕೊಡಂಗ್ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ ನಮ್ಮ ದುಡ್ಡನ್ನ ನಾವೇ ದುಡಿಯಂಗ್ ಆಗ್ಬೇಕಲ್ವ ಸರ್? ಒಂದಿಷ್ಟಾದ್ರೂ ಬೇಡ ನಮ್ಗೆ, ನಾನು 10,000 ದುಡಿತೀನಿ ಅಂತ ಹೇಳೋದು ಬೇಡ, 1,000 ದುಡಿತೀನಿ, ಅಷ್ಟಾದ್ರೂ ಕೆಪಾಸಿಟಿ ಇದ್ರೆ ಜೀವನಕ್ಕೆ ಅಮ್ಮ ಮಗನಿಗೆ ಎಷ್ಟು ಬೇಕಷ್ಟ ಸಾಕು. ಅಷ್ಟು ಜೀವನಕ್ಕೆ ದುಡಿಬೇಕು ಅಂತ ಈ ಕಲೆ ಕಲ್ತ್ಕೊಂಡಿದ್ದೀನಿ. ಬಟ್ ಅದು ಚೆನ್ನಾಗಿ ಹೊಲ್ಕೊಂಡಿದ್ದೆ ನನಗೆ. ಅದನ್ನು ನಿಮಗೆ ನೀವು ಎಷ್ಟು ದಿನ ಇರ್ತೀರೋ ಅಷ್ಟು ದಿನ ನಾನು ಜಾಗ ಕೊಡ್ತೀನಿ. ಯಾವಾಗ ಬೇಕಾದ್ರೂ ಬನ್ನಿ. ಇಲ್ಲಂತೂ ಇರೋಕ್ಕಾಗಲ್ಲ, ಯಾಕಂದ್ರೆ ಮೆಟ್ಲಿದಾವೆ, ಇಲ್ಲಿ ಹತ್ತಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. ಆಯಿತಾ? ಅಲ್ಲಿ ಕೊಡ್ತೀನಿ, ಆರಾಮಾಗಿರಿ. ಆಗುತ್ತೆ ನೋಡಮ್ಮ. ಇಲ್ಲ ಅವ್ರ ಹತ್ರ ಇದೆ, ಅವ್ರ ಹತ್ರನೇ ಇರೋದು. ಸ್ಕೂಲ್ಗೆ ಹೋಗ್ತಿದ್ದಾನೆ, ಸರಿಯಾಗಿ ನೋಡೋಕ್ಕೆ ಎಲ್ಲ. ಈಗ ನಾನು ಇರೋದೇ ಸೋಷಿಯಲ್ ಮೀಡಿಯಾ. ನನ್ನ ಮಗನ ತೋರಿಸಿ ಏನಾದ್ರು ಬೇಡ್ತಾ ಒಂದು ನಿಮಿಷ ಮಾಡ್ತೀನಮ್ಮ ವಾಪಸ್ಸು. ಅದೇ ಕೆಲವರು ತಪ್ಪಾರ್ತಿರ್ತಾರೆ. ನಾವು ಅಷ್ಟೇ ಮಾಡ್ತೀನಮ್ಮ ವಾಪಸ್ಸು. ಒಂದೇ ನಿಮಿಷ. ಯಾರಿಗೂ ಕೊಡಿ ಅಂತ ಕೇಳಿಲ್ಲ, ಅವ್ರಾಗೆ ಕೊಟ್ಟರೆ ನಾವು ಬೇಡ ಅನ್ನಲ್ಲ. ನಾವೇ ನೋಡ್ತಿದ್ದಾರೆ. ಆಮೇಲೆ ನನ್ನ ಚಾನಲ್ ನೋಡೋರು ಇದ್ದಾರೆ. ಯಾವತ್ತಾರು ನನ್ನ ಮಗನ ತೋರಿಸಿ ಒಂದೇ ಒಂದು ವಿಡಿಯೋದಲ್ಲಿ ನನ್ನ ಮಗನಿಗೋಸ್ಕರ ಕೊಡಿ ಅಂತ ಬೇಡಿದ್ದು ಇಲ್ವೇ ಇಲ್ಲ. ಎಲ್ಲ ಲೈವ್ ನೋಡ್ತಾ ಇದ್ದಾರೆ. ನಾನು ಏನು ಇದ್ದೀನಿ ಅಂತ ಹೇಳಿ ನಮ್ಮನೆ ಅಕ್ಕಪಕ್ಕ ಇರೋ ನನ್ನ ವಿಡಿಯೋ ನೋಡ್ತಾ ಇದ್ದೆ. ನಾನು ಒಂದು ಮಾತು ಹೇಳ, ಗಂಡಸಾಗಿ ಆಗಿರ್ಲಿಲ್ಲ ಅಂದ್ರೆ ಗಂಡ ಅರ್ಧ ನಿಮಗೆ ಗಂಡಾಗಿರ್ಬೇಕು, ಗಂಡಸು ಆಗಿರೋದು ಇರ್ಲಿ, ಗಂಡ ಆಗಿರ್ಬೇಕು ಮೇನ್. ಅವಾಗ ಏನು ಮಾಡೋಕ್ಕಾಗಲ್ಲ. ಇನ್ನೊಬ್ರ ಹತ್ರ ನಾವು ಬೇಡಲೇಬೇಕಾಗುತ್ತೆ. ಇಲ್ಲ ಬೇರೆ ದಾರಿ ಮಾಡ್ಬೇಕಂಗಾರೆ ಹೇಳಿ, ಬೇರೆ ದಾರಿ ಮಾಡ್ಬೇಕಾಗಿತ್ತು ಹಂಗಾರೆ. ಇಲ್ಲಲ್ಲ, ನ್ಯಾಯಬದ್ಧವಾಗಿ ಅವ್ರು ಹೆಲ್ಪ್ ಮಾಡಿದ್ದಾರೆ. ನೀವು ಕರೆಕ್ಟಾಗಿ ನಾನು ಗಂಡಸಾಗಿ ನನಗೊಬ್ಬ ನನ್ನ ಹೆಂಡ್ತಿಗೆ ನಿನಗೇನು ಬೇಕು ಮುಚ್ಚಿಗೆ ಮನೆಗಿರೋ ಅಂದಿದ್ರೆ ಮಾಡು. ನೀನು ನಾಳೆ ಬೆಳಗ್ಗೆ ಮಾಡು. ನಿನಗೇನು ಬೇಕು, ಮನೆ ಬೇಕಾ, ಗ್ಯಾರಂಟಿಗೆ ಒಂದು ಮನೆ ಲೀಸ್ ಹಾಕ್ಕೊಡ್ತೀನಿ. ನಿನ್ನ ಮನೆಗೆ ಏನು ಸಾಮಾನು ಬೇಕಾ ತಂದು ಕೊಡ್ತೀನಿ. ನೀನು ಯಾವುದು ಮಾಡಬಾರ್ದು ಅಂದರೆ ಯಾವ ಹೆಣ್ಣು ಭಿಕ್ಷೆ ಬಿಡಬೇಕಂತ ಆಸೆನಾ? ನಾ ಏನು ಹೇಳಿದಾಗ ಅವನು ನಿಮ್ಮ ಯಜಮಾನರು ನೀವು ಏನು ಹೇಳ್ತೀರೋ ಅದಕ್ಕೆ ಬದ್ಧ ಅಂತ ಹೇಳಿದಾನೆ. ಕೂತ್ಕೊಳ್ಳೋಣ. ಈಗ ನಾನು ಕೇಳೋದಷ್ಟೇ, ಆ ಹುಡುಗಿ ಹೊರಗೆ ಹೋಗ್ಬಾರ್ದು, ಏನು ಮಾಡ್ಬರ್ತಾನೆ, ಅವಳ ಲೈಫ್ ಸೆಟ್ಲ್ ಮಾಡು. ಇಲ್ಲ ಡೈವರ್ಸ್ ಕೊಡು, ಅದೇನಾಗುತ್ತೋ ಕಟ್ಕೊಡು. ಅವಳು ಸರಿ ಇಲ್ಲ ಅಂದರೆ ಸರ್. ಇವಾಗ ನನಗೆ ನಾನು ಬದುಕಿದ್ದೀನಿ, ನನ್ನ ಮಗನಿಗೆ ನನಗೊಬ್ಬರು ಕೆಲಸದವ್ರು ಇಟ್ಟರೆ ಜಸ್ಟ್ ನಾನು ಕೆಲಸ ಮಾಡೋದ್ರ ಜೊತೆಗೆ ನನ್ನ ಮಗನ ನೋಡ್ಕೊಂಡಂಗೆ. ಆದರೆ ನನಗೆ ಕೆಲಸಕ್ಕೆ ನೀಡೋಕ್ಕೆ ಅವ್ರಿಗೆ ದುಡ್ಡಿಲ್ವಂತೆ. ಕಂಡವ್ರನ್ನ ತನ್ನ ಮನೇಲಿ ಇಟ್ಕೊಂಡು ಸಾಕಾಗ್ತಿ, ದುಡ್ಡಿದೆಯಾ?
ಅವ್ರಿಗೆಲ್ಲ ಬೈಕು, ಅವ್ರಿಗೆ ಎಜುಕೇಷನ್, ಅವ್ನು ಓದಲಿಲ್ಲ, ಅಲ್ಲಿ ಚೆಂಗ್ ಹೊಡಿತಾ ಇದ್ರು, ಆ ಮಕ್ಳಿಗೆಲ್ಲ ಕೊಡೋಕ್ಕೆ ಎಜುಕೇಷನ್ ಕೊಡೋಕ್ಕೆ ಯೋಗ್ಯತೆ ಐತೆ. ನನ್ನ ನೋಡೋಕ್ಕೆ, ತಾಯಿ ನೋಡೋಕ್ಕೆ ನನ್ನ ಮಗ ಬರಬಾರ್ದು. ನೀನು ಹೋದ್ರೆ ನಿನ್ನ ಸ್ಕೂಲ್ ಫೀಸ್ ಕಟ್ಟಲ್ಲ, ಮಗಗೆ ಎದುರಿಸೋದು. ಅದಾಳಾಗ ಹೋಗ್ಲಿ. ಇನ್ನೂ ವಾಯ್ಸ್ ರೆಕಾರ್ಡ್ ಇದೆ, ಏನು ಕೇಳಿ ನೋಡೋ, ನಿನ್ನ ಆಸ್ತಿಗೋಸ್ಕರ ಅವಳು ನಿನ್ನ ಕರ್ಕೊಂಡೋಗಿ ಕತ್ತಿಚ್ಕೋ ನೋಡಲ್ಲ ಅಂತ ಕೇಳ್ತಾನೆ. ನಮ್ಮ ತಾಯಿ ಇಲ್ಲ, ನಾನು ಸಾಕಿರೋ ಮಗನ ನಾನು ಕತ್ತಿಚ್ತೀನ. ಅದೇಮ್ಮ ಬ್ಯಾಡ್ಲದ್ರಲ್ಲಿ ಮೊಸರಲ್ಲೂ ಕಲ್ಲು ಹುಡುಕ್ತೀವಲ್ಲ ನಾವು. ಅಲ್ಲ ಸರ್, ಒಂದು ಮಗುನ ಹೊಟ್ಟೆಯಿಂದ ತೆಗೆದು ಇಷ್ಟು ವರ್ಷ ಸಾಕಿ ಕತ್ತಿಚ್ಕಾಗುತ್ತಾ? ಅಮ್ಮ ಒಂದೇಳ ಒಂದು ಮಾತು ಹೇಳ್ತೀನಿ ಕೇಳಮ್ಮ. ಅವ್ನು ನಿಜವಾಗ್ಲೂ ನಿನ್ನ ನಿಜವಾಗ್ಲೂ ಗಂಡಾಗಿದ್ರೆ ಬಂದು ಮಾಡಿಕೊಡ್ತಾನೆ. ಇಲ್ಲ ಹುಟ್ಟಿಸಿ ಶಿವ ಉಲ್ಮೇಸ್ದೇ ಇರ್ತಾನಮ್ಮ ಎಲ್ಲೋ ಒಂದು ಕಡೆ. ನಿಜ, ಅವ್ರಿಗೆ ಒಂದು ಪ್ರಾಣಿ ಎಲ್ಲ ಮನುಷ್ಯನ ಮೇಲೆ ಪ್ರೀತಿ ಇಲ್ಲ ಬಿಡಿ. ನಾನು 2 ದಿನ ಪೊಲೀಸ್ ಸ್ಟೇಷನ್ ಅಲ್ಕೊಂಡು ಒಂದು ಬೆಕ್ಕನ್ನ ಬಿಟ್ಟು ಹೋಗ್ಬಿಟ್ಟಿದ್ದೆ ಮನೇಲಿ. ಒಂದಿನ ಊಟಕ್ಕೆ ಹೋಗಿದ್ದೀನಿ, ಬತ್ತಿನಲ್ಲ ಸಾಯಂಕಾಲ ಅಂತ ಹೋಗ್ಬಿಟ್ಟಿದ್ದೀನಿ. ನೆನ್ನೆ ಬಂದ್ರೆ ಬೆಕ್ಕು ಊಟ ಇಲ್ಲ. ಊಟ ಹಾಕ್ಬೇಕಾದ್ರೆ ಕಣ್ಣಲ್ಲಿ ನೀರು ಹೋಗ್ತಾ ಇದ್ದಾವೆ ನನಗೆ. ಮೂಕ ಪ್ರಾಣಿಗೆ ಅಷ್ಟು ಕಣ್ಣೀರು ಹಾಕೋ ನಾನು ಒಂದು ಮಗುನ ಸಾಯಿಸಕ್ಕಾಗುತ್ತೆ ಅದನ್ನ ಕೈಯಲ್ಲಿ? ಅವನ್ನ ವಿಡಿಯೋದಲ್ಲಿ ತೋರ್ಸೋದ್ರಿಂದ ತುಂಬಾ ಜನ ವಿಡಿಯೋ ನೋಡ್ತಾರೆ. ನಿಮ್ ಮಗ ಬಂದಿಲ್ವಾ, ಪೂರ್ವಿ ಬಂದಿಲ್ವಾ, ಅವನು ಕೇಳ್ತಾರೆ. ಅವನು ವಿಡಿಯೋದಲ್ಲಿ ಅಮ್ಮ ಒಂದು ನಿಮಿಷ, ನಿನ್ನ ಮಗ ಪಕ್ಕದ ಮನೆ ಮಗ ಅಲ್ಲ ಅವನು. ನಿನಗೆ ರೈಟ್ಸ್ ಇದೆ ಅಮ್ಮ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಈಗ ನಾಳೆ ಬಂದು ಅವ್ನು ಮಾತುಕತೆ ಕೂತಾಗ ಮಗನ್ ತೋರಿಸ್ಬಾರ್ದು ಅಂದ್ರೆ ಈ ಯಾಕೆ ನಾವು ಒಬ್ಬನೇನಾ? ಕಳ್ಳ ಕರ್ಕೊಂಬರ್ತೀನಿ ಸರ್. ಅಲ್ಲಿ ಹೋದ್ರೆ ಅಷ್ಟು ಟಾರ್ಚರ್ ಕೊಡ್ತಾನೆ ನನ್ನ ಮಗ ನೋಡಿ. ಕಳ್ಸೋದಿಕ್ಕೆ ನಾನು ಹೋಗಿ ಕರ್ಕೊಂಬರಕ್ಕಾಗಲ್ಲ. ಎಲ್ಲರೂ ರಜೆ ಬಂದಿದ್ದ ತಕ್ಷಣನೇ ಪ್ಲಾನಿಂಗ್ ಮಾಡ್ಕೊಬಿಡೋದು ಅವ್ರ ಊರಿಗೆ ಕರ್ಕೊಂಡು ಹೋಗ್ಬಿಡಕ್ಕೆ. ಯಾಕೆ ನನ್ನ ತಾಯಿಯಾಗಿರೋರಿಗೆ ಅಧಿಕಾರ ಇಲ್ವಾ ನನಗೆ? ತಲೆ ಕೆಡ್ಸ್ಕೊಳಕ್ಬಿಡಿ ಆಗುತ್ತೆ. ಈಗ ಒಂದು ಮನೇಲಿರೋರ್ದೆಲ್ಲ ಬ್ಲಾಕ್ ಲಿಸ್ಟ್ ಹಾಕೋದು. ನನ್ನ ಫೋನ್ ನಂಬರ್ ತಗೊಂಡು ಹೋಗ್ಬಿಟ್ಟು ನಂದ ಮಾಡಬಾರ್ದು ಫೋನ್ ಅಂತ. ಅದಕ್ಕೆ ಇವಾಗ ಒಂದು ಕೀಪ್ಯಾಡ್ ಮೊಬೈಲ್ನ ನನ್ನ ಮಗನಿಗೆ ಅಂತಾನೆ ಕೊಟ್ಟಿದ್ದೀನಿ, ರೀಚಾರ್ಜ್ ಮಾಡಿಬಿಟ್ಟು. ನನ್ನ ಮಗ ನನಗೆ ಬೇಕು. ಅಲ್ಲ ಅದನ್ನ ಯಾವ ಕೊಡ್ತಾನೆ ಒಪ್ಪುತ್ತಮ್ಮ, ಬೇಡ ಅಂತ ಹೇಳಕ್ ಆಗೋದಿಲ್ಲ. ಏನು ಸರ್, ನಾನು ಏನಕ್ಕೆ ಓದು ದುಡ್ಡು ಕೊಟ್ಟು ಎಲ್ಲ ಎಗರಿಸ್ತೇನೆ. ಬಾರಮ್ಮ ಕೋರ್ಟಲ್ಲಿ ನೋಡಿ ಇವತ್ತಿಗೂ ಏನು ಅದೇ ನಿನ್ನ ಜೀವನಕ್ಕೆ ಒಂದು ಪರಿಹಾರ ಮಾಡ್ಬೋದು. ₹1 ಕೊಟ್ಬಿಡ್ಲಿ ನೋಡೋಣ. ಸುಮ್ಮನೆ ವೇಸ್ಟ್ ಮಾಡೋಕ್ಕಿಂತ ಅದನ್ನೇ ನಿನ್ನ ಜೀವನಕ್ಕೆ ಯಾವ್ದಾದ್ರು ಮನೇಲಿ ಯಾವ್ದಾದ್ರು ಒಬ್ರು ಕೆಲಸ ಇಟ್ಟರೆ ಮುಗ್ದೋಯ್ತು, ಲೈಫ್ ಸೆಟ್ಲ್ ಆಯ್ತು. 5 ವರ್ಷದಿಂದ 7 ತಿಂಗಳು ಟ್ರೀಟ್ಮೆಂಟ್ ಬಿಟ್ಟರೆ ಮತ್ತೆ ಒಂದು ಆಸ್ಪತ್ರೆಗಂತ ತೋರಿಸಿಲ್ಲ. ಒಂದು ಮುಖ ತೋರಿಸಿದೆ ಆಸ್ಪತ್ರೆಗೆ. ಹೇಳೋದು ನೋಡಿದ್ರೆ ನಾನು ಅಲ್ಲಿ ಕರ್ಕೊಂಡೋಗಿರಿ, ಇಲ್ಲಿ ತೋರಿಸ್ದೆ, ಇಲ್ಲಿ ಮಾಡಿದೆ, ಎಂಥದ್ದು ಇಲ್ಲ. ಅಮ್ಮ ನೋಡಲಿ, ಅಂಥ ಟೈಮ್ ಬಂತು ಅಂದರೆ ಕ್ಲೌಡ್ ಫಂಡಿಂಗ್ ಮಾಡ್ತೀನಮ್ಮ, ತಲೆ ಕೆಡ್ಸ್ಕೊಬೇಡ. ಒಬ್ಬೊಬ್ಬರು ಬರೀ 10 ರೂಪಾಯಿ ಕೊಟ್ರೆ ಸಾಕು, ನಿನ್ನ ಜೀವನ ಎಲ್ಲೋ ಕಟ್ಕೊಳತ್ತೆ. ತಲೆ ಕೆಡ್ಸ್ಕೊಬೇಡಮ್ಮ. ಅಯ್ಯೋ ಇಲ್ಲಿ ಸರ್ 3 ವರ್ಷದಿಂದ ಒಬ್ರು ಕೇರಳದವರು, ಆ್ಯಕ್ಚುಲಿ ಮಗ ಗೋವಾದಲ್ಲಿರೋದು. ಇವ್ರಿಗೆ ಕನ್ನಡ ಬರಲ್ಲ. ಅವರು ವೀಲ್ ಚೇರಲ್ಲೇ ಇದ್ರಂತೆ. 1 ವರ್ಷದ ಗಂಟ ಕೋಮಾ ಸ್ಟೇಜ್ಗೆ ಹೋಗ್ಬಿಟ್ಟಿರಂತೆ. ನಾನು ನೋಡಿ ಕೇರಳದಲ್ಲಿ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ, ನೀನು ಹೋಗು, ಸ್ವಲ್ಪ ನನ್ನ ಇದರಿಂದ PF ಅದು ಇದು ದುಡ್ಡಿದೆ, ಟೀಚರ್ ವರ್ಕ್ ಮಾಡ್ತಾಯಿದ್ರು ಅವರು, ಹೋಗು ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ, ಆಮೇಲೆ ದುಡ್ಡು ಕೊಡಿವ್ರಂತೆ ಅಂತ ಹೇಳಿದ್ರು. ಕೇರಳಕ್ಕೆ ಕರ್ಕೊಂಡೋದ್ರೆ ಕರೋನಾ ಟೈಮಲ್ಲಿ ಕರ್ಕೊಂಡೋಗ್ಬಿಟ್ಟಿದ್ದಾರೆ ನಮ್ಮನ್ನ. ಕರ್ಕೊಂಡೋದ್ರೆ ಟ್ರೀಟ್ಮೆಂಟಿಗೆ ಹೋಗಿದ್ದು 1 ವಾರಕ್ಕೆ ಗಾಯ ಆಗ್ಬಿಡ್ತು. ಅವ್ರು ಬಿಸಿ ಇಟ್ಬಿಟ್ಟು ಇಲ್ಲಿ ಸುಟ್ಬಿಟ್ರು ತೊಡೆ ಹಿಂದೆಗಡೆ. ಇಷ್ಟು ಅಗಲ ಗಾಯ. ನನ್ನ ವೀಡಿಯೋದಲ್ಲೆಲ್ಲ ಹಾಕಿದ್ದೀನಿ, ನಾನು ಎಲ್ಲ ನೋಡಿದ್ದಾರೆ, ತುಂಬ ಜನ ಸಬ್ಸ್ಕ್ರೈಬರ್ ನೋಡ್ತಾರೆ. ಅಷ್ಟಾಗಲ ಗಾಯ ಆದಮೇಲೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಅವ್ರು ಆಯಿಲ್ ಟ್ರೀಟ್ಮೆಂಟ್ ಮಾಡೋಕ್ಕೆ ಮೇನು ಗಾಯ ಇರಬಾರ್ದು. ಗಾಯ ಇದ್ರೆ ಎಲ್ಲಿಂದ ಮಾಡ್ತಾರೆ? ಆಯಿಲ್ ಹಾಕಾದ್ಮೇಲೆ ನೀರು ಹಾಕಬೇಕು. ಆ ನೀರು ತಾಕ್ಬಾರ್ದು, ಅದಕ್ಕೆ ಆಯಿಲು ತಾಕಿದ್ರು ಅದನ್ನು ಗಾಯ ಜಾಸ್ತಿ ಇನ್ಫೆಕ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. 1 ವಾರದಲ್ಲಿ ನಾನು ಏನು ಮಾಡಿದೆ, ಒಂದು ಸ್ವಲ್ಪ ದಿನ ತಡ್ಕೊಂಡೆ. ನಾನು ಕರ್ಕೊಬರಕ್ಕೆ ವಾಪಸ್ ಬರಲ್ಲ ಅಂತ ಕೇಳ್ತಾನೆ ನನ್ನ ಗಂಡ. ನಾನು ಬರೋಕ್ಕೆ ಖರ್ಚಾಗುತ್ತೆ ಸುಮಾರು, ಬರಲ್ಲ ಅಂತ ಹೇಳ್ತಾನೆ. ಆಮೇಲೆ ಟ್ರೈನಿಗೆ ಬನ್ನಿ ಅಂತ ಹೇಳ್ತಾರೆ. ಆವಾಗ ಈ ಥರ ಆಕ್ಸೆಸಿಬಲ್ ಇರೋವಂಥ ವೀಲ್ ಚೇರ್ ಇತ್ತ ನನ್ನ ಹತ್ರ ಬರೋದಕ್ಕೆ ಏನೂ ಇಲ್ಲ. ಹಿಂಗೆ ತಳ್ಕೊಂಡು ಬರೋ ವೀಲ್ ಚೇರು, ಅದನ್ನು ತಗೊಂಡು ಹಿಂಗೆ ಬರೋಕ್ಕಾಗುತ್ತೆ ನನಗೆ. ಮಾನವೇದಿ ಸತ್ತೋಗಿರ್ಬಿಟ್ರೆ ಇನ್ನೆಲ್ಲಿ ತಗೊಂಡ. ಆಮೇಲೆ 95,000 ಆಗಿರೋದು ಆ ಆಂಟಿದು. 95,000ಅಲ್ಲಿ 2,000 5,000 ಹಿಂಗೆ ನಾನು ಕೊಟ್ಕೊಂಡು 62,000 ರೂಪಾಯಿ ಬಂದು ನಿಲ್ಸಿದ್ದೀನಿ. ಪಾಪ ಇನ್ನೂ 62,000 ಕೊಟ್ಟೇ ಇಲ್ಲ. ಆ ಅಜ್ಜಿ ಪಾಪ ಹಸ್ಬೆಂಡ್ ತಿರೋದ್ರು. ಅವ್ರ ಅಪಾರ್ಟ್ಮೆಂಟಲ್ಲಿದ್ದು ರಾಮಳ್ಳಿ ಗೇಟಲ್ಲಿ, ನಾವು ಅಲ್ಲೇ ಇದ್ದಿದ್ದು. ಇವಾಗ ಏನು ಮಾಡಿದ್ರು, ಗೋವಾಗೆ ಹೊಂಟೋಗ್ಬಿಟ್ರು. ಅವ್ರು ಒಬ್ಬರೇ ಇರೋಕ್ಕಾಗಲ್ಲ, ತುಂಬ ಏಜ್ ಆಗಿಬಿಟ್ಟಿತ್ತು, ಒಂದು ಸ್ವಲ್ಪ ಅರಳು ಮರಳು ಥರ ಆಗ್ಬಿಡ್ತು ಅವರಿಗೆ. ಆಮೇಲೆ ಈಗೂ ನೆನಪಿದೆ ಅವ್ರಿಗೆ 62,000. ಬಟ್ ಏನಂದ್ರೆ ಗೊತ್ತಾ, ಲಾಸ್ಟಲ್ಲಿ ನನಗೆ ಸವಿತಾ ನಿನ್ನ ಕೈಯಲ್ಲಿ ಕೊಡೋಕ್ಕಾಗಲ್ಲ, ನಾನೇ ಅಡ್ಜಸ್ಟ್ ಮಾಡ್ಕೊತೀನಿ ಅಂತ ಬಿಟ್ಟು ಅವ್ರು ಮಾನವೀಯತೆ ತೋರಿಸ್ತಾರೆ. ಇಟ್ಬಿಟ್ರು. ನಿಮ್ಮ ಗಂಡ ಕೊಡಲ್ಲ, ಫೋನ್ ಎತ್ತುತ್ತಾ ಇಲ್ಲ, ಹೋಗ್ಲಿ ಬಿಡಿ. ಟ್ರೀಟ್ಮೆಂಟು ವರ್ಕ್ ಆಗಲಿಲ್ಲ, ನನಗೂ ವೇಸ್ಟ್ ಆಯಿತು, ಅವ್ರಿಗೂ ಲಾಸ್ ಆಯಿತು. ಏನು ಮಾಡಿ ಎಷ್ಟು ಬೇಜಾರಾಯಿತು ಅಂದರೆ ನನ್ನ ಪರಿಸ್ಥಿತಿ ನೋಡಿ. ಇವಾಗ ಬಂದು ದುಡ್ಡೆಲ್ಲ ಕೊಟ್ಬಿಟ್ಟೆ, ಏನೂ ಇಲ್ಲ ಕೈಯಲ್ಲಿ. ಅದೇ ಒಂದೊಂದ್ಸತಿ ಹಂಗೆ ಹಿಂಗೆ ಮಾಡ್ಕೊಂಡು ನೋಡಿ ಯಾರೋ ಇವಡಿ ನೋಡಿ ಪಾಪ ಬೆಳಗ್ಗೆ ಅವಳು ನೋಡಿ ನಿಮಗೋಸ್ಕರ ನನಗೋಸ್ಕರ ನಿಮ್ಗೆ 4-5 ಜನ ಇನ್ಫಾರ್ಮ್ ಮಾಡಿದ್ರು ಅಂತ ಅವ್ರು ಹೇಳಿದ್ರು ನನಗೆ.
3 ಜನ 4 ಜನನು US ಇಂದ ನೋಡ್ತಾರೆ ನನ್ನ ವಿಡಿಯೋನ, ಡೈಲಿ ನೋಡ್ತಾರೆ ಅಷ್ಟೇ ಅಮ್ಮ. ಸಂಪಾದನೆ ಏನಿದೆ ಏನಿಲ್ಲ. ಈಗ ನಾನು ಹೇಳಿದ್ನಲ್ವ, ತಲೆ ಕೃಷ್ಣಕ್ಕೆ ಹೋಗ್ಬೇಡಿ, ಏನಾಗುತ್ತೋ ಆಗಲಿ. ಇವಾಗ ಸರ್ ಯೂಟ್ಯೂಬ್ ಮಾನಿಟೈಸೇಷನ್ ಎಲ್ಲ ಆಗಿದೆ, ಫಸ್ಟ್ ಮಂತ್ ಸ್ಯಾಲರಿನೂ ಬಂತು ನನಗೆ. ಬಟ್ ಏನು ಅಂದ್ರೆ ಅದು ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆದರೆ ಚೆನ್ನಾಗಿರುತ್ತೆ. ಬಟ್ ನನ್ನ ಲಿಂಕ್ ಎಲ್ಲೂ ಶೇರ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಯೂಟ್ಯೂಬ್ ರೂಲ್ಸ್ ಪ್ರಕಾರ ನನ್ನ ಲಿಂಕ್ಗಳನ್ನ ಶೇರ್ ಮಾಡೋಕ್ತಾ ಹೋದ್ರೆ ಯೂಟ್ಯೂಬ್ ಪುಷ್ ಅಪ್ ಮಾಡಲ್ವಂತೆ. ಸೊ ಅದರಿಂದ ನಾನು ಲಿಂಕ್ ಶೇರ್ ಮಾಡೋಕ್ಕಾಗಲ್ಲ. ಸವಿ ಅಂತ ನಂದು ಚಾನಲ್ ಇದೆ ಯೂಟ್ಯೂಬಲ್ಲಿ, ದಯವಿಟ್ಟು ಚಾನಲ್ನ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಅದರಿಂದ ಸ್ವಲ್ಪ ನನಗೆ ವ್ಯೂಸ್ ಆಗ್ತಾ ನನಗೂ ಸ್ವಲ್ಪ ಅದರಿಂದ ಇನ್ಕಮ್ ಅಂತ ಬಂದರೆ ನನ್ನ ಲೈಫ್ ಲೀಡ್ ಮಾಡ್ಬೋದು. 1 ವರ್ಷ ಆಯಿತು, ನನಗೆ ನಿಜವಾಗ್ಲೂ ಹೇಳ್ತೀನಿ, 1 ರೂಪಾಯಿ ನಾನು ನನ್ನ ಅಣ್ಣ ತಮ್ಮ ಆಗಲಿ ನನ್ನ ಫ್ಯಾಮಿಲಿ ಕಡೆಯಿಂದ ಯಾರು ಹೆಲ್ಪು ಇಲ್ಲ, ಬದುಕ್ತಾ ಇದ್ದೀನಿ. ಬಟ್ ಅವ್ರವ್ರು ಕೊಟ್ಟಿದ್ದ ಹೆಲ್ಪಲ್ಲೇ ಬದುಕ್ತಾ ಇರೋದು. ಆಮೇಲೆ ಏನೋ ಒಂದು ದುಡಿತಾ ಇದ್ದೀನಿ, ಕೊಡೋದು ಅನ್ನೋದಕ್ಕಿಂತ ದುಡಿತಾ ಇದ್ದೀನಿ ಅನ್ನೋದೊಂದು ಖುಷಿ ಇದೆ ನನಗೆ. ಬಟ್ ಇಷ್ಟು ಕಷ್ಟ ಇದ್ರು ನಾನು ಬೆನ್ನುಮೂಳೆ ಮುರಿದಿದ್ರು ಕೂರಕ್ಕಾಗಲ್ಲ, ಎಷ್ಟು ಬೆನ್ನು ನೋವಿದಿಂದ ಸಾಯೋ ಥರ ಮಾಡ್ತೀನಿ. ಚಾರೋರಿಗೆ ಅಂತೇಳಿ ಈ ಹುಡುಗಿನೂ ಹಾಕಿತ್ತು ನೋಡಿ, ಕಾಲ್ ಮಾಡಿದ್ರು ಬೆಳಿಗ್ಗೆನೆ. ಅದು ಇರ್ತಾರೆ, ತಲೆ ಕೃಷ್ಣಕ್ಕೆ ಹೋಗ್ಬೇಡಿ, ಹೇಳಿದ್ನಲ್ವಾ ಎಲ್ಲ ಸರಿಯಾಗುತ್ತೆ. ತಲೆ ಕೃಷ್ಣಕ್ಕೆ ಹೋಗ್ಬೇಡಿ, ಆರಾಮಾಗಿ ಹೋಗಿ ಬನ್ನಿ. ಯಾವತ್ತು ಅಂತ ಡೇಟ್ ಫಿಕ್ಸ್ ಮಾಡ್ತೀನಿ, ಕೂತ್ಕೊಳ್ಳೋಣ ಅಷ್ಟೊತ್ತಿಗೆ. ಆದರೆ ಈಗ ನಿಮ್ಮ ತಮ್ಮ ಅವನ ವರ್ಷನ ಹೇಳಕ್ಕೆ ಕಾಲ್ ಮಾಡೇ ಮಾಡ್ತಾನೆ, ನನಗೆ ಗೊತ್ತದು. ಅದನ್ನು ರೆಕಾರ್ಡಿಂಗ್ ಮಾಡ್ಕೊಂಡು ಕಳಿಸ್ತೀನಿ, ಕೂತ್ಕೊಳ್ಳೋಣ. ಅವನು ಬರೋಕ್ಕೆ ಹೇಳ್ತೀನಿ. ಅವ್ನು ನಿಜವಾಗ್ಲೂ ನನ್ನ ಯಾಕೆ ಅವ್ರು ಮಾತಾಡ್ತಾ ಇಲ್ಲ ಅಂತ ಗೊತ್ತಾ ಸರ್? ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇರೋದ್ರಿಂದ ರೆಕಾರ್ಡ್ ಮಾಡ್ಕೊಬಿಡ್ತಾಳೆ, ಮಾತಾಡಿದ್ರೆ ಇನ್ನು ಜೋರಾಗಿ ಜಗಳ ಮಾಡಿದ್ರೆ ಇವೆಲ್ಲ ಕ್ಯಾಪ್ಚರ್ ಆಗುತ್ತೆ. ಈಗ ಒಂದಿಲ್ಲ, ನೀನು ಸರಿ ಇಲ್ವಾ ಅಥವಾ ಏನು ಹಾಕ್ತೆ ಗೊತ್ತಿಲ್ಲ, ಬಿಸಾಕು ರೋಷ ಇರೋನು. ಸರ್ ಏನು ಗೊತ್ತಾ, ಕೊಡ್ಬೇಕಲ್ವ ದುಡ್ಡನ್ನ? ಮೀಡಿಯಾ ಮುಂದೆ ಬರೋಕ್ಕೆ ಸರ್ ಮೀಟ್ರ್ ಬೇಕು ಸರ್. ತಪ್ಪು ಮಾಡಿಲ್ಲ ಅಂದ್ರೆ ಮಾತ್ರ ಬರ್ತೀವಿ, ಮಾಡಿಲ್ಲ ಆಮೇಲೆ ಫೇಕ್ ಇದ್ದವ್ರು ಯಾರು ಬಂದು ಮಾತಾಡೋಕ್ಕೆ ಸಾಧ್ಯ ಇಲ್ಲ ಸರ್. ಅಷ್ಟು ತಲೆ ಕೃಷ್ಣಕ್ಕೆ ಹೋಗ್ಬೇಡಿ, ದೇವ್ರು ಒಳ್ಳೇದು ಮಾಡ್ತಾನೆ. ದಯವಿಟ್ಟು ಸ್ನೇಹಿತರೆ ನೋಡಿ, ಇದು ನಾನು ಯಾಕೆ ಯಾವಾಗಲೂ ಹೇಳ್ತಾ ಇರ್ತೀನಿ, ತಾವು ಗಟ್ಟಿ ಇದ್ದಾಗ ಏನಾದರೂ ಸ್ವಲ್ಪ ಸೇವ್ ಮಾಡಿಕೊಂಡ್ರೆ ಏನೂ ಇಲ್ಲ ಅಂದರೆ ಈ ಪರಿಸ್ಥಿತಿ. ಅದೇ ಇವತ್ತು ಅಮ್ಮನ ಹತ್ರ ಎಲ್ಲ ದುಡ್ಡು ಯಾರಿಗೆ ಕೊಡ್ದಂಗೆ ಇಟ್ಕೊಂಡಿದ್ರೆ ಸರಿ ಆಗ್ತಾ ಇತ್ತು ಅವತ್ತು. ದುಡ್ಡಿನ ವಿಷಯ ಹಂಗಾಯ್ತು, ಒಡವೆ ವಿಷಯ ಒಂದು ಒಡವೆ ಬಿಟ್ಟಿಲ್ಲ ನನ್ನ ಗಂಡ. ಯಾರಿಗೆ ತಗೊಂಡೋಗಿ ಯಾವಳಿಗೆ ಕೊಟ್ಟಿದ್ದಾಳೆ ಅಂತನೋ ಕೊಟ್ಟಿದ್ದಾನೆ ಅಂತನೂ ಗೊತ್ತಿಲ್ಲ ಸರ್ ನನಗೆ. ಅದನ್ನ ಬಿಡ್ಸ್ಕೊಂಬಂದಿರೋ ಪ್ರೂಫ್ ಇದೆ, ಅದು ಇದೆ ನನ್ನ ಹತ್ರ. ಬಂದ್ಮೇಲೆ ಲೆಕ್ಕ ಕೊಡ್ಬೇಕಲ್ಲ ಅದನ್ನ. ಅದೇಂಗಾಗತ್ತೆ? ಬಂದ್ಮೇಲೆ ಲೆಕ್ಕ ಕೊಡ್ಲೇಬೇಕದನ್ನ. ನೋಡಿ, ಮದ್ವೆ ಆಗೋವಾಗ ಹೆಣ್ಮಕ್ಳಿಗೆ ಏನ್ ಮಾಡ್ತಾರೆ, ನಾನು ಮಾಂಗಲ್ಯ ಚೈನ್ ಕೊಡ್ತೀನಿ, ನಾನು ಅದ್ ಕೊಡ್ತೀನಿ ಇದ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೊಳ್ಳೋದು. ಆಗಿದ್ 1 ವರ್ಷಕ್ಕೆ ಏನ್ ಮಾಡ್ತಾರೆ, ನನಗೆ ಕಷ್ಟ ಇದೆ ಕೊಡು ಅಂತ ಕತ್ತಿನ ಕಿತ್ಕೊಂಡು ಹೋಗೋದು. ಇಂಥ ಬಾಳಿಗೆ ಏನಕ್ಕೆ ಸರ್ ಅವ್ರಿಗೆ ಒಡವೆ ಕೊಡ್ತೀನಿ ಅಂತ ಹೇಳಿ ಮಾಡಿ ಹಿಂಗೆಲ್ಲ ಮಾಡಬೇಕು ಸರ್? ಒಬ್ಬರು ಲೈಫ್ನ ಯಾಕೆ ಹಾಳು ಮಾಡಬೇಕು? ಆಮೇಲೆ ಎಂಟು ಸ್ಥಾನ ಕೊಟ್ಟಿಲ್ಲ ಅಂದಮೇಲೆ ಯಾವ ಗಂಡಸು ಮದುವೆ ಅಂತೂ ಆಗಕ್ಕೆ ಹೋಗ್ಬೇಡಿ. ಏನಕ್ಕೆ ಮದುವೆ ಆಗಿ ಅವ್ರ ಲೈಫ್ ಹಾಳು ಮಾಡಬೇಕು? ಎಲ್ಲರೂ ಅದೇ ಥರ ಇರಲ್ಲಮ್ಮ, ಎಲ್ಲರೂ ಹಂಗಿರಲ್ಲ. ಈಗ ನಾವು ನೋಡಿ, ನಮ್ಮನೆ ನನ್ನ ಹೆಂಡ್ತಿನೇ ಬಾಸು. ನಮ್ಮ ಬಾಸ್ ಅಲ್ಲ ಸರ್, ಒಂದು ರೆಸ್ಪೆಕ್ಟ್ ಅವ್ರು ಬೇಕಲ್ಲ. ನೋಡು, ಒಂದು ಹೇಳ್ತೀನಿ ಕೇಳಮ್ಮ, ಯಾವ ಮನೆಯಲ್ಲಿ ಹೆಣ್ಣಿಗೆ ಲಕ್ಷ್ಮಿ ಸ್ಥಾನ ಕೊಡ್ತಾರೆ ಆ ಮನೇಲಿ ಲಕ್ಷ್ಮಿ ಇರುತ್ತಮ್ಮ. ಬರೀ ಬೆಡ್ರೂಮಿಗೆ ಮಾತ್ರ ಸೀಮಿತ ಹಾಕಾದ್ರೆ ಅವಳನ್ನ ಆ ಮನೆ ಯಾವತ್ತೂ ಉದ್ಧಾರ ಆಗಲ್ಲ. ಸರಿ ಅಲ್ಲ, ಹೆಂಡತಿ ಗಂಡ ಚೆನ್ನಾಗಿದ್ಬಿಟ್ರೆ ಲೈಫ್ ಚೆನ್ನಾಗೇ ಇರುತ್ತಲ್ಲ ಸರ್? ಯಾಕೆ ಹಿಂಗಾಗ್ತಿದೆ ಇವಾಗೆಲ್ಲ? ಡಿವೋರ್ಸ್ ಕೇಸು ಇಂಥವೆಲ್ಲ ಏನಕ್ಕೆ ನಡೀತಿದೆ ಸರ್? ಅದು ತೀಟೆ ತೀರುತ್ತಲ್ಲ. ಸುಮ್ಮನೆ 2 ತಿಂಗಳು ಒಂದೊಂದು ತಿಂಗಳು ಆಸೆಗೋಸ್ಕರ ಏನಕ್ಕೆ ಒಬ್ಬೊಬ್ರು ಲೈಫ್ನ ಹಾಳು ಮಾಡ್ಕೊಂಡು ಹಿಂಗೆಲ್ಲ ಒದ್ದಾಡ್ಕೊಂಡು ಬರುತ್ತೆ ಸರ್? ಏನು ಮಾಡೋಕ್ಕಾಗಲ್ಲಮ್ಮ, ಕಟ್ಕೊಬಿಟ್ಟಿದ್ದೀನಿ, ಇವಳು ಲೈಫ್ ಹಿಂಗಾಗಿದೆ ಅಂತ ನನ್ನ ಗಂಡ ಬಿಡ್ತಾ ಇಲ್ಲ. ಜೀವನಾಂಶ ಕೊಡಬೇಕಾಗುತ್ತೆ ಅಂತ ಬಿಡ್ತಾ ಇಲ್ಲ. ಯಾಕೆ ಅವ್ನ ಆಸ್ತಿಲೆಲ್ಲ ನನಗೆ ಬರಬೇಕಾಗುತ್ತೆ ಅನ್ನೋದು ಅವ್ರ ಮೈಂಡ್ ಸೆಟ್ ಹೆಂಗಿದೆ ನೋಡಿ ಸರ್. ಇಲ್ಲ ನೋಡಿ, ಈಗ ಬೇಕು ಅಂದರೆ ಬೇಕು ಸರ್. ಬೇಕು ಅಂತ ಹೇಳಿದ್ರೆ ನೀವು ಬಲವಂತವಾಗಿ ಅವನಿಂದ ಪ್ರೀತಿ ಕೊಡ್ಸೋಕ್ಕಾಗುತ್ತಾ? ಆಗಲ್ಲ. ನನಗೆ ಆಸ್ತಿ ಬೇಡ, ಹಣ ಬೇಡ, ಅವನಿಂದ ಪ್ರೀತಿ ಕೊಡ್ತೀರಾ? ಕೊಡಲ್ಲ. ಅವನು ಕೊಡ್ದಿದ್ಮೇಲೆ ಏನಕ್ಕೆ ಬದುಕಬೇಕು ಸರ್ ಇದರಲ್ಲಿ? ಮೇನ್ ಬೇಕಾಗಿರೋದೇನು? ನಾನು ಚೆನ್ನಾಗಿದ್ದಾಗಲೂ ಕೇಳ್ಕೊಂಡಿದ್ದೆ ಅಷ್ಟೇ, ನೋಡಪ್ಪ ನೀನು ಗಂಡನಾಗಿರು, ನಿನ್ನ ಹತ್ರ ನಾನು ಇವತ್ತು ಸರ್ ಹೇಳ್ತೀನಿ, ಒಂದಿನೂ ನನ್ನ ಕೈಗೆ 1,000 ರೂಪಾಯಿ ಮೇಲೆ ದುಡ್ಡಿಟ್ಟಿದ್ದೇ ಇಲ್ಲ ಸರ್. ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತಾನೆ ಗಂಡ. 50 ಗ್ರಾಮ್ ಇದನ್ನ ನಾನು ಮಾಂಗಲ್ಯ ಚೇಂಜ್ ಮಾಡಿಸಿದ್ದು ಸರ್. ಅಂಥ ಗಂಡ ಇಲ್ಲ ಅಂತ ಹೇಳ್ಬಾರ್ದು. ಆದರೆ ಮಧ್ಯದಲ್ಲಿ ಒಂದ್ಸಾರಿ ಕೊಡ್ಸಿದ್ದು ಒಡವೆ ಮತ್ತೆ ಒಂದು ಮೂಗ್ಬಿಟ್ಟು ಕೊಡ್ಸಿಲ್ಲ ಸರ್ ನನಗೆ. ನಾನು ಕೇಳೂ ಇಲ್ಲ. ನನ್ನ ಹೆಂಡತಿ ಡೈಲಿ 500 ರೂಪಾಯಿ ಕೊಡ್ತಾಳೆ ನನಗೆ, ನಾ ಏನು ಮಾಡಲಿ? ನಾನು ಒಂದಿನೂ ಸರ್ ನನಗೆ ಇಂಥದ್ದೇ ಬೇಕು, ನಂಗೆ ರೇಷ್ಮೆ ಸೀರೆನೇ ಬೇಕು ಅಂತ ಒಂದು ಸಾರಿ ಹಠ ಮಾಡಿದ್ದೀನಿ ಅಂತ ಹೇಳ್ಬಿಡ್ಲಿ ನೋಡೋಣ. ಒಂದೇ ಒಂದು ಸಾರಿ ಏನಾದ್ರು ತುಂಬ ದುಡ್ಡಿಗೆ ಹಠ ಮಾಡಿದ್ದೀನಿ ಅಂತ ಹೇಳ್ಬಿಡ್ಲಿ ನೋಡೋಣ. ಇದಕ್ಕೆಲ್ಲ ಸದ್ಯದಲ್ಲೇ ಅಂತ್ಯ ಸಿಗುತ್ತೆ. ಕೇಳಿದ್ದೊಂದೇ ಸರ್, ಕಾಲಿಡ್ಕೊಂಡು ಕೇಳಿದ್ದೀನಿ, ಏನಂತ, ನೀನು ಪ್ರೀತಿ ಕೊಡು, ಗಂಡಾಗಿರು. ಅದಕ್ಕೆ ಒಂದಿನ ಒಂದು ಮಾತು ಹೇಳಿಲ್ಲ, ಒಪ್ಕೊಂಡು ಇಲ್ಲ ಸರ್ ಇವತ್ತು. ಈಗ ಇವು
ಇವೆಲ್ಲ ಇದಾವಲ್ಲ, ನಾವು ಇದನ್ನು ಈ ವಿಡಿಯೋಗಳ್ನ ನಾವು ಎಂಟರ್ಟೈನ್ಮೆಂಟ್ ಅಂತ ಅನ್ಕೋಬಾರ್ದು, ಲೈಫ್ ಸ್ಟೋರಿ ಅನ್ಕೋಬೇಕು. ಸ್ಟೋರಿ ಸರ್ ಇದು. ಪ್ರತಿಯೊಬ್ಬರು ಇಂಥ ವಿಡಿಯೋಗಳ್ನ ಆದಷ್ಟು ಶೇರ್ ಮಾಡಿ ಕಲಿಬೇಕು. ನಾಳೆ ನನ್ನ ಪರಿಸ್ಥಿತಿಯಲ್ಲಿ ಬರುತ್ತೆ. ಆಮೇಲೆ ಸರ್ ಹೆಣ್ಮಕ್ಳು ಇನ್ನೊಂದು ಕಲಿಯೋದಿದೆ ಸರ್, ಏನು ಗೊತ್ತಾ, ಕೆಲವೊಬ್ರು ಹೆಣ್ಮಕ್ಳು ಜೀವನ ಏನು ಮಾಡಿಬಿಟ್ಟಿರ್ತಾರೆ, ಅಡುಗೆ ಮನೆ ಅಷ್ಟೇ ಇವ್ರದ್ದು ಜೀವನ, ಹೊರಗಡೆ ಇವ್ರು ಕಾಲಿಡಬಾರ್ದು. ಯಾಕೆ ಕಾಲಿಡಬಾರ್ದು ಸರ್? ತಪ್ಪೇನು ಮಾಡ್ತಾ ಇರ್ತೀವಿ? ತಪ್ಪು ಮಾಡೋರನ್ನ ಕೂಡಾಕ್ಲಿ ಮನೇಲಿ, ತಪ್ಪು ಮಾಡ್ದೇನೆ ಕೆಲಸ ಮಾಡಿ ದುಡಿಬೇಕು, ಒಂದು ಸ್ಥಾನ ಗಿಟ್ಟಿಸ್ಕೋಬೇಕು ಅಂತ ಇರ್ತಾರಲ್ಲ, ಆ ಹೆಣ್ಮಕ್ಳನ್ನ ಯಾಕೆ ಕಡೆಗಣಿಸಿ ನೀವು ಮನೇಲಿ ಕೂಡಾಕ್ಬೇಕು? ಗಂಡು ಮಕ್ಳಿಗೆ ಮಾತ್ರ ಅಧಿಕಾರ ಇರೋದು. ಅದು ಒಂದೇಳ ಎಲ್ಲರೂ ಆ ಥರ ಇರಲ್ಲ. ಒಂದು ನಿಮಿಷ ಅದೇ ಕೆಲವೊಬ್ರಿಗೆ ಹೇಳ್ತಾರೆ ಕೇಳಿ, ನಾನು ಚಂಗ್ಲು ಎಕ್ಸಾಂಪಲ್, ನಾನು ಚಂಗ್ಲಿದ್ದೆ ಅನ್ಕಳಿ, ನನ್ನ ಹೆಂಡ್ತಿನೂ ಎಲ್ಲ ಚಂಗ್ಲು ಅಂತ ಡೌಟ್ ನನಗೆ. ಅದೇ ನಾನು ಕರೆಕ್ಟಾಗಿದ್ದರೆ ನನ್ನ ಹೆಂಡ್ತಿನೂ ಕರೆಕ್ಟಾಗಿರ್ತಾಳೆ. ಅರ್ಥ ಆಯ್ತು ನಿಮಗೆ? ನಾನೆಲ್ಲೋ ಮೇಯಕ್ಕೆ ಹೋದವನು, ನಾನು ಇಲ್ದಾಗ ಹೆಂಗಾರು ಇವ್ರಿಗೆ ಮೇಯ್ತಾರ ಅನ್ನೋ ಭಯ. ಅರ್ಥ ಆಯ್ತು ನಿಮಗೆ? ಎಲ್ಲ ಗಂಡಸರು ಆ ಥರ ಇರಲ್ಲ. ಆಮೇಲೆ ಹೆಣ್ಮಕ್ಳು ನಾ ಏನು ಕೈಯಲ್ಲಾಗಲ್ಲ ಅಂತ ಹೇಳ್ತಾರಲ್ವ, ನನ್ನ ಗಂಡ ಹೇಳಿದ್ದು ಒಂದೇ, ಏನು ಗೊತ್ತಾ, ತುಂಬಾ ಟಾರ್ಚರ್ ಅನಿಸ್ತಾ ಇತ್ತು, ಊಟ ಸೇರ್ತಿರ್ಲಿಲ್ಲ ನನಗೆ, ತುಂಬಾ ಡಿಪ್ರೆಷನ್ ಅಲ್ಲಿ ತಲೆ ಕೂದಲೆಲ್ಲ ಬೋಡ್ಸ್ಕೊಬಿಟ್ಟಿದ್ದೆ ನಾನು. ನೋಡಿ, ರಮೇಶ್ ಅವರೊಬ್ಬರು ಕಾಲ್ ಮಾಡ್ತಾರೆ, ಸಿಸ್ಟರ್ ನಿಮಗೆ ನನ್ನ ಒಂದು ಶೀಟ್ ಮನೆ ಇದೆ, ಬನ್ನಿ ನಾನು ಕೊಡ್ತೇನೆ, ನನಗೂ ಅಕ್ಕ ತಂಗಿ ಇದ್ದಾರೆ. ನೋಡಿ ಏನು ಹೇಳ್ತೀರಿ ಇದಕ್ಕೆ? ಇದಾರಮ್ಮ ಮಾನವಿ. ಹೆಣ್ಮಗಳು ಅಷ್ಟು ಚೆನ್ನಾಗಿರೋ ಕೂದಲನ್ನ ಯಾರಾದ್ರೂ ತಲೆ ಬೋಡ್ಸ್ಕೊಳ್ಳೋಕೆ ಸಾಧ್ಯನಾ? ಹುಚ್ಚತ್ತಿರ್ತೈತೆ ಅವರಿಗೆ, ಅಷ್ಟು ಡಿಪ್ರೆಷನ್ ಲೆವೆಲ್ಗೆ ತಗೊಂಡೋಗ್ಬಿಟ್ಟಿದ್ರು ಸರ್. ನಾನು ಈ ಒಂದು ವರ್ಷ ಏನಾದ್ರು ದೇವರನ್ನ ಹೇಳ್ತಾ ಇದ್ದೀನಿ, ಅಲ್ಲೇ ಏನಾದರೂ ಇದ್ದಿದ್ರೆ ಸತ್ತೋಗ್ತಾ ಇದೆ, ಇಷ್ಟೊಂದು ದೇವರನ್ನ ಸತ್ತೋಗ್ತಿದೆ, ಬದುಕ್ತಾ ಇರಲಿಲ್ಲ. ಆದರೆ ಈ ಹೊರಗಡೆ ಬಂದಾದ್ಮೇಲೆ ಎಷ್ಟು ನೆಮ್ಮದಿ ಸಿಕ್ಕಿದೆ, ಮೈಂಡ್ ಫ್ರೀ ಇದೆ ಅಂದರೆ, ಹಬ್ಬ ದೇವರೇ, ಯಾರು ಏನು ಅಂತ ಇಲ್ಲ ನನಗೆ, ಒಂದು ಅನ್ನ ತಿನ್ನೋಕ್ಕೂ ಏನು ಅಂತ ಇಲ್ಲ, ನನ್ನ ಕೆಲಸ ನಾನು ಮಾಡ್ಕೊತಾ ಇದ್ದೀನಿ, ಒಬ್ಬರು ಒಂದು ಮಾತಂತ ಇಲ್ಲ ಅಂತ ಖುಷಿ ಇದೆ. ಆಮೇಲೆ ನೀನು ಬಿಟ್ಟೋದ್ರೆ ನಿನಗೆ ಒಂದು ಅಗಳು ಸಿಗಲ್ಲ. ನಾನು ಮನೇಲಿದ್ದರೆ ನಿಂಗೆ ಅನ್ನ ಅಂತ ಹೇಳಿದರು, 1 ವರ್ಷ ಆಯಿತು ಸರ್, ಇವತ್ತು ಅವ್ರ ದುಡ್ಡಲ್ಲಿ ನಾನು ಊಟ ಮಾಡ್ತಾ ಇಲ್ಲ ಸರ್. ಫೇಸ್ ತಾಕತ್ತಾಗಿ ತೋರಿಸಿದ್ದೀರಾ? ನಾನು ಅವ್ರ ದುಡ್ಡಲ್ಲಿ ಊಟ ಮಾಡ್ತಿಲ್ಲ, ನಾನು ಬದುಕಿದ್ದೀನಿ ಸರ್, 1 ವರ್ಷ ಆಯಿತು, ಅವ್ರು ಬಿಟ್ಟೋದ್ರು, ನಾನು ಬದುಕಿದ್ದೀನಿ, ಸತ್ತಿಲ್ಲ ಸರ್ ನಾನು. ಅಷ್ಟು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ, ನಾವೆಲ್ಲ ಇದ್ದೀವಿ, ಏನಾಗುತ್ತೋ ಒಳ್ಳೆಯದೇ ಆಗುತ್ತೆ. ಈಗ ಯಾರೋ ಪಾಪ ತಾಯಿ ಫೇಕ್ ಅಂತ ಹಾಕಿದ್ಲಲ್ಲ, ಅವಳ ಆತ್ಮಕ್ಕೂ ಶಾಂತಿ ಸಿಗಲಿ. ಮೆಸೇಜ್ ನೋಡ್ಬಿಟ್ಟು ಏನು ಈ ಥರ ಹೇಳ್ತಿದ್ದಾರೆ, ನಾನು ಏನು ಅಮ್ಮ ಎಲ್ಲವೂ ನಿಮಗೆ ಎಲ್ಲವೂ ಪಾಸಿಟಿವ್ ಫೇಕ್ ಅಂತ ಏನು ಫೇಕ್ ಗೊತ್ತಿಲ್ಲ, ಯಾರು ಫೇಕ್ ಬಿಡು. ಈಗ ಏನು ಗೊತ್ತಮ್ಮ, ಎಲ್ಲವೂ ನಿಮಗೆ ಅದೇ ರೀತಿ ಮಾಡ್ತಾ ಇರ್ತಾರೆ, ಪಾಸಿಟಿವ್ ಆಗಿ ಬರಬೇಕು ಅಂತೇನಿಲ್ಲ. ಸರ್ ಈಗ ನಾನು ಹಿಂಗಿದ್ದೀನಿ, ನನಗೆ ಕೆಲವೊಬ್ರು ಕಮೆಂಟ್ಸ್ ಹಾಕ್ತಾರೆ, ಏನಂತ ಗೊತ್ತಾ, ನಾಟಕ ಆಡ್ತಿದ್ದಾಳೆ. ಇವೆಲ್ಲ ನಾಡ್ಕೊಳಕ್ಕಾಗತ್ತೆ ಮೋಸ್ಟ್ಲಿ ಏನಾಗಿದೆ ಅಂದರೆ ಕೇಳಿ, ಅದಕ್ಕೆ ನೇರವಾಗಿ ಉತ್ತರ ಕೊಡಲ ನಾನು. ಅವ್ರು ಯಾರು ಗೊತ್ತವ್ರು ಹಂಗೆ ಹಾಕೋದು? ನಿಮ್ಮಪ್ಪ ಮೋಸ್ಟ್ಲಿ ನಿದ್ದೆಗಣ್ಣಲ್ಲಿ ಅವ್ರ ಅಮ್ಮನ ಹತ್ರ ಹೋಗಿರ್ತಾನೆ, ಆಸ್ತಿ ಎಲ್ಲಿ ಪಾಲು ಕೊಡ್ಬೇಕಾಗುತ್ತೆ ನೀನು ಅಂತ. ಬಾರಮ್ಮ ನೀನು, ಅಯ್ಯೋ ನೋಡಮ್ಮ, ನನ್ನನ್ನು ಲೋಫರ್ ಅಂತಲೇ ಕರೆಯೋದು, ಹುಟ್ಟು ಲೋಫರ್ ಅಂತ ಕರೀತು. ನಾನೇ ಹೇಳ್ಕೊಂತೀನಮ್ಮ, ನಾನು ಹುಟ್ಟು ಲೋಫರ್, ನನ್ನ ಹತ್ರ ಬೇಡ, ನನ್ನ ವಿಷಯಕ್ಕೆ ಬರಬೇಡಿ, ನಾನು ನಿಮ್ಮ ವಿಷಯಕ್ಕೆ ಬರಲ್ಲ. ಈಗ ಹಂಗಂತೇಳಿ ಇಲ್ಲಿ ಬಂದು ಗಲಾಟೆ ಮಾಡಿದ್ರೆ ನಾವು ಸುಮ್ಮನೆ ಕುತ್ಕೋಬೇಕು ಅಂದ್ರೆ ಸಣ್ಣನ, ನಾನು ಫ್ರೀಯಾಗಿ ಊಟ ಹಾಕಿ ಅವ್ನು ಬಂದು ಇಲ್ಲಿ ಗಲಾಟೆ ಮಾಡಿದಾಗ ನಾನು ಸುಮ್ಮನೆ ಇರಬೇಕಾ? ಅವಾಗ ಗಲಾಟೆ ಮಾಡಿದ್ರೆ ರೌಡಿ. ಎಸ್ ಇಷ್ಟು ಕಷ್ಟಪಟ್ಕೊಂಡು ಬದುಕ್ತಿದ್ದೀನಲ್ಲ, ಕೆಲವೊಬ್ರು ಕಮೆಂಟ್ ಗಂಡಸ್ರಾಗ್ತಾರೆ ಬಂದು, ಏನು ನೀನು ಇಷ್ಟ ಯಾಕೆ ಕಷ್ಟಪಡ್ಬೇಕು, ನೀನು ಗಂಡನ ಹತ್ರ ಹೋಗಿದ್ರೆ ಆಗಲ್ವಾ, ಮತ್ತು ಈ ಕಷ್ಟ ಎಲ್ಲ ಪಡ್ತಾರೆ, ನನಗೇನು ತಲೆ ಕೆಟ್ಟೈತಾ? ಗಂಡನಿಂದಲೇ ಪಡ್ತಾ ಇರೋದು. ಇವೆಲ್ಲ ಮಾಡ್ಕೊಂಡು ಇರ್ಲಾದಿರ ನಾನು ಹೋಗಿ ಆರಾಮಾಗಿರ್ಬೋದು. ನನಗೇನು ಬಂದೈತೆ, ಈ ಮಣ್ಣಿನ ಕೆಲಸ ಮಾಡಬೇಕು, ಅದು ಬಾಂಡ್ಲಿ ಎಟ್ಕಲ್ಲ ಮಾಡಲ್ಲ, ಮಣ್ಣಿಂದ ಒಂದೊಂದು ಪ್ರತಿಯೊಂದು ಹಾಕಬೇಕು. ಈ ಕೈ ಆಪ್ರೇಷನ್ ಆಗಿದೆ, ಕೆಲಸ ಮಾಡೋಕ್ಕಾಗಲ್ಲ, ಕೈ ಮೇಲ್ಗೆತ್ತು ಸಡನ್ಲಿ ಹಿಂಗೆ ಅಡಿಕೆ ಇಡ್ಸೋಕ್ಕಾಗಲ್ಲ, ಮಲಗಿರೋ ಕೈ ಹಿಂಗೆ ಎತ್ತಾಕೊಂಡ್ರೆ ಹಿಂಗೆ ಎತ್ತಕ್ಕೆ ಎಷ್ಟೋ ಓದ್ಬೇಕು ನನಗೆ. ಹಿಂಗೆ ಇರೋಳಿಗೆ ತಲೆ ಕೆಟ್ಟಿದ್ದೆ, ನನಗೆ ಎಲ್ಲ ನೋಡ್ಕೊಳ್ಳೋರು ಇರ್ಬೇಕಾರೆ, ನಿಮ್ಗೆ ಈಚೆಗೆ ಬರೋಕ್ಕೆ ತಲೆ ಕೆಟ್ಟೈತಾ, ಕೆಲಸ ಮಾಡೋಕ್ಕೆ ತಲೆ ಕೆಟ್ಟೈತಾ, ಸೊಂಟ ಬಿಡಿಸ್ಕೊಂಡು ಕೆಲಸ ಮಾಡೋಕ್ಕೆ ತಲೆ ಕೆಟ್ಟಿದ್ಯಾ, ಹೊರಗಡೆ ಓಡಾಡೋಕ್ಕೆ. ಒಂದಿನ ಒಂದು ತೂಟ ಹಾಕಿದ್ರೆ ಮನೇಲಿ ಇರ್ತಿಲ್ಲಮ್ಮ. ನಾನು ಇವಾಗ ತಿಂತೀನೋ ಉಣ್ತೀನೋ ಗೊತ್ತಿಲ್ಲ, ಒಂದಿನ ಹಸ್ಕೊಂಡು ಮಲ್ಕೊಬಿಡ್ತೀನಿ, ಆದರೆ ನೆಮ್ಮದಿ ಐತೆ ನನಗೆ, ಚೆನ್ನಾಗಿ ನಿದ್ದೆ ಬರುತ್ತೆ ನನಗೆ. ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ, ದೇವ್ರಿದ್ದಾನೆ. ನಾವು ಯಾರಿಗಾರು ಒಳ್ಳೇದು ಮಾಡಿದ್ರೆ ನಮಗೆ ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ, ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಸದ್ಯದಲ್ಲೇ ಇದು ಬಗೆಹರಿಯುತ್ತೆ. ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು. ಪಾಪ ಈ ತಾಯಿಯ ಒಂದು ಇದಕ್ಕೆ ಕರೆಗಳು ನೋಡೋಣ, ಎಲ್ಲರೂ ಲಾಸ್ಟಿಗೆ ಅವ್ರ ಕೈಯಲ್ಲಿ ಆಗಿಲ್ಲ ಅಂದರೆ ನಾವೇ ಇಷ್ಟಂತ ಹಾಕಿಂದು ಲೈಫ್ ಕೊಡೋಣ, ತೊಂದರೆ ಇಲ್ಲ. ಥ್ಯಾಂಕ್ ಯು.